ತತ್ವಪದ ಆಯ್ತೇನ್ರಿ? ಇನ್ನೊಂದು ತತ್ವಪದ ಆಡ್ರಿ. ಸದ್ಗುರುಗಳಾದ ಶ್ರೀ ಕೊಟ್ರೆಯ ಶ್ರೀಗಿರಿ ಮಠ ಗುರುಗಳಿಂದ ಒಂದು ತತ್ವಪದವನ್ನು ಎಲ್ಲರೂ ಆಲಿಸೋಣ. ಬ್ರಹ್ಮಲೀನ ಸದ್ಗುರು ಪಂಡಿತ ಬೈಜ ಮಹಾರಾಜರಲ್ಲಿ ಹಾಗೂ ಮಹಾರಾಜ ಆಧಾರ ನಿಮಿಷಗಳಲ್ಲಿ ಹಿರಿಯ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಶುದ್ಧ ಬ್ರಹ್ಮಜ್ಞಾನ ಪೀಠದ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಸುಧೋಶ್ರೀಯ ಬ್ರಹ್ಮಠ ಸದ್ಗುರು ಶರಣಬಸವರಾಜ ಮಹಾಸ್ವಾಮಿಗಳ ಆಧಾರ ನಿಮಿಷಗಳಲ್ಲಿ ಸಮರ್ಪಕನಾಗಿ ಇಂದಿನ ಪಾಠದಲ್ಲಿ ಉಪಸ್ಥಿತರಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠರ ಪಾದಗಳಿಗೆ ವಂದಿಸಿ ಇವತ್ತಿನ ತತ್ವಪದ ಆನಂದ 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 ಸಚ್ಚಿದಾನಂದ. ಆನಂದ ಆನಂದ ಸಚ್ಚಿದಾನಂದ ಆನಂದ ಆನಂದ ಇದುವೇ ಬ್ರಹ್ಮಾನಂದ ಆನಂದ ಆನಂದ ಇದುವೇ ಪರಮಾನಂದ ಆನಂದ ಆನಂದ ಶ್ರೀ ಸಚ್ಚಿದಾನಂದ ಆನಂದ ಆನಂದ ಇದುವೇ ಬ್ರಹ್ಮಾನಂದ ಆನಂದ ಆನಂದ ಇದುವೇ ಪರಮಾನಂದ. ಗುರುವಿನ ಕರುಣೆಯಿಂದ ಎಲ್ಲವೂ ಆನಂದ ಗುರುವಿನ ಕರುಣೆಯಿಂದ ಎಲ್ಲವೂ ಆನಂದ ಸದ್ಗುರುವಿನ ದಯೆಯಿಂದ ಎಲ್ಲವೂ ಪರಮಾನಂದ ಆನಂದ ಆನಂದ ಶ್ರೀ ಸಚ್ಚಿದಾನಂದ ಆನಂದ ಆನಂದ ಶ್ರೀ ಬ್ರಹ್ಮಾನಂದ ಆನಂದ ಆನಂದ ಇದುವೇ ಪರಮಾನಂದ. ಗುರುವಿನ ಸ್ಮರಣೆಯಿಂದ ಕ್ಷಣ ಕ್ಷಣವೂ ಆನಂದ ಗುರುವಿನ ಸ್ಮರಣೆಯಿಂದ ಕ್ಷಣ ಕ್ಷಣವೂ ಆನಂದ ಗುರುವಿನ ಸ್ಮರಣೆಯಿಂದ ಕ್ಷಣ ಕ್ಷಣವೂ ಆನಂದ ಸದ್ಗುರು ಭಜನೆಯಿಂದ ಪ್ರತಿ ಕ್ಷಣವೂ ಪರಮಾನಂದ ಸದ್ಗುರು ಭಜನೆಯಿಂದ ಪ್ರತಿ ಕ್ಷಣವೂ ಆನಂದ 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 ಶ್ರೀ ಸಚ್ಚಿದಾನಂದ ಆನಂದ ಆನಂದ ಇದು ಬ್ರಹ್ಮಾನಂದ. ಗುರುವಿನ ಸಂಗವೇ ಆನಂದ ಆನಂದ ಗುರುವಿನ ಸಂಗವೇ ಆನಂದ ಆನಂದ ಸದ್ಗುರುವಿನ ಸತ್ಸಂಗವೇ ಪರಮಾನಂದ ಸದ್ಗುರುವಿನ ಸತ್ಸಂಗವೇ ಪರಮಾನಂದ ಆನಂದ ಆನಂದ ಶ್ರೀ ಸಚ್ಚಿದಾನಂದ ಆನಂದ ಆನಂದ ಇದುವೇ ಬ್ರಹ್ಮಾನಂದ. ಗುರು ನೀನೇ ಎಲ್ಲ ಎಂದಾಗ ಆನಂದ ಸದ್ಗುರು ನನ್ನದೇ ಎಲ್ಲ ಎಂದಾಗ ಪರಮಾನಂದ. ಗುರು ನಾನೀನಾದಾಗ ಗುರು ನಾನೀನಾದಾಗ
ಎಲ್ಲರಿಗೂ ಸರ್ವಸನ. ಇದುವರೆಗೆ ಶುದ್ಧ ಬ್ರಹ್ಮದ ಸದ್ಗುರುವಾದ ಶ್ರೀ ಕೊಟ್ಟಾಯ ಅಬ್ಬಿಗೇರಿ ಮಠ ಗುರುಗಳು ಸುಂದರವಾಗಿ ಆನಂದವನ್ನ ಬ್ರಹ್ಮಾನಂದವನ್ನ ನಮ್ಮ ಪರಿಚಯ ಮಾಡಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮದ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನು ನಾವೆಲ್ಲರೂ ಆಸಕ್ತಿಯಿಂದ ಲಕ್ಷ್ಯವಿಟ್ಟು ಶ್ರದ್ಧೆಯಿಂದ ಆಸನ ನಮಗೆ ಮೋಕ್ಷ ವಿಚಾರವನ್ನು ವಿವರಿಸಿದ್ದಕ್ಕಾಗಿ ಕೇಳಿಕೊಳ್ತೇನೆ. ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಗುರುಪ್ರದೇಶ ನಡೆದಿದೆ. ಅದೇ ರೀತಿ 117ನೇ ವಿಷಯಾಂಕ ಏನಂತದ 117ನೇ ವಿಷಯಾಂಕ ಅಂತಂದ್ರೆ ಬಹಿರ್ಮುಖಿ ವ್ಯಕ್ತಿಗಾಗಿ ಹೇಳಿದ ಮಾತು ಉಪದೇಶ. ಅಂತರ್ಮುಖಿ ವೃತ್ತಿಯಲ್ಲಿ ಆನಂದ ತೋರುತ್ತದೆ, ವಿಷಯದಲ್ಲಿ ಇಲ್ಲ ಎನ್ನುವ ವಿಚಾರವನ್ನ ತುಂಬಾ ವಿಸ್ತಾರವಾಗಿ ಹೇಳಿಕೊಂಡು ಆನಂದದ ಒಂದು ಸಂಶೋಧನೆಯನ್ನ ಮಾಡಲು ಸಾಧು ಶ್ರೀ ನಿಶ್ಚಲದಾಸ್ಜಿಯವರು ಹೇಳಿದ್ದಾರೆ. ಮತ್ತೆ 35ನೇ ದೋಹ, ಯಾವ ವಿಷಯವನ್ನ ಅಪೇಕ್ಷಿಸ್ತೀರಿ ಆ ವಿಷಯ ಅಪೇಕ್ಷಿಸಿದ ಕೆಲಕ್ಷಣ ನಮ್ಮ ವೃತ್ತಿ ಅಂತರ್ಮುಖಿಯಾಗಿ ಆನಂದದ ಪ್ರತಿಬಿಂಬವನ್ನ ಅನುಭವಿಸುತ್ತದೆ. ಮತ್ತೆ ಮರುಕ್ಷಣನೇ ಮತ್ತೆ ಬೇರೆ ವಿಷಯಗಳಿಗಾಗಿ ಹಂಬಲಿಸುತ್ತಾ ಮತ್ತೆ ಬಹಿರ್ಮುಖಿಯಾಗಿ ಹೋಗ್ತದೆ. ಇದು ಮನಸ್ಸಿನ ಕೆಲಸ. ಅದಕ್ಕೆ ಆನಂದ ಆನಂದ ಅಂತ ಇನ್ನ ಈಗ ಕೊಟ್ಟಳೆಯ ಗುರುಗಳು ಹಾಡಿದ್ರು. ಆನಂದ ಆನಂದ ಅಂತ ಹಾಡಿದ್ರಿ, ಹಾಡ ಏನು ಚೆನ್ನಾಗಿತ್ತು, ತತ್ವಪದ. ಮತ್ತೆ ಆನಂದವನ್ನ ಪರಿಚಯಿಸಿದರು ಅಂತ ನಮ್ಮ ನಾಗರತ್ನಮ್ಮವ್ರು ಹೇಳಿದ್ರು. ಯಾರಾದರೂ ಆನಂದ ಅಂದ್ರೆ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಏನ್ ಪರಿಚಯ ಆಯ್ತು, ಏನ್ ಹಾಡಿದ್ರಿ, ಏನ್ ಅನುಭವಿಸಿದ್ರಿ? ವಾಟ್ ಈಸ್ ಆನಂದ? ಮನಸ್ಸಿಗೆ ಸುಖದ ಅನುಭವಕ್ಕೆ ಆನಂದ ಅನ್ನಂಗಿಲ್ಲ. ಮನಸ್ಸು ಇಂದ್ರಿಯಗಳ ಮೂಲಕ ವಿಷಯವನ್ನು ಅನುಭವಿಸುವುದಕ್ಕೆ ಸುಖ ಅಂತ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳ ಮೂಲಕ ಆಸೆಪಟ್ಟು ಅನುಭವಿಸ್ತದಲ್ಲ ಜೀವ, ಅಜ್ಞಾನಿ ಜೀವ, ಅದಕ್ಕೆ ಸುಖ ಅಂತಾರೆ. ಆನಂದ ಅಂದ್ರೆ ಏನು ಅಂತಂದ್ರ ಬ್ರಹ್ಮಜ್ಞಾನಿಯ ನಾಲಿಗೆ ಮೇಲೆ ಬರಬೇಕು. ಏನಂದ್ರೆ ಆನಂದ ಎಂದರೆ ಆತ್ಮದ ವಿಶೇಷಣ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಸದ್ರೂಪ ಅಂದ್ರೂ ಆತ್ಮದ ವಿಶೇಷಣ. ಇವೆಲ್ಲ ಏನಿವು? ಆತ್ಮದ ವಿಶೇಷಣಗಳು. ಈಗ ಒಬ್ಬ ಮನುಷ್ಯ ಅಲ್ಲಿ ಹೋಗ್ಲಿಕ್ಕತ್ತಾನ, ಅವನ ಹೆಸರು ಗೊತ್ತಿಲ್ಲ. ಅವ ಒಂದು ಕರಿ ಅಂಗಿ ಹಾಕೊಂಡನ. ಅವನಿಗೇನಂತೀರಿ? ಒಂದ್ 4-6 ಜನ ಹೋಗ್ಲಿಕ್ಕತ್ತಾರ, ಅಲ್ಲಿ ಕರ್ರನ ಅಂಗಿ ಹಾಕೊಂಡು ಹೋಗ್ಲಿಕ್ಕತ್ತಾನಲ್ಲ, ಅವನಿಗೆ ಕರಿ ಅಂತೀರ? ಏನ್ ಅವನ ಹೆಸರು ಗೊತ್ತಿಲ್ಲ. ಈಗ ಏನ್ ಮಾಡ್ತೀರಿ?
ಬ್ಲ್ಯಾಕ್ ಶರ್ಟ್ ಫೆಲೋ, ಕಾಲ್ ದಟ್ ಬ್ಲ್ಯಾಕ್ ಶರ್ಟ್ ಫೆಲೋ. ಕರಿ ಅಂಗಿ ಕರಿ ಟೀ ಶರ್ಟ್ ಹಾಕೋಣನಲ್ಲ ಅವನಿಗೆ ಕರಿ ಅಂತೀರಿ. ಹೆಸರು ಗೊತ್ತಿಲ್ಲ. ಮತ್ತ ಇನ್ನೊಬ್ಬ ಹೆಂಗದನ, ಅವನ್ ಚರ್ಮದ ಬಣ್ಣನೇ ಕರ್ರಗದ ಬ್ಲ್ಯಾಕ್. ಅವನಿಗೇನಂತೀರಿ, ಆ ಕರ್ರನ ಹೋಗ್ಲಕತ್ತನಲ್ಲ ಕರಿ ಅವನಿಗೆ ಬ್ಲ್ಯಾಕ್ ಮ್ಯಾನ್. ಆಲ್ ದಟ್ ಬ್ಲ್ಯಾಕ್ ಗರ್ಲ್, ಬ್ಲ್ಯಾಕ್ ಮ್ಯಾನ್, ಬ್ಲ್ಯಾಕ್ ಬಾಯ್ ಅಂತೀರ ಇಲ್ಲ. ಈಗ ಕರಿ ಅಂಗಿ ಹಾಕೊಂಡವನಿಗೆ ಕರ್ರನವನಿಗೆ ಏನ್ ವ್ಯತ್ಯಾಸ? ಕರಿ ಅಂಗಿ ಹಾಕೊಂಡವ ಉಪಾಧಿ, ಕರಿ ಅಂಗಿ ಉಪಾಧಿ ಆಗತ್ರಿ. ಕರ್ಗಿದ್ದವಂದ್ರೆ ಅದು ವಿಶೇಷಣ. ಕರಿ ಅಂಗಿ ಏನಾಗ್ಯದ, ಆ ಅಂಗಿ ಆ ಒಂದು ವ್ಯಕ್ತಿ ಒಳಗೆ ಸೇರಿಲ್ಲ. ಅವ ಕರಿ ಅಂಗಿ ತೀರ್ಚಿ ಬಿಳಿ ಅಂಗಿ ಹಾಕೊಳಕ್ ಬರ್ತದ. ಅವನು ಕರಿ ಅಂಗಿನೇ ಹಾಕೊಂಡಿರ್ತಾನೆ ಯಾವಾಗಲೂ. ಹೀಗಾಗಿ ಆ ವಸ್ತು ಆ ಒಂದು ಮೂಲ ವಸ್ತುವಿನಲ್ಲಿ ಬೆರೆಯದೆ ತಾನು ಸೆಪರೇಟ್ ಆಗಿದ್ದು ಅದನ್ನ ಭೇದ ಮಾಡಿ ತೋರ್ತದಲ್ಲ, ಅದಕ್ಕ ಉಪಾಧಿ ಅಂತ. ಈ ಘಟ ಮಠಗಳು ಆಕಾಶದೊಳಗೆ ಬಂದು ಆಕಾಶಕ್ಕವೇನು ಅಂಟುಕೊಂಡಿಲ್ಲವು. ಘಟನೂ ಆಕಾಶಕ್ಕೆ ಅಂಟುಕೊಂಡಿಲ್ಲ, ಮಠನೂ ಆಕಾಶಕ್ಕೆ ಅಂಟುಕೊಂಡಿಲ್ಲ, ಆಕಾಶನೂ ಘಟ ಮಠಗಳಿಗೆ ಅಂಟುಕೊಂಡಿಲ್ಲ. ಘಟ ಇರ್ಬೋದು, ಘಟ ಒಡೆದು ಹಾಕಿ ಬಿಡ್ಬೋದು. ಮಠ ಇರ್ಬೋದು, ಮಠ ಬಿಚ್ಚಿ ಹಾಕಿ ಬರ್ಬಾರ್ದು. ಅವು ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೂ ಆಕಾಶವನ್ನ ಬೇರ್ಪಡಿಸಿ ತೋರಿಸ್ತಾ ಇದ್ದಾವೆ. ಮಹಾಕಾಶ, ಮಠಾಕಾಶ, ಘಟಾಕಾಶ ಅಂತೇಳಿ. ಹಂಗ ಅಂಗಿಗಳು ಏನ್ ಮಾಡ್ಲಕತ್ತವ, ಕರಿ ಅಂಗಿ ಕರ್ರನವನಿಗೆ ಕರಿ ಅಂತದ, ಬಿಳಿ ಅಂಗಿ ಬೆಳ್ಳನವನಿಗೆ ಕರಿ ಅಂತದ. ಇದೆಲ್ಲ ಏನಿದು ಉಪಾಧಿ. ಇನ್ನು ಕರಿ ಬಣ್ಣದವನು, ಕೆಂಪು ಬಣ್ಣದವನು, ಒಳಗೆ ಚರ್ಮದ ಬಣ್ಣನೇ ಹಂಗಿತ್ತಂತಂದ್ರ ಆ ವಸ್ತುವಿನೊಳಗೆ ಬೆರೆತು ಬಿಟ್ಟದದು ಬಣ್ಣ. ಅದು ಹೊರಗೆ ತೆಗಿಲಿಕ್ಕೆ ಬರಂಗಿಲ್ಲ. ಅದು ಏನದಂದ್ರೆ ವಿಶೇಷಣ. ವಿಶೇಷಣದ ಮೂಲಕ ಆ ವ್ಯಕ್ತಿಯನ್ನ ಯಶಸ್ವಿಯಾಗಿ ಕರೀತಾ ಇದ್ದೀರಿ. ಬೆಳ್ಳ ನಾವು ಹೋಗ್ಲಕತ್ತಾನಲ್ಲ, ಇಬ್ರು ಹೋಗ್ಲಕತ್ತಾರಲ್ಲ, ಒಬ್ಬ ಕರ್ರನವ ಒಬ್ಬ ಬೆಳ್ಳನವ. ನಿಮ್ಗೆ ಯಾರು ಬೇಕು ಅವನಿಗೆ ಬೆಳ್ಳನವನಿಗೆ ಕರಿ, ಕರ್ರನ ಕರಿಬೇಡ ಅಂತ ಹೆಂಗ್ ಕರಿತೀರಲ್ಲ, ಹಂಗ ಈಗ ಪರಮಾತ್ಮನ ಹೆಸರೇ ಗೊತ್ತಿಲ್ಲ ನಿಮಗ್. ಸುಮ್ ನೀವೇ ಅನ್ಕೊಂಡಿರಿ ಆತ್ಮ ಅಂದಿರಿ, ಬ್ರಹ್ಮ ಅಂದಿರಿ, ಮತ್ತಿನ್ನೇನೇನೋ ಹೆಸರು ಇಟ್ಟಿರಿ. ನೀವು ಇಟ್ಟ ಹೆಸರುಗಳು, ಅವನ್ ಯಾವ ಹೆಸರು ಇಲ್ಲ. ಅಲ್ಲಿರ್ಲಕ್ ಒಂದೇ ಒಂದು ಚಾನ್ಸ್, ಪರಮಾತ್ಮನನ್ನ ಗುರುತಿಸಿ ಕರೆಯುವುದಕ್ಕ ಸದ್ರೂಪ ಅಂತ. ಸದ್ರೂಪ ಅಂದ್ರೆ ನಿರ್ವಿಕಾರಿ. ಏನ್ ಬೇಕಾದಾಗಲಕ್ಕ ಜಗತ್ತಿನಾಗ ಏತರ ಹುಟ್ಟಲಕ್ಕ, ಏತರ ಸಾಯಲಕ್ಕ, ಏತರ ಕಟ್ಟಲಕ್ಕ, ಏತರ ಕೆಡವಲಕ್ಕ, ಏಸರೆ ಬರಲಕ್ಕ, ಏಸರೆ ಹೋಗಲಕ್ಕ, ಏಸರೆ ಅರಳಲಕ್ಕ, ಏಸರೆ ಬಾಡಲಕ್ಕ, ಏಸರೆ ಏರಲಕ್ಕ, ಏಸರೆ ಇಳಿಲಕ್ಕ, ಏನಾಗಲಕ್ಕ. ಅವ ನಿರ್ವಿಕಾರಿವಾಗಿ ಇರ್ತಾನ. ಅದೇ ಸದ್ರೂಪ ಬ್ರಹ್ಮ. ಅವನೊಳಗೆ ಯಾವ ವಿಕಾರಗಳು ಇಲ್ಲ. ಅದೇ ರೀತಿ ನೀವು ಹಂಗೆ ಅದಿರಿ. ಆದ್ರೆ ನಿಮ್ಮ ಸ್ವರೂಪ ಗೊತ್ತಿರ್ಲಾರ್ದಕ್ಕ ನೀವೇನ್ ಆಲಕತ್ತೀರಿ, ನಿಮ್ಮನ್ನು ನೀವು ಮರೆತ ಕಾರಣ ಏನ್ ಮಾಡ್ಲಕತ್ತೀರಿ, ಹುಟ್ಟಿನಿ ಅಂತೇಳಿ ಬರ್ತಡೇ ಮಾಡ್ಕೊತೀರಿ. ಬ್ರಹ್ಮಜ್ಞಾನಿ ಬರ್ತಡೇ ಮಾಡ್ಕೊಳಂಗಿಲ್ಲ, ಅಜ್ಞಾನಿಗಳು ಬರ್ತಡೇ ಮಾಡ್ಕೋತಾರ. ಅವನಿಗೆ ಬರ್ತಡೇ ಇಲ್ಲ, ಎದ್ರ ಬರ್ತಡೇ ಮಾಡ್ತೀರಿ? ಅವ ಸತ್ತೇ ಇಲ್ಲ, ಅವನಿಗೆ ದಿನ ಮಾಡ್ತಾರ. ದಿನ ಪುಣ್ಯತಿಥಿ ಮಾಡ್ತಿರಲ್ಲ, ಜಯಂತಿ ಪುಣ್ಯತಿಥಿಗಳು ಮಾಡ್ತಿರಲ್ಲ, ಅವೆಲ್ಲ ಏನದವ ಬ್ರಹ್ಮಜ್ಞಾನಿಗಳ ಲಕ್ಷಣಗಳು ಅಲ್ಲವೇ ಅಲ್ಲ. ಅವು ಬ್ರಹ್ಮಜ್ಞಾನಿ ಹುಟ್ಟಿ ಇಲ್ಲದವನು, ಸಾವು ಇಲ್ಲದವನು. ಅವೆಲ್ಲ ಅಜ್ಞಾನದ ಕೆಲಸಗಳು, ದೇಹಕ್ಕೆ ಸಂಬಂಧಪಟ್ಟವು. ದೇಹ ಹುಟ್ಟಿದ್ದು ದೇಹ ಸತ್ತಿದ್ದಕ್ಕೆ ನೆನ್ಸದಷ್ಟೇ. ಆತ್ಮ ಹುಟ್ಟಿಲ್ಲ, ಆತ್ಮ ಸತ್ತಿಲ್ಲ. ಹುಟ್ಟಿ ಬಂದ್ರ ಮನ್ಯಾಗ ಖುಷಿ ಪಡ್ತೇವೆ, ಸತ್ತೋದ್ರ ದುಃಖ ಪಡ್ತೇವೆ, ಅರಳಿದ್ರ ಖುಷಿ ಪಡ್ತೇವೆ, ಬಾಡಿದ್ರ ದುಃಖ ಪಡ್ತೇವೆ.
ಬಂದ್ರ ಖುಷಿ ಪಡ್ತೀರಿ, ಆದ್ರ ದುಃಖ ಪಡ್ತೀರಿ. ಇವೆಲ್ಲ ಏನಿವು ವಿಕಾರ ಗುಣಗಳು. ಇದಕ್ಕೇನಂತಾರೆ ಜೀವಭಾವಗಳು ಅಂತಾರೆ. ಜೀವಭಾವಗಳು ಇವೆಲ್ಲ ಜೀವಭಾವ, ಆತ್ಮಭಾವ ಅಲ್ಲ. ಹೀಗಾಗಿ ನಿರ್ವಿಕಾರಿಯಾಗಿರುವುದು ಸದ್ರೂಪ ಬ್ರಹ್ಮನ ಲಕ್ಷಣ. ಹೀಗಾಗಿ ಸದ್ರೂಪ, ಸತ್ ಅಂತಂದ್ರೆ ಏನಿದು? ಈಗ ಪರಮಾತ್ಮನ ಉಪಾಧಿನೋ ವಿಶೇಷಣನೋ? ಪರಮಾತ್ಮನ ವಿಶೇಷಣ. ಕರಿ ಅಂಗಿ ಹಾಕೊಂಡವ್ ಮರದಿನ ಬಿಳಿ ಅಂಗಿ ಹಾಕೊಂಡ್ ಬಂದನಂತಂದ್ರ ಆ ಮಾತು ಸುಳ್ಳಾಗಿ ಹೋಗ್ಬಿಡ್ತದ. ಕರಿ ಅಂಗಿ ಅವನಿಗೆ ಕರಿ ಅಂತ ನೀನ್ ಯಾವನಿಗೆ ಕರೆದಿದ್ರಿ, ಮರದಿನ ಅವ ಬಿಳಿ ಅಂಗಿ ಹಾಕೊಂಡು ಬಂದಂತಂದ್ರ ಅವನಿಗೆ ಮತ್ ಕರಿ ಅಂಗಿ ಅವನಿಗೆ ಕರಿ ಅಂದ್ರೆ ಅಲ್ಲಿ ಯಾರು ಇರಂಗಿಲ್ಲ. ಅದು ಶಾಶ್ವತವಾದಂತದಲ್ಲ. ಕರಿ ಬಣ್ಣ ಅದವ ಏನದಲ್ಲ, ನಾವು ಯಾವಾಗಲೂ ಕರ್ಗೆ ಇರ್ತಾನ. ಅವ್ರ ಮನೆಗೆ ಹೋಗು, ಕರ್ರನ ಒಬ್ಬ ಇರ್ತಾನ, ಹೋಗಿ ಕರಿ ಅಂದ್ರೆ ಬರ್ತಾನ. ಹಂಗ ಪರಮಾತ್ಮಂದ ಏನದ ಪರ್ಮನೆಂಟ್ ವಿಶೇಷಣ, ಏನು ಚೇಂಜ್ ಆಗ್ಲಾರ್ದ ಉಪಾಧಿ ಅನ್ನೋದು ವಿಶೇಷಣ. ಅವನು ನಿರ್ವಿಕಾರಿ ಆಗಿದ್ದಾನೆ ಮತ್ತು ಸರ್ವಜ್ಞನಾಗಿದ್ದಾನೆ. ಎಷ್ಟು ಜೀವಿಗಳು ಹುಟ್ಟಬೇಕು, ಎಷ್ಟು ಜೀವಿಗಳು ಸಾಯಬೇಕು, ಎಷ್ಟು ದಿನ ಬದುಕಬೇಕು, ಅವು ಹಿಂದೆ ಏನೇನು ಕರ್ಮ ಮಾಡ್ಯಾವ, ಎಷ್ಟಿಷ್ಟು ಭೋಗಿಸ್ಯಾವ, ಇನ್ನ ಎಷ್ಟು ಭೋಗಿಸ್ಬೇಕು, ಎಷ್ಟು ಜನ್ಮ ಎತ್ತಿ ಬಂದವ, ಮುಂದೆ ಅವು ಕರ್ಮಕ್ಕೆ ತಕ್ಕಂತೆ ಎಷ್ಟು ಜನ್ಮ ಎತ್ತಿ ಬರ್ಬೇಕು, ಏನೇನು ಭೋಗಿಸಬೇಕು, ಏನೆಲ್ಲ ಬಲ್ಲವನು. ಅವನು ಸರ್ವಜ್ಞ, ಎಲ್ಲವನ್ನು ಬಲ್ಲವನು. ನಮಗೊಂದೇ ನಮಗ್ ಗೊತ್ತಿಲ್ಲ, ಆದ್ರೆ ಅವನಿಗೆಲ್ಲ ಗೊತ್ತವ. ನೀವು ಆತ್ಮಸ್ವರೂಪರಾದಾಗ ನಿಮಗೂ ಎಲ್ಲ ಗೊತ್ತಾಗ್ತದೆ. ಅವನ ಸ್ವರೂಪಕ್ಕೆ ಹೋಗಿ ಅವನ ಪ್ಲಾಟ್ಫಾರ್ಮ್ನಾಗ ನಿಂತಾಗ ನಿಮಗೂ ಗೊತ್ತಾಗ್ತದೆ. ಅದೇನು ಗೊತ್ತಾಗ್ಲಾರ್ದಂಥದ್ದು ಬ್ರಹ್ಮಜ್ಞಾನ ಅಂತಂದ್ರೆ ತಿಳಿಲಾರ್ದಂಥದ್ದು ಏನಿಲ್ಲ. ಬ್ರಹ್ಮನಾದಾಗ ಬ್ರಹ್ಮಜ್ಞಾನ ನಿಮಗೆ ಉಂಟಾಗ್ತದೆ. ಬ್ರಹ್ಮ ಆಗ್ಲಾರ್ದೆ ಜೀವನಾಗಿರುವಾಗ ಆ ಬ್ರಹ್ಮಜ್ಞಾನ ಬಾಂದ್ರಂಗ್ ಬರ್ತದೆ, ಸರ್ವಜ್ಞತ್ವ ಬಾಂದ್ರಂಗ್ ಬರ್ತದೆ. ಮೊದಲದು ಆಗ್ಬೇಕು. ಅದಾಗದ್ರ ಸಲುವಾಗಿ ನಾವು ಹೋರಾಟ ಮಾಡಿ ಪ್ರಯತ್ನ ಮಾಡ್ಲಕತ್ತೀವಿ. ಆದ್ರ ಕೆಲವೊಬ್ಬರು ನಮ್ಮ ಜೊತೆಗೆ ಹೆಜ್ಜೆ ಹಾಕ್ಲಕತ್ತಾರ, ಕೆಲವೊಬ್ರು ಇಲ್ಲ ನಾವು ಜೀವ ಸ್ವರೂಪರಾಗೆ ಹಿಂಗೆ ಇರ್ತೀವಿ ಅಂತ. ಅವ್ರ ಚಾಯ್ಸ್, ಅವ್ರಿಗೆ ಬಿಟ್ಟದ್ದು. ನಾವು ಜೀವಿಗಳಾಗೆ ಬದುಕ್ತೀವಿ ಅನ್ನೋರಿಗೆ ನಾವು ಬ್ರಹ್ಮ ಮಾಡ್ಲಿಕ್ಕೆ ಹೋದ್ರೆ ಹೆಂಗಾಗ್ತದೆ? ನೀವು ಆಗ್ಬೇಕಂದ್ರೆ ಆಗ್ತದೆ. ಸದ್ರೂಪ, ಚಿದ್ರೂಪ, ಆನಂದ ರೂಪ. ಆನಂದ ಪರಮಾತ್ಮನ ಲಕ್ಷಣ. ನೀವು ಯಾವಾಗ ಆನಂದವಾಗಿರ್ತೀರಿ, ಯಾವುದೇ ಕಾರಣಕ್ಕೆ ಆನಂದವಾಗಿರ್ಬೇಕು. ಆ ಆನಂದವಾಗಿದ್ದಾಗ ನೀವು ಆತ್ಮಸ್ವರೂಪರೇ ಆಗಿರ್ತೀರಿ, ಬ್ರಹ್ಮಸ್ವರೂಪರೇ ಆಗಿರ್ತೀರಿ. ಅಲ್ಲಿ ಯಾವ ಇಂದ್ರಿಯಗಳು ಇಲ್ಲ, ವಿಷಯಗಳು ಇಲ್ಲ, ಹಂಗೆ ಆನಂದ ಆಗಿರ್ತೀರಲ್ಲ. ಯಾವ ರೀತಿ ಸುಷುಪ್ತಿಯಲ್ಲಿ ನೀವು ಏನೂ ಇರ್ಲಾರ್ದೆ ನಿತ್ಯ ಎತ್ತಿದಾಗ ಹೆಂಗೆ ಆನಂದವಾಗಿರ್ತೀರಿ, ಎತ್ತರಿದ್ದಾಗೂ ಎಷ್ಟೋ ಸಲ ಆನಂದವಾಗಿರ್ತೀರಿ. ಇಂದ್ರಿಯಗಳು ವಿಷಯಗಳ ಸಪೋರ್ಟ್ ಇರ್ಲಾರ್ದೆ ಏನು ಆನಂದವಾಗಿರ್ತೀರಿ. ಈಗೇನು ಅಂತ ಒಂದು ಆನಂದಕ್ಕ ಏನಂದ್ರೆ ಆನಂದ ಪರಮಾತ್ಮನ ವಿಶೇಷಣ. ನಿತ್ಯ ಅಂತಂದ್ರೆ ಅವನು ಪರ್ಮನೆಂಟ್ ಅದನ್ನ, ಹುಟ್ಟವಲ್ಲ, ಸಾಯವಲ್ಲ, ಬರವಲ್ಲ, ಹೋಗವಲ್ಲ. ಎಲ್ಲರೂ ಅಭಿಷೇಕ ಮಾಡ್ಲಕ್ಕ ಆದಾಗ ಆಹ್ವಾನ ಮಾಡ್ತೀವಿ, ಗಣಪತಿ ಅವು ಇವು ಏನೇನೋ ಎಲ್ಲಿ ಅಡಿಕೆ ಪೂಜೆ ಮಾಡಿ ಆ ಪರಮಾತ್ಮಗ ಆಹ್ವಾನ ಮಾಡ್ತಾರ. ಆಮೇಲೆ ಲಾಸ್ಟಿಗೆ ಎಲ್ಲ 11 ಬಟ್ಟಲೊಳಗೆಂದು ಎಲ್ಲ ತೀರ್ಥಗಳ ಹಾಕಿ ಆಮೇಲೆ ಮಾಡ್ಬಿಡ್ತಾರ, ವಿಸರ್ಜನೆ ಮಾಡ್ಬಿಡ್ತಾರ. ಎಲ್ಲ ಹಾಕಿ ತೊಳೆದ್ಬಿಡ್ತಾರ, ಮೇಲೆ ಹಾಕಿ ಹಾಕಿ ಎಲ್ಲ ಕರೆದು ಆಹ್ವಾನ ಮಾಡಿ ಆಮೇಲೆ ಲಾಸ್ಟಿಗೆ ಅವನಿಗೆ ಪರಮಾತ್ಮನಿಗೆ ಆಹ್ವಾನ ಮಾಡ್ಲಕ್ ನಾವ್ಯಾರು, ವಿಸರ್ಜನೆ ಮಾಡ್ಲಕ್ ನಾವ್ಯಾರು? ಹಿಂಗಾಗಿ ಆಹ್ವಾನ ಮಾಡಿದ್ರೆ ಬರೋವಲ್ಲ, ವಿಸರ್ಜನೆ ಮಾಡಿದ್ರೆ ಹೋಗವಲ್ಲ. ಅವ ಎಲ್ಲ ಕಾಲದಲ್ಲಿ ಇರೋ ಬ್ರಹ್ಮ. ಅಂತ ಬ್ರಹ್ಮನ ವಿಷಯವನ್ನ ಅದು ನಿತ್ಯ ಅಂದ್ರೆ ಏನು? ಪರ್ಮನೆಂಟ್, ಶಾಶ್ವತ. ಅದು ಏನಪ್ಪ ಅಂದ್ರೆ ಪರಮಾತ್ಮನ ವಿಶೇಷಣ. ಪರಿಪೂರ್ಣ ಅಂದ್ರ ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ಅವನಿದ್ದೇ ಇರ್ತಾನೆ. ನಿಮಗೆ ಜಗಳ ಆಗ್ಲಿಕ್ಕತ್ತಿರ್ಬೋದು, ಪ್ರೀತಿ ಮಾಡ್ಲಿಕ್ಕತ್ತಿರ್ಬೋದು, ಅಪಮಾನ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಲಾಭ ಆಗಿರ್ಬೋದು, ಆರೋಗ್ಯ ಇರ್ಬೋದು, ಅನಾರೋಗ್ಯ ಇರ್ಬೋದು, ಹುಟ್ಟಿರ್ಬೋದು, ಸತ್ತಿರ್ಬೋದು, ಏನೆಲ್ಲ ಪ್ರಸಂಗಗಳೊಳಗ ಅವ ಇದ್ದೇ ಇರ್ತಾನೆ. ಅವ ಇಲ್ಲದೆ ಯಾವ ಕೆಲಸಗಳು ಆಗಂಗಿಲ್ಲ. ಅದಕ್ಕೇನಂತಾರೆ ಪರಿಪೂರ್ಣ. ಆ ಪರಿಪೂರ್ಣನನ್ನೇ ಮರೆತು ನಾವು ಅಪೂರ್ಣರು ದೊಡ್ಡ ಚಿಂತೆ ಒಳಗ ತೊಡಗಿಬಿಡ್ತೀವಿ. ಹಿಂಗಾದ್ರೆ ಹೆಂಗ?
ಹೆಂಗಂದ್ರೆ ಹೆಂಗ್ ಬತ್ತ ಹಂಗೆ ಹೋಗ್ಬೇಕು ಸುಮ್ಮ ಹೆಂಗ ಆತಿರ್ತಾವ ಜೀವನದಾಗ. ಹಿಂಗ ಆಗಬಾರ್ದಾಗಿತ್ತು, ಹಿಂಗ ಆಗ್ಬೇಕಾಗಿತ್ತು. ಇದೇನ್ ಜಗತ್ತು ನಿಮ್ಮದ, ನಿಮ್ಮ ಅಪ್ಪಂದ, ನಿಮ್ ಮನ್ಸಿಗೆ ಬಂದಾಗ ಆಗದಕ್ಕ. ಅದು ಈಶ್ವರನ ಜಗತ್ತದ, ಅವ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ತಿರ್ತಾನೆ. ಯಾವಾಗಕ್ಕೆ ಇಡ್ಬೇಕು ಇಡ್ತಾನೆ, ಯಾವಾಗ ತೆಗಿಬೇಕು ತೆಗಿತಾನ, ಯಾವಾಗಕ್ಕೆ ಎತ್ತಬೇಕು ಎತ್ತಾನ, ಯಾವಾಗಕ್ಕೆ ಬಿಸಾಕ್ಬೇಕು ಬಿಸಾಕ್ತಿರ್ತಾನ. ಅವನ್ ಜಗತ್ತುದು. ನೀವು ಬ್ರಹ್ಮ ಸ್ವರೂಪರಾದ್ರಿ ಅಂದ್ರೆ ಈಶ್ವರ ನಿಮ್ಮ ಅಡಿಯಾಳ ಆಗ್ತಾನೆ. ನೀವು ಜೀವ ಸ್ವರೂಪರ ಆದ್ರಿ ಅಂತಂದ್ರ ಈಶ್ವರ ನಿಮಗ್ ಮಹಾರಾಜ ಆಗ್ತಾನೆ. ಅವ ಹೇಳ್ದಂಗ ನೀವು ಕೇಳ. ಬ್ರಹ್ಮ ಸ್ವರೂಪರಾದ್ರಿ ಅಂದ್ರೆ ನಿಮ್ಮ ಕಾಲಿನ ಧೂಳಿ ಅವ ಈಶ್ವರ ಅಂತಂದ್ರ. ಈಶ್ವರ ಏನಿದೆ? ಇದು ಪಂಚಭೂತಾತ್ಮಕ ಜಗತ್ತು ಮತ್ತು ಮಾಯೆ ಇವೆಲ್ಲವನ್ನ ನಿಯಾಮನ ಮಾಡುವಂತ ಒಂದು ಹೋಟೆಲ್ ಮ್ಯಾನೇಜರ್ ಅವ ಅಷ್ಟೇ. ನೀವು ಹೋಟೆಲ್ ಮಾಲೀಕರಾದ್ರಿ ಅಂತಂದ್ರೆ, ಹೋಟೆಲ್ನಾಗ ಮಾಲೀಕರಾದ್ರಿ ಅಂದ್ರೆ ಅವ ಮ್ಯಾನೇಜರ್ ಏನಿರ್ತಾನೆ, ನೀವ್ ಹೇಳಿದ್ ಕೇಳ್ತಾನ. ಹೋಟೆಲ್ನಾಗ ನೀವು ಪ್ಲೇಟ್ ಎತ್ತವ್ರಿ, ಚಮಚ ತೊಳೆಯವರು, ಭಾಂಡೆ ತಿಕ್ಕವರು, ನೀಡವರು, ಮಾಡೋರು, ಅಡಿಗೆ ಮಾಡೋರು ಆದ್ರಿ ಅಂತಂದ್ರೆ ಮ್ಯಾನೇಜರ್ ಏನತ್ತಾನ ನಿಮಗ ಆರ್ಡರ್ ಮಾಡ್ತಾನ. ಜೀವಭಾವ ದೇಹಾಭಿಮಾನ ಈ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿರುವ ವಸ್ತುಗಳ ಮೇಲಿರುವಂತ ಒಂದು ಇಂದ್ರಿಯ ವಿಷಯಗಳ ಮೇಲಿನ ಒಂದು ಏನಂತೀರಿ ಅಭಿಲಾಷೆಗಳು ಇಟ್ಕೊಂಡು ಇಂಥವೇ ಕೆಲ್ಸಕ್ಕೆ ಬರುವ ವಿಷಯಗಳನ್ನ ನೀವು ಭೋಗಿಸ್ಬೋತ ಇದ್ರಾಗೇ ಮುಳುಗಿದ್ರಿ ಅಂತಂದ್ರೆ ಅವು ಹೋಟೆಲ್ನಾಗ ಸಪ್ಲೈಯರೋ ಪ್ಲೇಟ್ ತೊಳೆಯರೋ ಆದಂಗ ಅವಾಗ ನೀವು ಈಶ್ವರ 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 ಹೆಂಗ್ ಮಾಡಿತ್ ನೋಡಪ್ಪ ಅಂತೇಳಿ ಅವನಿಗೆ ರುದ್ರಾಭಿಷೇಕ ನಾನು ನಿನಗೆ ತಾಣಿಗಿಡ್ತೀನಿ, ನನಗ ಒಂದಿಟ್ಟು ನೀನ್ ತಾಣಿಗಿಡುವ ಮಾರಾಯ ಅಂತ ಆ ಮ್ಯಾನೇಜರ್ ಅಂತ ಸಂಗಟ ಏನ್ ಮಾಡ್ದಂಗ ಅದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಂಗ ಅಷ್ಟೇ. ನೀವು ಶುದ್ಧ ಬ್ರಹ್ಮ ಸ್ವರೂಪರಾದ್ರಿ ಅಂತಂದ್ರೆ ಹೋಟೆಲ್ ಮಾಲಕರಿದ್ದಂಗ ಅವ ಏನ್ ಲೆಕ್ಕದ ದೊಡ್ಡವಿರಲಕ್ಕ. ಆ ಮಾಯೆ ಈಶ್ವರ ಎಲ್ಲ ನಿಮ್ ಕಾಲಿನ ಧೂಳಿಗಳಾಗ್ತಾರ. ಇದು ತಿಳ್ಕೋರಿ ಸ್ವಲ್ಪ. ಅದನ್ನ ನೀವು ಮಾಡ್ಬೇಕಂತ ನಾವು ಮಾಡ್ಲಕತ್ತೀವಿ, ಹೋಟೆಲ್ ಮಾಲಕರು ಮಾಡ್ಬೇಕತ್ತೀವಿ. ನೀವಿದ್ರ ಪ್ಲೇಟ್ ಚಮಚ ತೊಳಿಲಕ್ ಹೋಗಂತ ಕಸ ಮುಸ್ರಿ ಎತ್ತಂತ ಸಪ್ಲೈಯರ್ಗಳು ಹಾಗೆಲ್ಲಕ್ಕ ನೀವು ಹೊಂಟಿರಿ. ಏನ್ ಮಾಡಕ್ಕಾಗ್ತದೆ? ಯಾರು ಬರ್ತೀರಿ ಮ್ಯಾಲ ಅವರು ಈಶ್ವರನ ಅದ್ಭುತವಾದ ನಿಮ್ಮ ಸಂಸಾರ ಜೀವನ ಅದ್ಭುತ ಆಗ್ತದ, ಗ್ರೇಟ್ ಆಗ್ತದ, ಸುಂದರ ಆಗ್ತದ. ಒಳಗಿಂದ ಮೋಹನೇ ಬಿಡಲ್ಲ. ಮಣಗಟ್ಲೆ ಹೆಂಡ್ರ ಮೇಲ್ ಮೋಹ, ಮಕ್ಕಳ ಮೇಲ್ ಮೋಹ ಇಟ್ಕೊಂಡು ಬರೀ ಅವ್ರು ಕುಂಡಿ ತೊಳ್ಕೊತೇ ನಮ್ದೆಲ್ಲ 100 ವರ್ಷ ಆಯುಷ್ಯ ಕಳಿಸ್ತೀನಂತ ಡಿಸೈಡ್ ಮಾಡಿದಂತ ಮೂರ್ಖರಿಗೆ ಏನ್ ಮಾಡಕ್ಕಾಗ್ತ? ಇವೆಲ್ಲ ವಿಶೇಷಣಗಳು ಈಗ ಏನ್ ಹೇಳಕತ್ತಾರ ನಿನ್ನಿ ಅನ್ನೋದ್ರ ಸಲುವಾಗಿ ನಾನೇನ್ ಹೇಳಕತ್ತೀನಿ. ಇದೆಲ್ಲಾನು ನಾನು ನಿಮ್ ಪಾಠ ಬಿಟ್ಟು ಏನ್ ಎಕ್ಸ್ಟ್ರಾ ಹೇಳಕತ್ತಿಲ್ಲ. ನಿಮ್ ಪಾಠಕ್ಕೆ ಸಂಬಂಧಪಟ್ಟಂತೆ ಆನಂದ ಅಂದ್ರೇನು ಅಂತಂದ್ರೆ ಆತ್ಮದ ವಿಶೇಷಣ, ಸದ್ರೂಪ ಅಂದ್ರೇನು ಆತ್ಮದ ವಿಶೇಷಣ, ಚಿದ್ರೂಪ ಅಂದ್ರೇನು ಆತ್ಮದ ವಿಶೇಷಣ, ನಿತ್ಯ ರೂಪ ಅಂದ್ರೇನು ಆತ್ಮದ ವಿಶೇಷಣ, ಪರಿಪೂರ್ಣ ರೂಪ ಅಂದ್ರೇನು ಆತ್ಮದ ವಿಶೇಷಣ. ಒಬ್ಬನೇ ಒಬ್ಬ ಆತ್ಮ, ಏಕೈಕ ಆತ್ಮ ಎಲ್ಲಾ ಕಡೆ ಅದನ ಅನ್ನೋಂಥವ್ರಿಗೆ ಅದು ಆಯ್ತು. ಈ ವಿಶೇಷಣ ಅನ್ನೋದು ತಿಳ್ಕೊಂಡ್ಮೇಲೆ ಮತ್ತೆ ಉಪಾಧಿ ಅಂದ್ರೆ ಏನು ಅಂತಂದ್ರ ಆತ್ಮದಲ್ಲಿ ಬೆರೆಯದೆ ಆತ್ಮನಿಂದ ಭಿನ್ನವಾಗಿದ್ದು ಆತ್ಮವನ್ನ ಡಿವೈಡ್ ಮಾಡೋದು. ಯಾವುದು? ಬ್ರಹ್ಮಾಂಡ ಮತ್ತು ಪಿಂಡಾಂಡ. ಪಿಂಡಾಂಡ ಅಂದ್ರ ಘಟ, ಬ್ರಹ್ಮಾಂಡ ಅಂತಂದ್ರೆ ಮಠ. ಘಟ ಮಠಗಳು ಈ ಆಕಾಶವನ್ನ ಹೇಗೆ 3 ತುಂಡುಗಳಾಗಿ ಮಾಡುತ್ತೀವೆಯೋ ಅದೇ ರೀತಿ ಶುದ್ಧ ಬ್ರಹ್ಮನನ್ನ 3 ತುಂಡುಗಳು ಮಾಡಿ ಹಾಕ್ಯಾರ. ಯಾವುದು? ಈ ಬ್ರಹ್ಮಾಂಡ ಪಿಂಡಾಂಡಗಳು. ಪಿಂಡಾಂಡ ಏನ್ ಮಾಡ್ಯದ? ಆ ಶುದ್ಧ ಬ್ರಹ್ಮನನ್ನ ತನ್ನೊಳಗ ಇಟ್ಕೊಂಡು ಜೀವ ಅನಿಸ್ಬಿಟ್ಟದ ಇದು ಮಗಂದ. ಮತ್ತ ಆ ಶುದ್ಧ ಬ್ರಹ್ಮನನ್ನ ಬ್ರಹ್ಮಾಂಡ ತನ್ನೊಳಗೆ ಹಿಂಬಿಟ್ಟುಕೊಂಡು ಏನ್ ಅನಿಸ್ಬಿಟ್ಟದ? ಈಶ್ವರ ಅನಿಸ್ಬಿಟ್ಟದ. ಜೀವ ಈಶ್ವರ. ಈ ಎರಡು ಬ್ರಹ್ಮಾಂಡ ಪಿಂಡಾಂಡ ನಷ್ಟವಾಗಿ ಹೋದ್ಮೇಲೂ ಶುದ್ಧ ಬ್ರಹ್ಮ ಏನ್ ಉಳಿತಾನ ಅವ ಬ್ರಹ್ಮ ಅನಿಸ್ಕೊಂಡ. ಬ್ರಹ್ಮ, ಈಶ್ವರ, ಜೀವ, ಮಹಾಕಾಶ, ಮಠಾಕಾಶ, ಘಟಾಕಾಶ, ಬ್ರಹ್ಮಾಂಡ ಪಿಂಡಾಂಡ ಉಪಾಧಿಗಳು, ಮಠ ಘಟಗಳು ಉಪಾಧಿಗಳು. ಈ ಬ್ರಹ್ಮಾಂಡ ಪಿಂಡಾಂಡ ಆತ್ಮದೊಳಗೆ ಎಂದೂ ಬೆರೆತಿಲ್ಲ. ಆತ್ಮ ಸ್ವರೂಪ ಎಂದೂ ಹಾಗೇ ಇಲ್ಲ. ಯಾಕಂದ್ರೆ ಅವು ಅನಾತ್ಮ ವಸ್ತುಗಳು. ಈ ರೀತಿ ನಾವು ತಿಳ್ಕೊಂಡ ಮೇಲೆ ಮುಂದೇನದ?
ನಾನು 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 ಅಂತಿರ್ತೀರಿ. ಈ ನಾನು ಅನ್ನೋದು ಹೆಂಗದಪ್ಪ ಅಂದ್ರೆ, ಹಾಲು ಮಾರವ ಮುಂಜಾನೆ ಹಾಲು ಕೊಡ್ಲಕ್ ಬರ್ತಾನ. ಅಮ್ಮ ಹಾಲು ತಗೋರಿ ಅಂದ್ರೆ ಆಯ್ತಪ್ಪ ಬಂದೆ, ಒಂದ್ ಪಾತ್ರೆ ತಗೊಂಡು ಬರ್ತೀರಿ. ಪಾತ್ರೆ ತಗೊಂಡು ಬಂದು ಹಾಕಪ್ಪ ಹಾಲು ಅಂತೀರಿ. ಅವ ಹಾಲು ಹಾಕ್ತಾನ. ಅವನು 8 ದಿವಸ 10 ದಿವಸ ತಿಂಗಳಾದ್ಮೇಲೆ ರೊಕ್ಕ ಬೇಡ್ತಾನ. ರೊಕ್ಕ ಬೇಡದಾಗ ಅಮ್ಮ ಹಾಲಿನ ರೊಕ್ಕ ಕೊಡ್ರಿ ಅಂತೀರಿ. ಆ ಹಾಲಿನ ರೊಕ್ಕದಾಗ ಏನಾಗ್ಯದ, ಹಾಲಿನ ರೊಕ್ಕ ತಗೋರಪ್ಪ ಅಂತ ಕೊಡ್ತೀರಿ. ಅದ್ರೊಳಗೆ ಅವ ಏನು ಮಗ ಹಾಲೇ ಕೊಟ್ಟಾನೆ ಪ್ಯೂರ್. ಹಾಲಿನ ಜೊತೆಗೆ ಏನ್ ಕೊಟ್ಟಾನ ಅವನು? ಹಾಲಿನ ಜೊತೆಗೆ ಏನ್ ಕೊಟ್ಟಾನ ಅವನು? ನೀರ್ನು ಕೊಟ್ಟಾನ. ನೀರು ಸಮೇತ ಹಾಲಿಂದ ದೊಡ್ಡ ನಾಟಕ ಮಾಡೋದು ಇಲ್ಲಿ. ಅಲ್ಲಿ ಏನಾಗ್ಯದ, ಹಾಲು ತಗೋರಿ ಅಂತಾನ, ಹಾಲು ತಗೋತೀರಿ. ಹಾಲಿನ ರೊಕ್ಕ ಕೊಡ್ರಿ ಅಂತಾನ, ಆಯ್ತು ಹಾಲಿನ ರೊಕ್ಕ ಕೊಡ್ಲಕತ್ತೀರಿ, ತಗೊಳಕತ್ತಾನ. ಹಾಲಿಂದತೆ ಮಾಡ್ಲಕತ್ತಾನೆಲ್ಲ. ಅದ್ರ ಜೊತೆಗೆ ಏನದ, ನೀರು ಅದ. ನೀರು ಸಮೇತ ಹಾಲು ಆದರ ಆ ನೀರು ಗೌಣವಾಗ್ಯದ. ನೀರಿಂದು ಅಸ್ತಿತ್ವ ಗೌಣ ಆಗಿ ಏನಾಗ್ಯದಲ್ಲಿ ಹಾಲಿನ ಕಡೆನೆ ಲಕ್ಷ್ಯ ಆದ. ಈಗ ಏನದ ಅಂತಂದ್ರೆ, ನೀರು ಸಮೇತವಾದ ಹಾಲೇನದಲ್ಲ ಅದಕ್ಕೇನಂತಾರ ವಾಚ್ಯಾರ್ಥ ಅಂತಾರ. ನೀರದ ಹಾಲಿನಾಗ ನೀರು ಕಲ್ಸನ, 1 ಲೀಟರ್ ಹಾಲಿನಾಗ 1 ಲೀಟರ್ ನೀರು ಕಲ್ಸನ 2 ಲೀಟರ್ ಆಗ್ಯದ. ಆ 2 ಲೀಟರ್ ದ್ರವ್ಯಕ್ಕ ಏನಂತಾರ ಅಂತಂದ್ರೆ ಹಾಲೇ ಅಂತಾರ. ಎಂತ ಹಾಲು ಅಂದ್ರೆ ವಾಚ್ಯಾರ್ಥದ ಹಾಲು. ಇನ್ನ ಒಂದು ಕಡೆ ಇಟ್ಟನ, ಒಂದು ಕಡೆ ನೀರಿಟ್ಟನ, ಇನ್ನ 1 ಲೀಟರ್ ಕಲ್ಸವನ, ಇನ್ನ ಕಲಸಿಲ್ಲವ, ಸಪರೇಟ್ ಇಟ್ಟನ. ಪ್ಯೂರ್ ಹಾಲು ಇಟ್ಟನ, ಅದ್ರಾಗ ನೀರು ಕಲ್ಸಿಲ್ಲ, ಶುದ್ಧವಾದ ಹಾಲದ. ಆ ಹಾಲಿಗೆ ಏನಂತಾರಂದ್ರೆ ಲಕ್ಷಾರ್ಥದ ಹಾಲು. ವಾಚ್ಯಾರ್ಥದ ಹಾಲು, ಲಕ್ಷಾರ್ಥದ ಹಾಲು. ಶುದ್ಧವಾದ ಹಾಲಿಗೆ ಲಕ್ಷಾರ್ಥದ ಹಾಲು, ನೀರು ಮಿಶ್ರಿತವಾದ ಹಾಲಿಗೆ ವಾಚ್ಯಾರ್ಥದ ಹಾಲು. ಹಿಂಗ ಇದು ದೃಷ್ಟಾಂತ. ಇದ್ರ ದ್ರಾಷ್ಟಾಂತ ಏನದಲ್ಲ, ಹಾಲಂತ ಹೆಂಗ ಅಂತೀರಿ, ಎರಡಕ್ಕೂ ಹಾಲೇ ಅಂತೀರಿ. ನೀರ್ ಕಲಿಸಿದಾಗ್ನು ಹಾಲೇ ಅಂತೀರಿ, ನೀರ್ ಕಲಿಸ್ಲಾರ್ದಾಗ್ನು ಹಾಲೇ ಅಂತೀರಿ. ಅದೇ ರೀತಿ ನೀವು ನಾನು 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 ಅಂತಿರಲ್ಲ, ನಾನು ಅನ್ನೋದು ಏನದಪ್ಪ ಅಂತಂದ್ರೆ ಅದ್ರೊಳಗೆ ಒಂದು ವಾಚ್ಯಾರ್ಥ ಅದ, ಒಂದು ಲಕ್ಷ್ಯಾರ್ಥ ಅದ. ನಾನು ಅನ್ನೋದ್ರಾಗ ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ ಅದ. ನಾನು ಅನ್ನೋದ್ರಾಗ ಏನದ, ಈ ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ದೇಹಾಭಿಮಾನ ಉಳ್ಳಂತ ಒಂದು ಜೀವಭಾವ, ಇವೆಲ್ಲವುಗಳ ಸಮೇತವಾಗಿ ಒಂದು ಆತ್ಮ ಅಂತ ಆದ. ಇವೆಲ್ಲವುಗಳ ಸಮೇತವಾಗಿ ಆತ್ಮನನ್ನು ಸೇರಿಸಿಕೊಂಡು ಅದಕ್ಕ ನಾನು ಅಂತೀವಲ್ಲ, ಎಲ್ಲ ಉರ್ದು ಕಲಿಸಿ ಅಂತೀರಿ ನೀವು. ನಾನಂತ ನಿಮ್ಮ ಮೈ ಮೇಲೆ ಹಾಕೊಂಡು ಬಟ್ಟೆ ಹಿಡ್ಕೊಂಡು ನಿಮ್ಮ ದೇಹ, ಇಂದ್ರಿಯ ಎಲ್ಲವನ್ನೂ ಕೂಡಿಸಿಕೊಂಡೆ, ಶರೀರವನ್ನ ಕೂಡಿಸಿಕೊಂಡೆ ನಾನು ಅಂತಿರಲ್ಲ. ಅದು ಏನಪ್ಪ ಅಂತಂದ್ರೆ ವಾಚ್ಯಾರ್ಥನೋ ಲಕ್ಷ್ಯಾರ್ಥನೋ, ಅನಾತ್ಮವನ್ನ ಸೇರಿಸಿಕೊಂಡು ಆತ್ಮವನ್ನ ಹಿಡಿದು ಹೇಳ್ತಿರಲ್ಲ. ನೀರು ಸೇರಿಸಿದ ಹಾಲಿಗೆ ವಾಚ್ಯಾರ್ಥ ಅಂದಂಗ ಈ ಅನಾತ್ಮ ವಸ್ತುಗಳನ್ನ ಸೇರಿಸಿ ಆತ್ಮ ವಸ್ತುವನ್ನ ಕುರಿತು ಹೇಳ್ತಿರಲ್ಲ ನಾನು ಅಂತೇಳಿ, ಇದು ವಾಚ್ಯಾರ್ಥನ ಲಕ್ಷ್ಯಾರ್ಥನ? ಇದು ವಾಚ್ಯಾರ್ಥ. ಈ ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಪ್ರಾಣ ನಾನಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ, ದೇಹಾಭಿಮಾನದ ಜೀವ ನಾನಲ್ಲ, ಇವ್ಯಾವ್ಯಾವೂ ಅಲ್ಲ. ನಾನು ಶುದ್ಧ ಆತ್ಮನಿದ್ದೇನೆ, ಬ್ರಹ್ಮನೇ ನಾನು. ಈ ಪಿಂಡಾಂಡದೊಳಗೆ ಇರುವ ಕಾರಣ, ಪಿಂಡಾಂಡ ಎಂಬ ಉಪಾಧಿ ಉಂಟಾದ ಕಾರಣ ನಾನು ಜೀವ ಅನಿಸ್ಕೊಂಡಿನೇ ಹೊರತು ನಾನು ಶುದ್ಧ ಆತ್ಮನೇ ಇದ್ದೇನೆ, ಬ್ರಹ್ಮನೇ ಇದ್ದೇನೆ. ಈ ಶುದ್ಧ ಆತ್ಮಕ್ಕೆ ಏನಂತೀರಿ?
ಎಂತ ಅರ್ಥ ಇದು? ವಾಚ್ಯಾರ್ಥನ ಲಕ್ಷ್ಯಾರ್ಥನ? ಲಕ್ಷ್ಯ. ನಾನು ಅನ್ನೋದು ಗೊತ್ತಾಯ್ತಿಲ್ಲ ನಮಗೆ. ಕಾಯಿಪಲ್ಯ ತಗೊಂಬರ್ರಿ, ಕಾಯಿಪಲ್ಯ ತರಿಸ್ತಾರ. ಕಾಯಿಪಲ್ಯ ತಂದ್ಮೇಲೆ ಅದೆಲ್ಲ ತೋಸಿದ ಮೇಲೆ ಏನಿರ್ತದೆ? 10 kg ಕಾಯಿಪಲ್ಯ ತಂದ್ರೆ ನಿಮಗೆ 2 kg ಕಾಯಿಪಲ್ಯ ಸಿಗ್ತದೆ, 8 kg ಕಸ ಹೋಗ್ತದೆ ಅದ್ರಾಗ. ಹೌದಾ ಇಲ್ಲ? ಅಕ್ಕಿ ತಗೊಂಬರ್ರಿ, ಗೋಧಿ ತಗೊಂಬರ್ರಿ ಅಂದ್ರೆ ಪ್ಯೂರ್ ಅದೇ ತರ್ತಾರೆ, ಅದ್ರ ಸಂಗಡ ಕಸನು ತಂದಿರ್ತಾರೆ. ಅದಕ್ಕೆಲ್ಲ ಸೇರಿಸಿ ಕಸ ಹಿಡ್ಕೊಂಡು ನೀವು ಧಾನ್ಯಗಳನ್ನೇ ಅಕ್ಕಿ ಅಂತೀರಿ, ಗೋಧಿ ಅಂತೀರಿ, ಅವು ಆರಿಸಿ ತೆಗೆದು ಸ್ವಚ್ಛ ಮಾಡಿದ್ಮೇಲೆ ಅದು ಲಕ್ಷ್ಯಾರ್ಥ. ವಾಚ್ಯಾರ್ಥದೊಳಗೆ ಏನಾಗ್ತದ ಅಂತಂದ್ರೆ ಅನಾತ್ಮ ಮಿಶ್ರಿತ ಆತ್ಮಕ್ಕ ವಾಚ್ಯಾರ್ಥ ಅಂತಾರ, ಕೇವಲ ಆತ್ಮವನ್ನ ಲಕ್ಷ್ಯಾರ್ಥ ಅಂತಾರೆ. ಇದು ನಾನು ಅಂದ್ರೆ ಏನು, ಆತ್ಮ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಆತ್ಮ ಅಂದ್ರೆ ನಾನು, ಶುದ್ಧ ನಾನು, ತಾನು ನಾನು ಅನ್ನೋದು. ಮತ್ ನೀನು ಅಂತಿರ್ತೀರಲ್ಲ, ಪರಮಾತ್ಮನಿಗೆ ನೀನು ಹಿಂಗ್ ಅಂದ್ಕೂಡ್ಲೇನೆ ಮ್ಯಾಕ್ ಮುಖ ಮಾಡ್ತೀರಿ, ಹಿಂಗ್ ಮಾಡ್ತೀರಿ. ಪರಮಾತ್ಮ ಮ್ಯಾಲದನ, ಮ್ಯಾಲೆ ಅದಾನೆ ಪರಮಾತ್ಮ, ಕೆಳಗಿಲ್ಲ ಏನಂತ ಕೇಳ್ತಿರ್ತೀನಿ ನಾನು. ಅವ್ನು ಪರಮಾತ್ಮ ನೋಡಿದ್ರೆ ಹಿಂಗ್ ಮ್ಯಾಲ ಮಾಡ್ತಾರೆ ಮುಖ, ಕೆಳಗಿಲ್ಲ. ಕೆಳಗಿನ ಮುಖ ಮಾಡಿದ್ರೆ ಅಲ್ಲಿನೂ ಅದಾನ, ಎಲ್ಲ ಕಡೆ ಅದಾನ. ಎಡಕ್ಕೂ ಅದಾನ, ಬಲಕ್ಕೂ ಅದಾನ, ಹಿಂದೂ ಅದಾನ, ಮುಂದೂ ಅದಾನ, ಎಲ್ಲ ಕಡೆ ಅದಾನ. ಪರಮಾತ್ಮ ಬಲ ಕಡೆ ಅಷ್ಟೇ, ಎಡಗಡೆ ಇಲ್ಲೇನೋ. ಅಜ್ಞಾನಿಗಳಿಗೆ ಬಲ ಎಡ ಭೇದ ಭಾವ, ಜ್ಞಾನಿಗೆಲ್ಲ ಒಂದೇ. ಏನಾಗ್ತದ? ಎಡಕಿನ ಕಾಲು, ಎಡಕಿನ ಕೈಯ, ಎಡಕಿನ ಕಣ್ಣು, ಎಡಕಿನ ಭಾಗ ಅದು ಸರಿಗಿಲ್ಲ ಅಂದ್ರೆ ಅದು ಯಾಕೆ ಇಟ್ಕೊಂಡಿರಿ ನೀವು? ಎಡಭಾಗಗಳನ್ನ ಕತ್ತರಿಸಿ ಬಿಸಾಕಿ ಬಿಡ್ಬೇಕು. ಬಲಗೈ ಅಟ್ಟೆ ಇಟ್ಕೋಬೇಕು, ಬಲಕಿನ ಕಾಲು ಅಟ್ಟೆ ಇಟ್ಕೋಬೇಕು. ಬಳಸ್ಕೊತೀರಿ, ಎಲ್ಲ ಬಳಸ್ಕೊತೀರಿ, ಎಡ ಬಲ ಎಲ್ಲ ಬಳಸ್ಕೊತೀರಿ. ಆದ್ರೆ ಅದ್ರೊಳಗೆ ಭೇದ ಭಾವ ತಾಳಿ ಒಂದು ಚಲೋ ಅಂತೀರಿ, ಒಂದು ಕೆಟ್ಟ ಅಂತೀರಿ. ಈ ಸ್ವಭಾವಗಳನ್ನ ಕಡಿಮೆ ಮಾಡ್ಕೋಬೇಕು. ಅಂಥದ್ದೇನಾರ ಅನುಭವ ಆಗಿತ್ತು, ಎಡಗೈ ನಿಂತು ಏನಾರ ತಗೊಂಡಾಗ ನಿಮಗೆ ಒಂದು ಕೆಟ್ಟ ಅನುಭವ ಆಗಿತ್ತು ಅಂತಂದ್ರೆ ಬಿಟ್ಟು ಬಿಡ್ರಿ. ನಿಮ್ಗೆ ಹಂಗ ಅನಿಸಿತ್ತು ಅಂದ್ರೆ ಅದು ಏನು ಮಾಡಿಲ್ಲ, ಸುಮ್ಮನೆ ಎಡಗೈಗೆ ಕೀಳು ಮಾಡಿ ಸಾಯ ತನಕ ಅದು ಎಡಗೈ ಮಾಡೇ ಇಟ್ಟು ಬಿಡ್ತೀರ ಅದಕ್ಕೆ. ಈಗ ಏನಾಯ್ತು, ನೀನು ಅಂತಿರಲ್ಲ, ನೀನು ಅಂತಂದ್ರ ಈ ಪಂಚಭೂತಾತ್ಮಕ ಜಗತ್ತು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಮಾಯೆ ಇದೆಲ್ಲವನ್ನ ಸೇರಿಸಿ, ಮಾಯೆ ಅಂದ್ರೆ ಏನು ನಿಮಗೆ ತಿಳಿದಷ್ಟು ತಿಳಿಯಿತು. ಏನ್ ಜಗತ್ತೆಲ್ಲ ತಿಳಿದ್ರೆ ನಿಮಗೆ ತಿಳಿಲಾರದು ಮಾಯಪ್ಪ ಅಷ್ಟೇ. ತಿಳಿದಷ್ಟು ಜ್ಞಾನ, ತಿಳಿಲಾರದು ಮಾಯೆ. ಜಗತ್ತಿನಾಗ ಏನದಂತ ಇನ್ನು ತಿಳಿಲಾರದ ಭಾಗನೇ ಮಾಯೆ, ತಿಳಿದದ್ದು ಜ್ಞಾನ. ನಿಮ್ಗೆ ಏನು ತಿಳಿದದು ಅಷ್ಟು ನಿಮಗೆ ಜ್ಞಾನ. ಈಗೇನಾಯ್ತು, ಇದೆಲ್ಲ ಅದರ ನಿಯಾಮಕ ಶಕ್ತಿ ಈಶ್ವರ ಮಾಯೆ. ಅಲ್ಲಿ ಈಶ್ವರ ಮಾಯೆ ಇರೋದರ ಬ್ರಹ್ಮಾಂಡದೊಳಗ, ಈ ಪಿಂಡಾಂಡದೊಳಗೆ ಜೀವ ಅವಿದ್ಯೆಯರದರ. ಜೀವ ಅವಿದ್ಯೆಯರ ಒಂದು ರಾಜ್ಯ ಈ ಪಿಂಡಾಂಡ. ಈಶ್ವರ ಮಾಯೆಯ ರಾಜರಾಣಿ ಇದ್ದಂಗ, ಈಶ್ವರ ಮಾಯೆಯರ ರಾಜ್ಯ ಅದು ಬ್ರಹ್ಮಾಂಡ. ಆ ಪಂಚಭೂತಾತ್ಮಕ ಜಗತ್ತು ಮತ್ತು ಪಂಚಭೂತಗಳಿಂದ ಮಾಡಿದ ವಸ್ತುಗಳು, ಆ ವಸ್ತುಗಳಿಂದ ನೀವೇನು ಭಿನ್ನ ಇಲ್ಲ. ನಿಮ್ಮ ಶರೀರ ಕೂಡ ಆ ಪಂಚಭೂತಗಳಿಂದ ಮಾಡಿದ ಒಂದು ಗೊಂಬೆ, ಹೌದಾ ಇಲ್ಲ? ಅದೆಲ್ಲ ನಿಮ್ಮ ಶರೀರ ಜಗತ್ತಿನಾಗ ಬರ್ತದೆ, ಎಲ್ಲಿ ಬರ್ತದ? ಪಂಚಭೂತ ವಸ್ತುಗಳಿಂದ, ಪಂಚಭೂತಗಳಿಂದ ಮಾಡಿದ ವಸ್ತುನೇ ಹೌದಾ ಇಲ್ಲ ನಿಮ್ಮ ಶರೀರ? ಅದು ಜಗತ್ತಿನ ಒಂದು ಭಾಗನೇ. ಅದು ಎಲ್ಲಾ ಓಸು ಜೀವಿಗಳ ಸ್ಥೂಲ ಶರೀರಗಳನ್ನೆಲ್ಲಾ ಸೇರಿಸಿದ್ರೆ ಈಶ್ವರನ ಸ್ಥೂಲ ಶರೀರ. ಎಲ್ಲಾ ಜೀವಿಗಳ ಸೂಕ್ಷ್ಮ ಶರೀರವನ್ನು ಸೇರಿಸಿದ್ರೆ ಈಶ್ವರನ ಸೂಕ್ಷ್ಮ ಶರೀರ. ಎಲ್ಲಾ ಜೀವಿಗಳ ಕಾರಣ ಶರೀರವನ್ನು ಸೇರಿಸಿದ್ರೆ ಈಶ್ವರನ ಕಾರಣ ಶರೀರ. ಹಿಂಗಿರ್ತಾವ. ಎಲ್ಲಾ ಜೀವಿಗಳೊಳಗಿರುವ ಅವಿದ್ಯೆಗಳನ್ನ ಬೆರೆಸಿದ್ರೆ ಈಶ್ವರನ ಮಾಯೆ. ಇಷ್ಟೇ. ನಿಮ್ಮನ್ನು ಬಿಟ್ಟು ಅಲ್ಲಿ ಯಾವ ಈಶ್ವರ ಇಲ್ಲ. ಅದರದೊಂದು ಭಾಗ ನೀವು ಅದಿರಿ, ಮುಖ್ಯ ಭಾಗ ನೀವು ಅದಿರಿ. ಈಗೇನಾಯ್ತು,
ನೀನು ನೀವು ಅಂತಿರಲ್ಲ, ಕೇವಲ ಶುದ್ಧ ಬ್ರಹ್ಮನನ್ನ ಕುರಿತು ನೀನು ಅಂತಂದ್ರಿ ಅಂತಂದ್ರೆ ಅಲ್ಲಿ ನೀನು ಇಲ್ಲ, ನಾನು ಇಲ್ಲ, ಅದು ಇಲ್ಲ, ಇದು ಇಲ್ಲ, ಅಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಅಲ್ಲೇನಾಗ್ಬಿಡ್ತದ? ಶುದ್ಧ ಬ್ರಹ್ಮನಲ್ಲಿ ಲಕ್ಷಾರ್ಥದಲ್ಲಿ ಅಲ್ಲೇನೇನು ಇಲ್ಲದ ಅಖಂಡ ಭಾವ. ಆ ಅಖಂಡ ಭಾವ ಮರೆತು ಈ ಪಂಚಭೂತಾತ್ಮಕ ಜಗತ್ತು, ಜಗತ್ತಿನಿಂದ ಮಾಡಿದ ವಸ್ತುಗಳು, ಪ್ರಾಪಂಚಿಕ ವಸ್ತುಗಳೇನದವಲ್ಲ, ಇದನ್ನ ಹಿಡ್ಕೊಂಡು ನೀವು ಪರಮಾತ್ಮನನ್ನ ನೆನೆಸಿದ್ರಿ ಅಂತಂದ್ರ ಅದೇನದು? ವಾಚ್ಯಾರ್ಥ. ಕೇವಲ ಶುದ್ಧ ಬ್ರಹ್ಮನನ್ನ ನೆನೆಸಿದ್ರೆ ಲಕ್ಷ್ಯಾರ್ಥ. ನೀರು ಕಲಸಿದ ಹಾಲು ಯಾವುದು? ಪಿಂಡಾಂಡದಾಗ ಜೀವ, ಬ್ರಹ್ಮಾಂಡದಾಗ ಈಶ್ವರ. ಈಶ್ವರ ಮೈನಸ್ ಈ ಅನಾತ್ಮ ಎಲ್ಲ ತೆಗೆದು ಹಾಕಿಬಿಟ್ರೆ ಶುದ್ಧ ಬ್ರಹ್ಮನೇ. ಜೀವ ಮೈನಸ್ ಅನಾತ್ಮ ಈಗೇನೇನದ ಎಲ್ಲ ತೆಗೆದು ಹಾಕಿದ್ರೆ ಅದು ಶುದ್ಧ ಬ್ರಹ್ಮನೇ. ಈ ರೀತಿ ತಿಳ್ಕೊಂಡು ನಾನು ನೀನು ಅಂತೇನದ, ನೀನು ಅನ್ನೋದಕ್ಕ ತತ್ ಅಂತಾರ, ನಾನು ಅನ್ನೋದಕ್ಕ ತ್ವಂ ಅಂತಾರ. ತತ್ ತ್ವಂ, ನಾನು ನೀನು, ಮತ್ತಿನೇನಿಲ್ಲ. ಶುದ್ಧವಾದ ನಾನು, ಶುದ್ಧವಾದ ನೀನು, ಅವೆರಡೂ ಕೂಡಿದ್ರೆ ಅಲ್ಲಿ ನಾನು ನೀನು ಅನ್ನೋದಿಲ್ಲವೇ ಇಲ್ಲ. ಅಶುದ್ಧವಾಗಿದ್ದಕ್ಕೆ ಏನಾಗ್ಲಕ್ಕತ್ತದ? ಒಂದು ದೊಡ್ಡದಾಗ್ಯದ, ಒಂದು ಸಣ್ಣದಾಗ್ಯದ, ಒಂದು ಅಲ್ಪಜ್ಞೆ ಆಗ್ಯದ, ಒಂದು ಸರ್ವಜ್ಞೆ ಆಗ್ಯದ, ಒಂದು ಅಲ್ಪಕರ್ತೃತ್ವ ಜೀವ ಆಗ್ಯದ, ಒಂದು ಸರ್ವಕರ್ತೃತ್ವ ಈಶ್ವರ ಆಗ್ಯದ. ಇವೆಲ್ಲ ಭೇದ ಭಾವ ಯಾರೊಳಗದವ? ಜೀವ ಮತ್ತು ಈಶ್ವರದಲ್ಲಿ ಅದಾವ. ಈಶ್ವರನ ಮೂಲ ಸ್ವರೂಪನು ಶುದ್ಧ ಬ್ರಹ್ಮನೇ, ಜೀವನ ಮೂಲ ಸ್ವರೂಪನು ಶುದ್ಧ ಬ್ರಹ್ಮನೇ. ಅವರ ಮೂಲ ಸ್ವರೂಪ ಲಕ್ಷಾರ್ಥದೊಳಗೆ ಭೇದ ಇಲ್ಲ, ಆದರೆ ಅವರ ವಾಚ್ಯಾರ್ಥಗಳಲ್ಲಿ ಭೇದ. ಬ್ರಹ್ಮಾಂಡ ಈಶ್ವರನ ಶರೀರ, ಅವನು ದೊಡ್ಡದದ. ಪಿಂಡಾಂಡ ಜೀವನ ಶರೀರ, ಇವನು ಸಣ್ಣದದ. ಇವನಿಗೆ ಅಲ್ಪಜ್ಞ ಅಂತಾರ, ಅವನಿಗೆ ಸರ್ವಜ್ಞ ಅಂತಾರ. ಇವನು ಅಲ್ಪಕರ್ತೃತ್ವ, ಅವನು ಸರ್ವಕರ್ತೃತ್ವ. ಇವನ್ನೇನದ ಕಿಂಚಿತ್ ಇಚ್ಛಾಶಕ್ತಿ, ತನ್ನ ಶರೀರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೇಕು ಅಷ್ಟೇ ಇವ ಆಲೋಚನೆ ಮಾಡ್ತಾನ. ಅವ ಎಲ್ಲಾ ಜಗತ್ತಿನ ಎಲ್ಲಾ ಜೀವಿಗಳ ಯೋಗಕ್ಷೇಮಕ್ಕಾಗಿ ಅವನು ಆಲೋಚನೆ ಮಾಡ್ತಾನ. ಅವನದೇನದ ಇವೊಂದು ಅಲ್ಪ ಇಚ್ಛಾಶಕ್ತಿ, ನಿಶ್ಕಿಂಚಿತ್ ಅವನು ಈಶ್ವರ. ಎಲ್ಲಾ ಜೀವಿಗಳ ಬಗ್ಗೆ ವಿಚಾರ ಮಾಡ್ತಾನವನು, ಅವನು ನಿಷ್ಕಿಂಚಿತ್ ಇಚ್ಛಾಶಕ್ತಿ, ಇವೊಂದು ಕಿಂಚಿತ್ ಇಚ್ಛಾಶಕ್ತಿ. ಈ ರೀತಿಯಾಗಿ ಇವ್ರದ್ದು ಜೀವ ಈಶ್ವರರ ಭೇದ. ಅದರ ಮೂಲ ಸ್ವರೂಪದಲ್ಲಿ ಇಬ್ಬರು ಶುದ್ಧ ಬ್ರಹ್ಮರೇ ಆಗಿರುವುದರಿಂದ ಶುದ್ಧ ಬ್ರಹ್ಮದ ಸಮಸ್ಯೆ ಅಲ್ಲಿ ಏನು ಇಲ್ಲ. ಅಖಂಡ ಭಾವ ಒಂದೇ ಒಂದು ಬ್ರಹ್ಮ. ಈಗ ಇಲ್ಲಿ ಏನ್ ಹೇಳ್ಬೇಕಾಗ್ಯದ ನಾವು ಅಂತಂದ್ರೆ ಒಂದು ವಾಕ್ಯ ಹೇಳ್ಬೇಕಾಗ್ಯದ. ಏನ್ ವಾಕ್ಯ ಹೇಳಕತ್ತಾರಪ್ಪ ಅಂತಂದ್ರೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 2-4-5 ಮಂತ್ರ ಇದೆ. ಯಾರು ಹೇಳಕತ್ತಾರ? ಯಾಜ್ಞವಲ್ಕ ಮಹರ್ಷಿಗಳು ಮೈತ್ರೇಯಿ ಹೇಳಕತ್ತಾರ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಅದು ಆತ್ಮವಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಸರ್ವಂ ಅಂದ್ರೆ ಏನು? ಇದು ಬಿಡಿಸಿ ಹೇಳ್ಬೇಕಾಗ್ಯದ ಇವತ್ತು ನಾನು. ಸರ್ವಂ ಅಂದ್ರೆ ಏನು? ಸರ್ವಂ ಅಂತಂದ್ರ ನವಾ ಅರೇ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ. ಪತಿ ನವಾ ಅರೇ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ಪತಿ. ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ನವಾ ಅರೇ ಜಯೈ ಕಾಮಾಯ ಜಯೈ ಪ್ರಿಯೋ ಭವತಿ. ಆತ್ಮನಸ್ತು ಕಾಮಾಯ ಜಯೈ ಪ್ರಿಯೋ ಭವತಿ. ನವಾ ಅರೇ ಪುತ್ರಾಣಾಂ ಕಾಮಾಯ ಪುತ್ರಃ ಪ್ರಿಯಂ ಭವತಿ. ಆತ್ಮನಸ್ತು ಕಾಮಾಯ ಪುತ್ರಃ ಪ್ರಿಯೋ ಭವತಿ. ನವಾ ಅರೇ ವಿತ್ತ
ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ ನವಾ ಅರೆ ಬ್ರಹ್ಮಣೆ ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ ನವಾ ಅರೆ ಕ್ಷತ್ರಸ್ಯ ಕಾಮಾಯ ಛತ್ರಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಛತ್ರಂ ಪ್ರಿಯಂ ಭವತಿ. ಪ್ರತಿಯೊಂದು ಶ್ಲೋಕದೊಳಗೆ ಆತ್ಮನಸ್ತು ಕಾಮಾಯ ಅಂತ ಶಬ್ದಗಳು ಬರ್ಲಕತ್ತದ. ನವ ಅರೇ ಲೋಕಾನಂ ಕಾಯಾಯ ಲೋಕಂ ಪ್ರಿಯಂ ಭವತಿ ಕಾಮಾಯ ಕಾಮಾಯ ಕಾಯಾಯ ಅಲ್ಲ ಕಾಮಾಯ ಕಾಮಾಯ ನವ ಅರೇ ಲೋಕಾನಂ ಕಾಮಾಯ ಲೋಕಾಂ ಪ್ರಿಯಂ ಭವತಿ ಆತ್ಮನಸ್ತು ಕಾಯಾಯ ಕಾಮಾಯ ಕಾಯಾಯ ಕಾಮಾಯ ಲೋಕಾ ಪ್ರಿಯಂ ಭವತಿ ನವ ಅರೇ ಭೂತಾನಾಂ ಕಾಮಾಯ ಭೂತಾನಿ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಭೂತಾನಿ ಪ್ರಿಯಾಣಿ ಭವತಿ ನವ ಅರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮವಾ ಅರೇ ದೃಷ್ಟವ್ಯಂ ಶ್ರೋತ್ರವ್ಯೋ ಮಾಂತವ್ಯೋ ನಿಧಿಧ್ಯಾಸಿತವ್ಯೋ ಆತ್ಮವೋ ವಾ ಅರೇ ದರ್ಶನೇನ ಶ್ರವಣೇನ ಮತ್ಯಾ ವಿಜ್ಞೇನ ನದಂ ಸರ್ವಂ ವಿದಿತಂ. ಏನಿದು ಒಂದು ಮಂತ್ರ ಅದ. ಇದು ಮಂತ್ರ ಹೇಳ್ಯಾರ. ಏನಪ್ಪ ಅಂತಂದ್ರೆ ನವಾರೆ ಪತಿಯು ಕಾಮಾಯ ಪತಿ ಪ್ರಿಯೋ ಭವತಿ ಅಂತಂದ್ರ ಪತ್ನಿಯಾದವಳು ಪತಿಯನ್ನ ಪ್ರೀತಿಸುತ್ತಾಳೆ ಅಥವಾ ಪತಿಯಾದವನು ಪತ್ನಿಯನ್ನ ಪ್ರೀತಿಸುತ್ತಾನೆ. ಯಾರ ಸಲುವಾಗಿ ಅಂತಂದ್ರೆ ಹೆಂಗ್ ನೋಡಬೇಕು? ಪತ್ನಿಯಾದವಳು ಪತಿಯನ್ನು ಪ್ರೀತಿಸುತ್ತಾಳೆ. ಅದು ಪತಿಗಾಗಿ ಅಲ್ಲ, ತನಗಾಗಿ. ಪತ್ನಿಯಾದವಳು ಪತಿಯನ್ನು ಪ್ರೀತಿಸುತ್ತಾಳೆ. ಅದು ಪತಿಗಾಗಿ ಅಲ್ಲ, ತನಗಾಗಿ. ಇದನ್ನೇ ನೆಕ್ಸ್ಟ್ ಸೆಂಟೆನ್ಸ್ ಏನ್ ಬರೀತೀರಿ? ಪತಿಯಾದವನು. ಇದು ಸೆಂಟೆನ್ಸ್ ನೀವು ಬರ್ಕೋಬೇಕು. ಪತಿಯಾದವನು ಪತ್ನಿಯನ್ನು ಪ್ರೀತಿಸುತ್ತಾನೆ. ಅದು ಪತ್ನಿಗಾಗಿ ಅಲ್ಲ, ತನಗಾಗಿ. ಇದು 1ನೇ ಶ್ಲೋಕದ ಅರ್ಥ. ಒಂದು ಬರೀರಿ ಹಿಂಗ. ಬರೆದು ಹೇಳ್ರಿ. ಬರೆದು ಹೇಳ್ರಿ. ಪತ್ನಿಯಾದವಳು ಪತಿಯನ್ನು ಪ್ರೀತಿಸುತ್ತಾಳೆ. ಅದು ಪತಿಗಾಗಿ ಅಲ್ಲ, ತನಗಾಗಿ ಅಂತ ಮ್ಯಾಲ ಬರ್ಕೊಳ್ರಿ. ಅದಾದ್ಮೇಲೆ ನಾ ಒಂದೊಂದೇ ಶಬ್ದ ಹೇಳ್ತೀನಿ. ಆ ಶಬ್ದಗಳನ್ನ ನೀವು ಬರೆದು ನನಗೆ ಹೇಳ್ಬೇಕು. 1ನೇ ಶ್ಲೋಕದೊಳಗೆ ಎ ಮತ್ತು ಬಿ ಅಂತ ಹಾಕೊಂಡ್ರಿ. ಹಾಕೊಂಡು ಎ ನಾ ಹೇಳಿನಿ, ಬಿ ನೀವು ಮಾಡ್ರಿ. ಪತಿ ಪಟ ಹೇಳ್ಬೇಕು, ಸುಂಕುತ್ರಾಗಲ್ಲ. ಪ್ರೀತಿಸುತ್ತಾನೆ, ತನಗಾಗಿ ಅಲ್ಲ, ಪತಿಯಾದವನು ಪತ್ನಿಯನ್ನ ಪ್ರೀತಿಸುತ್ತಾನೆ. ಅದು ಪತ್ನಿಗಾಗಿ ಅಲ್ಲ, ತನಗಾಗಿ. ನಂಗೆ ಹೆಂಗ್ ಹೇಳ್ತೀನಿ ಹಂಗ್ ಬರ್ಕೊಳ್ರಿ. ಇನ್ನೊಂದು ಚೇಂಜ್ ಮಾಡ್ತಿರಲ್ಲ, ಅದನ್ನ ಹೇಳಿದ್ 3 ಸಾರಿ. ಪತ್ನಿಯಾದವಳು ಪತಿಯನ್ನು ಪ್ರೀತಿಸುತ್ತಾಳೆ. ಅದು ಪತಿಗಾಗಿ ಅಲ್ಲ, ಕಾಮವಾಗಿ, ತನಗಾಗಿ.
ಶಬ್ದ ಚೇಂಜ್ ಮಾಡಿದ್ರ ನಾನೇ ಪತ್ನಿಯಾದವನು ಪತ್ನಿಯನ್ನು ಪ್ರೀತಿಸುತ್ತಾನೆ. ತನ್ನ ಸತ್ಯ ಪತ್ನಿಗಾಗಿ ಅಲ್ಲ ಅಂತೇಳಿ ಕಾಮ ಕೊಟ್ಟು ಆಮೇಲೆ ತನಗಾಗಿ ಅಂತೇಳಿ ಪತ್ನಿಯಾಗಲ್ಲ ತನಗಾಗಿ ಯಾಕೆ ಕಲಿಸ್ತಿರೋದು? ನಾನೇ ಅರ್ಧ ಪಂಡಿತ ಗಿರ್ಧ ಪಂಡಿತ ಅದೀನಿ, ನಿಮ್ದೊಂದಿಟ್ಟು ಗದ್ದಲು ಸೇರ್ಸಿದ್ರೆ ಅಂದ್ರೆ ಇನ್ನೂ ಹೊಲ್ಸ್ಲತ್ತದು. ಎಷ್ಟು ಕಷ್ಟಪಟ್ಟು ನಾನು ಇದೆಲ್ಲ ಮಾಡಿರ್ತೀನಿ, ತಂದು ಒಂದೊಂದು ಹೆಜ್ಜೆ ಫಾಲೋ ಮಾಡ್ರಿ. ಪತ್ನಿ ಏನ್ ಬರ್ದ್ರಿ? ಪತಿಯಾದವನು ಪತ್ನಿಯನ್ನು ಪ್ರೀತಿಸುತ್ತಾನೆ. ಇದು ಅಂತೂ ಖಂಡಿತ ಸತ್ಯ. ಅದು ಏನ್ ಬರ್ದ್ರಿ? ಪತ್ನಿಗಾಗಿ ಅಲ್ಲ, ಅಲ್ಲ ಅಲ್ಲ ಅನ್ನೋದು ಕಾಮ ಕೊಡ್ರಿ. ಅಲ್ಲಿ ಪತ್ನಿಗಾಗಿ ಅಲ್ಲ, ಅದು ತನಗಾಗಿ. ಈಗ ಎರಡನೇದದ ನವ ಅರೆ ಜಯೈ ಕಾಮಾಯ. ಪತಿ ಬದಲು ಈಗ ಏನ್ ಮಾಡಿದ್ವಿ? ಒಂದನೇದ್ರಾಗ ಎ ಮತ್ತು ಬಿ ಮುಗೀತು. ಎರಡನೇದು ಜಯ, ಸಕ್ಸಸ್ ಅಂತಿರಲ್ಲ, ವಿಕ್ಟರಿ. ಜಯ ಅಂದ್ರೆ ಭಾರಿ ಖುಷಿ ಆಗ್ತದಿಲ್ಲ? ಜಯ ಅಂದ್ರೆ ಏನ್? ಖಡ್ಗ ತಗೊಂಡು ರಣರಂಗದಾಗ ಹೋಗಿ ಕೌರವ್ರ ಕಂಡವ್ರ ಗತ್ಲೆ ಓಡಾಡಿ ಈ ಓಣೆನವ್ರು ಆ ಓಣೆನವ್ರು ಒಂದು ಯುದ್ಧ ಮಾಡೋದಕ್ಕೆ ಗದೆ ಹಿಡ್ಕೊಂಡು ಯುದ್ಧ ಮಾಡೋದು, ಆನೆ ಒಂಟಿ ತಗೊಂಡು ಅಲ್ಲ. ನೀವು ಕುಂತಲ್ಲೇ ಒಂದು ಸೊಳ್ಳೆ ಕಡಿಲಕತ್ತಿತ್ತಂದ್ರೆ ರಪ್ಪ ತೊಡ್ಕೊಂಡ್ಬಿಟ್ರಿ ಅಂತಂದ್ರ ಆ ಸೊಳ್ಳೆ ಸತ್ತು ಬಿತ್ತು ಏನೋ ಆಯ್ತು, ಸೊಳ್ಳೆ ಬಿತ್ತದ್ದು ನೋಡಿದ್ರೆ ಏನಾಗ್ತದೆ ನಿಮಗ? ಜಯ ಆಗ್ತದ. ಒಂದ್ ವೇಳೆ ಸೊಳ್ಳೆ ತಪ್ಪಿಸ್ಕೊಂಡು ಹೋಯ್ತು ಅಂತಂದ್ರ ಮತ್ ಬಂದು ಕತ್ತದ, ನಿಮ್ ಕೈಯ ಉಡಿಸ್ಕೊಳ್ಳಲ್ಲ. ಏನಲ್ಲಕತ್ತದಲ್ಲಿ ಅಪಜಯ ಆಗ್ಲಕತ್ತದ. ಈ ಜಯ ಆದಾಗ ಏನಾಗ್ತದ? ನೀವು ಜಯವನ್ನ ಬಯಸ್ತೀರಾ ಇಲ್ಲ? ಜಯ ಬೇಕಾ ಬೇಡ? ಎಲ್ಲದ್ರಾಗ ಜಯ ಬೇಕಾ ಬೇಡ? ಏನೋ ನಿಮಗ ಗಂಡನ ಮೇಲೆ ಸಿಟ್ಟು ಬಂದದ, ಒಂದ್ ಬೈಲಕತ್ತೀರಿ, ಅವ ಅರ್ಥ ಮಾಡ್ಕೊಂಡು ಹೌದೌದು ನೋಡು ಹಿಂಗ ತಿಳಿತು, ನಿನ್ಗ ಹಿಂಗ ಅನ್ಬಾರ್ದಾಗಿತ್ತು ಅಂದ್ಬಿಟ್ಟೆ, ಹಿಂಗ್ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ, ತೊಂದರೆ ಆಯ್ತು ಅಂತವ ಏನಾರ ತಿಳ್ಕೊಂಡು ಅಂದನಂದ್ರ ನೀವು ಜಯ ಹೊಂದದಂಗ. ಆದ್ರ ಹಳ್ಳಿ ನಿಂತಿಗೆ ಬಾಯಿ ಮುಚ್ಚಿಕೊಂಡು ಸುಮ್ಮಿರೋ, ನನಗೆ ಬುದ್ಧಿ ಹೇಳಕ್ ಬರ್ತಿದೇನೋ, ಶಡಪ್ಪ ಅಂದ್ಬಿಟ್ಟಂತಂದ್ರೆ ಅಪಜಯ ಆದಂಗ ಅಷ್ಟೇ. ಹೆಂಡತಿ ಗಂಡಗಂದ್ರೇನು, ಗಂಡ ಹೆಂಡತಿಗಂದ್ರೇನು, ಗುರು ಶಿಷ್ಯರಿಗಂದ್ರೇನು, ಗುರುವಿಗಂದ್ರೇನು. ಈಗೇನ್ ಮಾಡ್ಲಕತ್ತೀರಿ? ಪಾಠ ಸರಿಯಾಗಿ ಮಾಡ್ಲಾರ್ದವ್ರು ಎಲ್ಲರೂ ಕೂಡಿ ನಮಗ್ ಅಪಜಯ ಮಾಡ್ಲಕತ್ತೀರಿ. ಒಂದಿಷ್ಟು ಮಂದಿ ಪಾಠ ಮಾಡೋರು ಜಯ ಮಾಡ್ಲಕತ್ತೀರಿ. ಅಷ್ಟೇ, ಎರಡು ಅನುಭವಿಸ್ಬೇಕು ನಾವು. ಈಗೇನೈತಿ? ಈಗ ಜಯ. ಈಗ ಪತಿ ಬದ್ಲಿ ಜಯ ಬರೀಬೇಕು. ಇದಂಗ್ ಮಾಡ್ತೇವೆ. ಪತಿ ಪತ್ನಿ ಅಂತ ಬರೋದ್ರಿ. ಏನ್ ಮಾಡ್ತಾರೆ? ಜಯ ಯಾರಿಗ್ ಬೇಕು? ಹೋರಾಟ ಮಾಡೋರಿಗೆ ಬೇಕು. ಹೋರಾಟಗಾರನು ಏನ್ ಮಾಡ್ತಾನ? ಜಯವನ್ನ ಪ್ರೀತಿಸುತ್ತಾನೆ. ಸಕ್ಸಸ್. ಈಗ ಆಟ ಆಡ್ತಿರ್ತಾನ, ಹೋರಾಟ ಮಾಡ್ತಿರ್ತಾನ, ಆಟ ಪ್ಲೇಯರ್ ಆಟ ಆಡ್ತಿರ್ತಾನ. ಪ್ರತಿಯೊಂದು ಕೆಲಸದಲ್ಲಿ ಹೋರಾಟ ನಡೆದದ. ಹೋರಾಟ ನಿರಂತರ ಇರಬೇಕು. ಹೋರಾಟ ನಿರಂತರ ಇರಬೇಕು. ಹೋರಾಟ ನಿಂತಿತು ಅಂದ್ರೆ ಹಿಂದಕ್ಕೆ ಬೀಳ್ತೀರಿ. ಹೋರಾಟಗಾರನು ಅಥವಾ ಪ್ರಯತ್ನವಾದಿಯು, ಸಂಶೋಧಕನು, ಪರೀಕ್ಷಾರ್ಥಿ, ಯಾರು ಬೇಕಾದವರು. ಏನ್ ಬಯಸ್ತಾನವನು? ಜಯವನ್ನ ಪ್ರೀತಿಸುತ್ತಾನೆ. ಈ ಪರೀಕ್ಷೆ ಬರ್ತಾನ, ಅವನ ರಿಸಲ್ಟ್ ರ್ಯಾಂಕ್ ಬರ್ಬೇಕಂತ ಅವನ ಫಲಿತಾಂಶವನ್ನು ಅವನು ಪ್ರೀತಿಸ್ಲಿಕ್ಕತ್ತಾನ. ಎದ್ರ ಸಲುವಾಗಿ? ಆ ಫಲಿತಾಂಶಕ್ಕಾಗಿ ಅಲ್ಲ, ತನಗಾಗಿ. ಫಲಿತಾಂಶದ ಸಲುವಾಗಿ ಅವನ ಫಲಿತಾಂಶ ಯುದ್ಧಕ್ಕಾಗಿ ಜಯ ಬಯಸ್ತಾನೋ ತನಗಾಗಿ ಜಯ ಬಯಸ್ತಾನ್ರಿ? ಸಂಶೋಧನೆಗಾಗಿ ಜಯ ಬಯಸ್ತಾನೋ ತನಗಾಗಿ ಬಯಸ್ತಾನ?
ಅದ್ರೊಳಗೆ ತಂದ ಆದ ಇಲ್ಲ. ತಾನು ಅಂದ್ರೆ ಯಾರು? ವಾಚ್ಯಾರ್ಥ ಲಕ್ಷಾರ್ಥಗಳು ಹೇಳ್ಬಿಟ್ಟಿನಿ ನಾನೀಗ. ಮತ್ತು ತನಗಾಗಿ ಅಂದ್ರೆ ಏನಂತೇಳಿ ಹೇಳಕ್ ಬೇಕಾಗಿಲ್ಲ ನಿಮಗೆ. ಜಯ ಎರಡನೇದ್ದು ಏನ್ ಬರೀತೀರಿ? ಪ್ರಯತ್ನವಾಗಿ ಜಯವನ್ನ ಪ್ರೀತಿಸುತ್ತಾನೆ. ಅದು ಪ್ರಯತ್ನಕ್ಕಾಗಿ ಅಲ್ಲ, ತನಗಾಗಿ. ಬರೀರಿ, ಬರೆದು ಹೇಳ್ರಿ ಪಟಪಟ. ಮಗನು ಉದ್ಯೋಗವನ್ನು ಪಡೆಯುವುದರಲ್ಲಿ ಜಯವನ್ನು ಸಾಧಿಸುತ್ತಾನೆ. ಅದು ಆತನಿಗಾಗಿ ಅಲ್ಲ, ತನಗಾಗಿ. ಅರ್ಥ ಮಾಡ್ಕೋಬೇಕು. ಜಯ ಆಯ್ತು, ಮುಂದೇನಾಯ್ತು? ಪುತ್ರ. ಈಗ ಜಯ ಹೆಂಗಪ್ಪ ಅಂತಂದ್ರೆ, ಮಂಗ ಮೊದಲಿತ್ತು. ಮಂಗ ಎಲ್ಲ 84 ಲಕ್ಷ ಜೀವರಾಶಿಗಳಿಗತ್ತೆ ಅರಣ್ಯದಾಗ ಇತ್ತು. ಮಂಗ ಹೋಗಿ ಚಿಂಪಾಂಜಿ ಆಯ್ತು, ಚಿಂಪಾಂಜಿ ಹೋಗಿ ಮನುಷ್ಯ ಆಯ್ತು ಅಂತ ವಿಜ್ಞಾನ ಹೇಳ್ತದ. ಅದು ಏನ್ ಮಾಡ್ತು? ಹೋರಾಟ ಮಾಡ್ತು. ಹೋರಾಟ ಮಾಡಿ ಅಡವ್ಯಾಗ ಅಲ್ಲಿ ಇಲ್ಲಿ ಗಿಡ ಏರಿ, ಗಿಡದ ಮೇಲೆ ಜಂಪ್ ಮಾಡಿ, ಅಲ್ಲಿ ಇಲ್ಲಿ ಏನೇನೋ ತಿಂದು ಮಾಡಿ ಬದುಕಿ ಹೆಂಗೋ ಒಂದು ಮಾಡಿ ಏನ್ ಮಾಡ್ತದೆ? ಮಂಗ ಹೋಗಿ ಮನುಷ್ಯ ಆಯ್ತು. ಎದಕ್ಕಾಯ್ತದು? ಪ್ರಕೃತಿ ಒಳಗೆ ಪ್ರಯತ್ನ ಮಾಡ್ತು. ಆ ಜೀವ ಪ್ರಯತ್ನ ಮಾಡಿದ್ದಕ್ಕೆ ಏನಾಯ್ತು? ಮನುಷ್ಯ ಆಯ್ತು. ಬ್ಯಾಟಿ ಆಡೇ ತಿನ್ನೋದಿತ್ತು, ಹುಡುಕಾಡ್ಕೊಂಡೆ ತಿನ್ನೋದಿತ್ತು ಅಂದ್ರೆ ಏನಿತ್ತು ನಿಮ್ ಪರಿಸ್ಥಿತಿ? ವಿಚಾರ ಮಾಡ್ರಿ. ಆದಿ ಕಾಲದ ಜೀವಿಯಾಗಿ ಹುಟ್ಟಿ ಈಗ ವರ್ತಮಾನ ಕಾಲದಲ್ಲಿ ಬಂದಿರಲ್ಲ. ನೀವು ಚಂದ ಡೈನಿಂಗ್ ಟೇಬಲ್ ಮೇಲೆ ಕುಂದಿರ್ತೀರಿ, ಮಕ್ಕ ತೊಳ್ಕೊಂಡು ಅಲ್ಲಿ ತಿಕ್ಕೊಂಡು ಬಂದು ಮನ್ಯಾಗ ಹೆಂಡ್ರ ಮಕ್ಕಳೆಲ್ಲ ಅಡಿಗೆ ಮಾಡಿ ತಂದು ನಿಮ್ಮ ಮುಂದೆ ಇಡ್ತಾರ. ಆ ಮಂಗನಿಗೆ, ಆ ಹುಲಿ ಕರಡಿಗಳಿಗೆ ನಿಮಗ ಏನ್ ವ್ಯತ್ಯಾಸ? ವಿಚಾರ ಮಾಡ್ರಿ. ಇದೆಲ್ಲ ಆ ಜೀವನಕ್ಕಾಗಿ ಮಾಡಿದ ಹೋರಾಟದ ಫಲ, ಹೌದಾ? ಅಲ್ಲ. ಇವನು ಮುಂಜಾನೆ ಹೇಳೋಣ ಯಾವ್ದಾರ ಒಂದು ಪ್ರಾಣಿನ ಬ್ಯಾಟಿ ಹೊಡ್ಕೊಂಡೇ ತಿನ್ನೋದಿತ್ತಂದ್ರೆ ಪ್ರಾಣಿ ಯಾವಾಗ ಸಿಗಬೇಕು? ಬ್ಯಾಟಿ ಯಾವಾಗ ಹೊಡಿಬೇಕು? ಯಾವಾಗ ಹೊಟ್ಟೆ ತುಂಬಬೇಕು? 84 ಲಕ್ಷ ಜೀವರಾಶಿಗಳು ಹಸಿವಿನಿಂದ ಸದಾಕಾಲ ಬಳಲ್ತಿರ್ತವ. ಆ ದಾಹ ತೀರಿಸಿಕೊಳ್ಳಕ್ಕೆ ಹುಡುಕಾಟ, ದೇಹ ಪೋಷಣೆಗಾಗಿ. ನಿಮ್ದೇನದ? ವರ್ಷಗಟ್ಟಲೆ 100 ವರ್ಷಗಾಗಷ್ಟು ರೊಕ್ಕ ಸಂಗ್ರಹ ಮಾಡ್ಕೊಂಡಿರಿ, ದವಸ ಧಾನ್ಯಗಳನ್ನು ಸಂಗ್ರಹ ಇಟ್ಕೊಂಡಿರಿ. ಬೆಕ್ಕದ ಬರಗಾಲ ಬಿದ್ದರೂ ಹಂಗೆ ಬದುಕ್ತೀರಿ, ಬೆಕ್ಕದ ರೋಗ ಬಂದ್ರು ಔಷಧ ತಗೊಂಡು ಹಂಗೆ ಬದುಕ್ತೀರಿ. ಇದು ಎಂತ ವ್ಯವಸ್ಥೆ? ಇದು ಎದರಿಂದ ಆಯ್ತಿದೆಲ್ಲ? ನಿಮ್ಮ ಹೋರಾಟ, ಪ್ರಯತ್ನ. ಪ್ರತಿಯೊಬ್ಬರು ಪ್ರಯತ್ನ ಮಾಡಿದ್ದಕ್ಕೆ ಮನುಷ್ಯ ಜನ್ಮಕ್ಕೆ ಬಂದರು. ಸುಮ್ಮನೆ ಹಂಗೆ ಬಂದಿಲ್ಲ, ಅಪಾರವಾದ ಪ್ರಯತ್ನ ಮಾಡ್ಯಾರ. ಮತ್ತೆ ಮಂಗನಿಂದ ಮಾನವ ಆದ್ಮೇಲೆ ಮಾನವನಿಂದ ಮಹಾದೇವ ಆಗುವುದಕ್ಕೆ ಹೋರಾಟ ಕಂಟಿನ್ಯೂ ಮಾಡಬೇಕು. ಮಂಗನಿಂದ ಮಾನವ ಆಗೋದಕ್ಕೆ ಹೋರಾಟ ಮಾಡಿ ನನಗೆ ಏನೆಲ್ಲ ಸಿಕ್ಕದ, ಬೇಕಾದಷ್ಟು ಮನಿ ಅದ, ಹೊಲ ಅದ, ಹೆಂಡ್ರ ಮಕ್ಕಳು ಎಲ್ಲ ಆರಾಮದ, ಅದಕ್ಕೆ ಏನಾರ ಮಾಡ್ಲಿ ಅಂತೇಳಿ ನೀವೇನಾರ ಹೋರಾಟ ನಿಂದಿರ್ತಿದ್ರಿ, ಮತ್ತೆ ಒಳ್ಳೆ ಮಂಗೆ ಆಗ್ತೀರಿ, ಮುಖ ಪ್ರಾಣಿ ಆಗ್ತೀರಿ ಅಷ್ಟೇ. ಮನುಷ್ಯನಾದ್ಮೇಲೆ ಮುಂದೆ ಮಹಾದೇವ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸಿನ ಆಧೀನವಾದ ಜೀವಿಯನ್ನ ಮನಸ್ಸಿನ ಮಾಲೀಕನನ್ನಾಗಿ ಮಾಡಬೇಕು. ಅಂತ ಒಂದು ಜೀವ, ಅಂತ ಒಂದು ವಿಶೇಷವಾದಂತಹ ಒಂದು ಜನ್ಮವನ್ನು ಪಡೆದು ನಾವು ಬರಬೇಕನ್ನಂತ ಪ್ರಯತ್ನ ಮಾಡಬೇಕು. ಈಗ ನಿಮ್ಮ ಜೀವನದಾಗ ಏನೇನು ಕೊರತೆಗಳದವ, ಏನೇನು ಕೊರಗುಗಳದವ, ಆ ಕೊರತೆ ಕೊರಗುಗಳಿಂದ ಮೀರಿದ ಒಂದು ಜನ್ಮ ನಾವು ಪಡ್ಕೊಂಡು ಬರಬೇಕು. ಸಂಗೀತ ಕಲ್ತಿಲ್ಲ, ಚಂದ ಹಾಡಕ್ಕೆ ಬರಲ್ಲ, ಸಂಸ್ಕೃತ ಕಲ್ತಿಲ್ಲ, ಚಂದ ಏನು ಚಲೋ ಶ್ಲೋಕಗಳು ಬಂದ್ರೆ ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ. ಮುಂದಿನ ಜನ್ಮಕ್ಕರೆ ಒಂದಿಷ್ಟು ಸಂಗೀತ ಸಂಸ್ಕೃತ ಕಲ್ತು ಬರಂಗ ಮಾಡಪ್ಪ. ಈ ಜನ್ಮದಾಗಂತೂ ಪ್ರಯತ್ನ ಮಾಡಿದ್ರು ಏನು ಹೋಗಲ್ಲ ತಲೆಗ, ಏನ್ ಮಾಡ್ಲಿ ಅನ್ನಂತ ಇಂಥ ಕೊರಗಿರ್ಬೇಕು, ಇಂಥವಿರ್ಬೇಕು. ಇದ್ದು ಅಂತಂದ್ರೆ ಈ ಕೊರಗುಗಳು ಮುಂದೆ ನಿಮಗೆ ಫಲ ಕೊಡ್ತಾವ. ಈಗಲೂ ಫಲ ಕೊಡ್ತಾವ, ಮುಂದಿನ ಫಲ ಕೊಡ್ತಾವ. ಅಂತ ಪ್ರಯತ್ನ ಮಾಡಿದ್ರೆ ಯಾಕೆ ಹೀಗೆ ಸಂಸ್ಕೃತ ಸಿಗಂಗಿಲ್ಲ, ಕೂತ್ ಹಾಡಿದ್ರೆ ಹೀಗೆ ಸಂಗೀತ ಬರಂಗಿಲ್ಲ, ಮಾಡಂಗಿಲ್ಲ. ಇಲ್ಲಿ ಒಂದಿಷ್ಟು ಪದಗಳು ಹಾಡ್ಬೇಕಂತೇಳಿ ಒಂದಿಷ್ಟು ಸಂಗೀತದ್ದು ರೂಢಿ ಬರ್ಲಿ ಅಂತ ಹಾಕ್ಲಕತ್ತೀನಿ. ಮನೆ ಕೂತು ಒಂದು ದಿನ ಪ್ರಯತ್ನ ಮಾಡಿದ ಸೀದಾ ಇಲ್ಲೇ ಹಾಡ್ಲಕ್ ಬರ್ತೀರಿ, ಪ್ರಾಕ್ಟೀಸೇ ಇಲ್ಲ. ಕೂತು ಹಾಡ್ರಿ ಒಂದಿಷ್ಟು
ತತ್ವ ಪದಗಳು ಮನ್ಯಾಗ ಟೈಮ್ ತಗೊಂಡು ಯೂಟ್ಯೂಬ್ ಓಪನ್ ಮಾಡ್ರಿ, ತತ್ವ ಪದಗಳು ತೆಗಿರಿ, ಗೀಗಿ ಪದಗಳು ತೆಗಿರಿ. ಎಷ್ಟೆಷ್ಟು ತತ್ವ ವಿಚಾರಗಳದಾವ. ತತ್ವ ತಮ್ಮ ಜೀವಾತ್ಮ, ಪರಮಾತ್ಮ, ಬ್ರಹ್ಮ ಮತ್ತೆ ಆತ್ಮ, ಇವುಗಳನ್ನ ಕುರಿತು ಏನು ಹಾಡ್ತಾರ ಅವೆಲ್ಲ ತತ್ವ ಪದಗಳೇ ಅಂತ ಹಾಡ್ರಿ. ಅದಕ್ಕೆ ಪ್ರಯತ್ನ ನಿರಂತರವಾಗಿರ್ಬೇಕು. ಯಾರು ಪ್ರಯತ್ನ ಮಾಡಂಗಿಲ್ಲ, ಯಾರು ಎಷ್ಟು ದಿನಗಳನ್ನ ನೀವು ವೇಸ್ಟ್ ಮಾಡ್ಕೊತೀರಿ ಅಷ್ಟು ದಿನಕ್ಕೆ ನೀವು ಮಂಡ್ಯಗಳಾಗಿರ ತಿಳ್ಕೊಂಡ್ಬಿಡ್ರಿ. ಮೂಕ ಪ್ರಾಣಿ ಎಷ್ಟು ದಿವಸ ನೀವು ಪ್ರಯತ್ನ ಮಾಡಿ ಮುಂದುವರಿತೀರಿ, ಮ್ಯಾನ್ ಯು ಹ್ಯಾವ್ ಟು ಬಿಕಮ್ ಸೂಪರ್ ಮ್ಯಾನ್, ಸುಪ್ರೀಮ್ ಮ್ಯಾನ್. ಆ ಪ್ರಯತ್ನ ಕಂಟಿನ್ಯೂ ಇರ್ಬೇಕು. ಪ್ರಯತ್ನ ಮಾಡಿದ್ರೆ ಸುಮ್ಮನೆ ಎಲ್ಲ ಆರಾಮ್ ಸಿಕ್ಕದಕ್ಕೆ ಭೋಗ ಮಾಡ್ಕೊತ ಕೂತ್ರಿ. ಟರ್ಟೋಯ್ಸ್ ಅಂಡ್ ರ್ಯಾಬಿಟ್ ಕಟ್ಟಿ ಕೇಳಿರಿಲ್ಲ? ರ್ಯಾಬಿಟ್ ನಾ ಬಹಳ ಫಾಸ್ಟ್ ಓಡಿನಿ ಅಂತ ಹೇಳಕ್ಕೆ ಹೋಗಿ ಎಲ್ಲೇ ಮಕ್ಕತ್ತಂತ. ಅದೇನು ಟರ್ಟೋಯ್ಸ್ ಅಂದ್ರ ಆನೆ ಎರಡು ಕೂಡಿ ಪಂದ್ಯ ಹೂಡಿದು ಅಂತ. ಆ ಸರೋವರದಲ್ಲಿ ಯಾರು ಮೊದಲು ಹೋಗಿ ಮುಟ್ತಾರ ಅವರಿಗೆ ಪ್ರೈಸ್ ಅಂತ ಹೇಳಿತ್ತ ಸಿಂಹ. ಅದಕ್ಕ ಆನೆ ಮತ್ತು ಮೊಲ ಎರಡಕ್ಕೂ ಸರೋವರಕ್ಕೆ ಹೋಗಿ ಮುಟ್ರಿ ಅಂದ್ರ ಇದು ಮೊಲ ಫಾಸ್ಟ್ ಓಡಿ ಹೋಗಿ ಎಲ್ಲೋ ತುಂಬ ಮಕ್ಕೊಂಡಿತ್ತವ. ಮಕ್ಕೊಂಡು ನಿದ್ದೆ ಹಚ್ಚಿ ಬಿಡ್ತು. ಒಂದು ದಿವಸ ಪೂರ ನಿದ್ದೆ ಮಾಡಿಬಿಡ್ತು. ಪಾಪ ಬಹಳ ದೂರ ಓಡಿ ಬಂದಿತ್ತು, ದೊರೆದಿತ್ತು, ಬಿಸಿಲಾಗ ಮಕ್ಕೊಂಡ್ಬಿಡ್ತು. ಆದ್ರೆ ಆನೆ ಏನ್ ಮಾಡ್ಬಿಡ್ತು, ನಿರಂತರ ಚಲನೆ ಮಾಡ್ಕೋತ 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 ಪ್ರಯತ್ನಶೀಲವಾಗಿ ಅದೇನಾಯ್ತು, ಹೋಗಿ ಸರೋವರನ್ನ ತಾನೇ ಮುಟ್ತು. ಇಲ್ಲಿ ನೋಡೋರು ಕೆಲವೊಬ್ರು ಭಾರಿ ಸ್ಲೋ ಕಾಣ್ತಿರ್ತಾರ, ಅವರು ಆನೆ ಇದ್ದಂಗಿರ್ತಾರ, ಅವ್ರದ್ದು ಚಲನ ನಿರಂತರವಾಗಿರ್ತದ. ಕೆಲವೊಬ್ರು ಭಾರಿ ಫಾಸ್ಟ್, ಭಾರಿ ದೊಡ್ಡ ಇಂಪ್ರೆಸಿವ್, ಹೊರಗೆ ಭಾರಿ ದೊಡ್ಡದೇನೋ ತೋರಿಸ್ಕೊತಿರ್ತಾರ, ಒಳಗ ಮೊಲಗಳಗತ್ತೆ ಇರ್ತಾರೆ, ಎಲ್ಲರೂ ಮಕ್ಕೊಂಡ್ಬಿಡ್ತಾರ. ಅವ್ರು ಮಕ್ಕೊಂಡ್ಮೇಲೆ ಏನಾಗ್ತದ, ಹಿಂದಿರೋರೆಲ್ಲ ಮುಂದೆ ಹೋಗ್ಬಿಡ್ತಾರ, ಮುಂದೆ ಹೋದವ್ರು ಮತ್ತೆ ಹಿಂದೆ ಬೀಳ್ತಾರೆ. ಇದು ಕಾಂಪಿಟೇಷನ್, ಹೋರಾಟ ಕಂಟಿನ್ಯೂ ಇರಬೇಕು. ಜಯ ಅನ್ನೋದು ಯಾವಾಗ ಶುದ್ಧ ಬ್ರಹ್ಮ ಸ್ವರೂಪ ನಾವು ಸಂಪೂರ್ಣವಾದಾಗ, ಅಲ್ಲಿ ತನಕ ಜಯ ಇಲ್ಲ, ಜಯ ನಮಗೆ ಸಾಧ್ಯ ಇಲ್ಲ. ಅದಕ್ಕೆ ಜಯ ಅನ್ನಂಗಿಲ್ಲ. ಏನಾರ ಸಿಕ್ಕಿತ್ತು ಅಂದ್ರೆ ಜಯ ಅಂತ ಅಲ್ಲ. ಶುದ್ಧ ಬ್ರಹ್ಮ ಸ್ವರೂಪರಾಗುವುದೇ ನಿಜವಾದ ಜಯ, ಪರಿಪೂರ್ಣ ಆಗಬೇಕು. ನೆಕ್ಸ್ಟ್ ಏನಾಯ್ತು, ಈಗ ಪುತ್ರ ಏನ್ ಮಾಡ್ತೀರಿ, ಪತ್ನಿಯಾದವಳು ಪತಿಯನ್ನು ಪ್ರೀತಿಸುತ್ತಾಳೆ, ಅದು ಪತಿಗಾಗಿ ಅಲ್ಲ ತನಗಾಗಿ. ಅದೇ ರೀತಿ ಪುತ್ರ ಏನ್ ಮಾಡ್ತೀರಿ, ಪುತ್ರ ಯಾರಿಗೆ ಹುಟ್ಟಿರ್ತಾನೋ ತಂದೆ ತಾಯಿಗಳಿಗಾಗಿ. ಅದಕ್ಕೆ ತಂದೆ ತಾಯಿಯಾದವರು, ತಂದೆ ತಾಯಿ ಅಥವಾ ಪೋಷಕರು, ಪಾಲಕರು ಏನಂತೀರಲ್ಲ. ಪಾಲಕರಂದ್ರ ಹಡದವ್ರಂತ, ಪೋಷಕರಂದ್ರ ಬೆಳೆಸಿದವ್ರಂತ, ಪಾಲಕರು ಅಂತ ಬರೀರಿ. ಪಾಲಕರು ಪುತ್ರನನ್ನು ಪ್ರೀತಿಸುತ್ತಾರೆ ಅಥವಾ ತಂದೆ ತಾಯಿಗಳು ಪುತ್ರನನ್ನು ಪ್ರೀತಿಸುತ್ತಾರೆ. ಅದು ಬರೀರಿ, ಪಟ ಪಟ ಬರೀಬೇಕು, ಒಂದೇ ಸೆಕೆಂಡ್. ಪುತ್ರ ಅಂದ್ರೆ ಬರ್ದಿಟ್ಟಿರ್ಬೇಕು. ತಂದೆ ತಾಯಿ ಪುತ್ರನನ್ನು ಪ್ರೀತಿಸುತ್ತಾರೆ, ಅವನಿಗಾಗಿ ಅಲ್ಲ ತನಗಾಗಿ. ತನಗಾಗಿ ತಂದೆ ತಾಯಿ ಇಬ್ಬರಲ್ಲ, ತಮಗಾಗಿ. ನೆಕ್ಸ್ಟ್ ಪಿತ್ರ, ಪಿತ್ರ ಅಂದ್ರೆ ಹಣ, ರೊಕ್ಕ. ಪ್ರತಿಯೊಬ್ಬರು ಜೀವನೋಪಾಯಕ್ಕಾಗಿ, ಜೀವನ ಬೇಕಲ್ಲ, ಜೀವನ ನಿರ್ವಹಣೆಗಾಗಿ. ಉಪಾಯ ಏನ, ಜೀವನ ನಿರ್ವಹಣೆಗಾಗಿ. ವಿತ್ತ ಅಂದ್ರೆ ಹಣ, ಧನ ಕನಕಾದಿಗಳು. ವಿತ್ತ ಮಂತ್ರಿ ಅಂತ ಕೇಳಿರಲ್ಲ, ಹಣಕಾಸು ಮಂತ್ರಿ. ವಿತ್ತ ಅಂದ್ರೆ ಹಣ. ಪ್ರತಿಯೊಬ್ಬರು ಈ ವಿತ್ತ 84 ಲಕ್ಷ ಜೀವರಾಶಿಗಳಿಗೆ ವಸ್ತುಕ ಇಲ್ಲ, ಮನುಷ್ಯಗೆ ಒಬ್ಬನಿಗೆ. ಯಾವ ರೊಕ್ಕ ಇಟ್ಕೊಂಡು ಕೂತಿಲ್ಲ, ಇವನಿಗೆ ಒಬ್ಬನಿಗೆ ಇದು ಬೇಕಾಗ್ಯಾರ ವಿತ್ತ. ಅದೇ ದೊಡ್ಡ ಪ್ರೋಗ್ರಾಮ್, ಮಂತ್ರಿ ಮಹೋದಯರು ಸಹಿತ ಆಗ್ಯಾರ ವಿತ್ತದಾಗ. ಪ್ರತಿಯೊಬ್ಬರು ಜೀವನ ನಿರ್ವಹಣೆಗಾಗಿ ಅಥವಾ ಅಜ್ಞಾನದಿಂದ ಅತಿಯಾದ ಸಂಗ್ರಹಕ್ಕಾಗಿ ಏನ್ ಮಾಡ್ತಾರ, ಯಾವುದನ್ನ ಪ್ರೀತಿಸ್ತಾರ,
ಲಕ್ಷ್ಮಿಯನ್ನು ಪ್ರೀತಿಸ್ತಾರೆ. ಅದು ಲಕ್ಷ್ಮಿಗಾಗಿ ಅಲ್ಲ. ಅಕ್ಕಿ ಲಕ್ಷ್ಮಿ ತಿಳ್ಕೊಂಡಾಳ, ನಮಗೆ ಭಾರಿ ಗೌರವ ಕೊಡ್ತಾರ ಅಂತ. ವಿತ್ತ ಬೇರೆ ಬೇರೆಯವರು ಬರೋದು ಹೇಳ್ರಿ, ಒಬ್ಬರೇ ಯಾಕೆ ಹೇಳ್ತೀರಿ? ಎಲ್ಲರಿಗೂ ತಲೆಯಾಗಿ ಮೆದುಳದ, ಕಣ್ಣು ಕಾಣ್ತಾವ, ಕಿವಿ ಕೇಳಿಸ್ತಾವ, ಕೈಯ ಕಾಲ ಕೆಲಸ ಮಾಡ್ತಾವ. ಒಬ್ಬೊಬ್ರು ಒಂದೊಂದು ಬರೋದು ಹೇಳ್ರಿ. ಸಣ್ಣ ಕಾಪಿ ತಗೊಂಡು ಕುಂದಿರ್ಬೇಕು ನಮ್ಮ ಪಾಠದಾಗ. ಯಾವಾಗ ಪೆನ್ ಬೇಕಾಗ್ತದೋ, ಯಾವಾಗ ಕಾಪಿ ಬೇಕಾಗ್ತದೋ. ಪ್ರತಿಯೊಬ್ಬರು ಅಜ್ಞಾನದಿಂದ ದುಡ್ಡನ್ನು ಅಂದ್ರೆ ಪತ್ರವನ್ನು ಪ್ರೀತಿಸುತ್ತಾರೆ. ಅಜ್ಞಾನದಿಂದ ಯಾಕಂತೀರಿ? ಜೀವನ ನಿರ್ವಹಣೆಗಾಗಿ. ಜೀವನ ನಿರ್ವಹಣೆ. ಅತಿ ಸಂಗ್ರಹ ಅಜ್ಞಾನ ಏನಂದ್ರೆ ಅತಿ ಸಂಗ್ರಹ ಮಾಡೋದು ಅಜ್ಞಾನ ಅಷ್ಟೇ. ಅನಾವಶ್ಯಕ ಸಂಗ್ರಹ ಮಾಡೋದು ಅಜ್ಞಾನ. ನೀವು ಜೀವನ ನಿರ್ವಹಣೆಗಾಗಿ ದುಡ್ಡು ಬೇಕಾ ಬೇಡ? ಜೀವನೋಪಾಯಕ್ಕಾಗಿ, ಜೀವನ ನಿರ್ವಹಣೆಗಾಗಿ. ನಾನು ವಿತ್ತವನ್ನು ಸಂಗ್ರಹಿಸುತ್ತೇನೆ ನನ್ನ ಜೀವನ ಉಪಾಯಕ್ಕಾಗಿ. ಸಂಗ್ರಹ ಅಲ್ರಿ, ಪ್ರೀತಿಸುತ್ತೇನೆ. ದುಡ್ಡನ್ನು ಪ್ರೀತಿಸುತ್ತೇನೆ. ಸಂಗ್ರಹಿಸೋದು ಅಜ್ಞಾನ. ದುಡ್ಡು ಪ್ರಿಯಷ್ಟು ಬೇಕು. ನಾನು ಜೀವನ ನಿರ್ವಹಣೆಗಾಗಿ ಹಣ. ಏನ್ ಮಾಡ್ರಿ? ಜೀವನ ನಿರ್ವಹಣೆಗಾಗಿ ಪ್ರತಿಯೊಬ್ಬರು ಅನ್ನೋ ಶಬ್ದನೇ ಬಿಟ್ಟು ಏನೇನೋ ಬರ್ಕೊತೇವಲ್ಲ. ಪ್ರತಿಯೊಬ್ಬರು ಜೀವನ ನಿರ್ವಹಣೆ ಮಾಡೋದು ಪ್ರತಿಯೊಬ್ಬರಿಗೆ ಬೇಕಾಗ್ಯದ ಇಲ್ಲ? ಪ್ರತಿಯೊಬ್ಬರು ಜೀವನ ನಿರ್ವಹಣೆಗಾಗಿ ಹಣವನ್ನು ಪ್ರೀತಿಸುತ್ತಾರೆ. ನಾ ಹೇಳಿ ಶಬ್ದನೇ ಬಿಟ್ಟು ನಿಮ್ದೊಂದೇನೋ ಬೇರೆ ನಡೆಸ್ತಿರಲ್ಲ. ಮೊದಲ ನಾ ಹೇಳಿದ ಬರ್ಕೊಳ್ರಿ, ಆಮೇಲೆ ನಿಮ್ಗೆ ಹೆಂಗಾರೆ ಬರ್ಕೊಳ್ರಿ. ಕ್ಲೋಸನ್ ನೆಕ್ಸ್ಟ್ ಸೆಂಟೆನ್ಸ್ ಹೆಂಗಾರೆ ಬರ್ಕೊಳ್ರಿ. ಜೀವನ ನಿರ್ವಹಣೆಗಾಗಿ ಹಣವನ್ನ ಪ್ರೀತಿಸುತ್ತಾರೆ, ಧನ ಕನಕಾದಿಗಳನ್ನ ಪ್ರೀತಿಸುತ್ತಾರೆ. ಜೀವನ ನಿರ್ವಹಣೆಗಾಗಿ. ಅದು ಧನ ಕನಕಾದಿಗಳಿಗಾಗಿ ಅಲ್ಲ. ಅದು ಧನ ಕನಕಾದಿಗಳಿಗಾಗಿ ಅಲ್ಲ. ಯಾರ ಸಲುವಾಗಿ? ನನಗಾಗಿ. ಇವತ್ತು ವಿತ್ತ ಬಂದ. ವಿತ್ತ ಆದ್ಮೇಲೆ ಮತ್ತೇನು ಹೋಯ್ತು? ಇದು ಪ್ರಾಕ್ಟೀಸ್ ಕ್ಲಾಸ್. ಬ್ರಹ್ಮಜ್ಞಾನಿ. ಬ್ರಹ್ಮ ಅಂದ್ರೆ ಒಂದೇ, ಬ್ರಹ್ಮಜ್ಞಾನಿ. ಬ್ರಹ್ಮೈವ ಭವತಿ. ಬ್ರಹ್ಮಜ್ಞಾನಿ ಇರ್ಬೋದು, ಬ್ರಹ್ಮ ಇರ್ಬೋದು. ಈ ಬ್ರಹ್ಮ ವಸ್ತುವನ್ನ ಅಥವಾ ಬ್ರಹ್ಮನನ್ನು ಕುರಿತು ಪಾಠ ಹೇಳುವ ಮಾಸ್ತರ್ನ, ಬ್ರಹ್ಮಜ್ಞಾನಿಯನ್ನ ಸಾಧಕರು, ಮುಮುಕ್ಷುಗಳು ಅಥವಾ ಭಕ್ತರು ದೇವರನ್ನು ಪ್ರೀತಿಸ್ತಾರ. ಭಕ್ತರು ದೇವರನ್ನು ಪ್ರೀತಿಸ್ತಾರ. ಭಕ್ತರು ಭಗವಂತನನ್ನು ಪ್ರೀತಿಸುತ್ತಾರೆ. ಮುಮುಕ್ಷುಗಳು ಬ್ರಹ್ಮಜ್ಞಾನಿಗಳನ್ನ ಪ್ರೀತಿಸುತ್ತಾರೆ. ಸಿದ್ಧ ಪುರುಷರು ಬ್ರಹ್ಮನನ್ನು ಪ್ರೀತಿಸುತ್ತಾರೆ. ಯಾವ್ದಾರೆ ಬರೀರಿ. ಭಕ್ತರು ಭಗವಂತನನ್ನು ಪ್ರೀತಿಸುತ್ತಾರೆ. ಅದು ಭಗವಂತನಿಗಾಗಿ ಅಲ್ಲ, ತನಗಾಗಿ. ಮುಮುಕ್ಷುಗಳು ಬ್ರಹ್ಮಜ್ಞಾನಿ. ಮೋಕ್ಷ ಬೇಕಾದವರು ಗುರುವಿನ ಬಳಿ ಹೋಗಿರ್ತಾರೆ, ಬ್ರಹ್ಮಜ್ಞಾನಿ ಬಳಿ ಹೋಗಿರ್ತಾರೆ. ಬ್ರಹ್ಮಜ್ಞಾನಿಯನ್ನ ಪ್ರೀತಿಸುವುದು ಎದರ ಸಲುವಾಗಿ? ಬ್ರಹ್ಮಜ್ಞಾನಿಗಾಗಿ ಅಲ್ಲ, ಅದು ತನಗಾಗಿ. ಬ್ರಹ್ಮವಿತ್ ಬ್ರಹ್ಮಯೋ ಭವತಿ. ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮಜ್ಞಾನಿ ಬೇರೆ ಅಲ್ಲ. ಬ್ರಹ್ಮನೇ ಆಗಿರ್ತಾನ ಬ್ರಹ್ಮಜ್ಞಾನಿ. ಸದ್ಗುರು
ತಾನೂ ಬ್ರಹ್ಮ ಸ್ವರೂಪನಾಗಿ ಎಲ್ಲರೊಳಗೂ ಇರುವಂತಹ ಬ್ರಹ್ಮ ಸ್ವರೂಪವನ್ನ ದರ್ಶನ ಮಾಡಿಸುವವನೇ ಬ್ರಹ್ಮಜ್ಞಾನಿ, ಸದ್ಗುರು. ಅವನಕ್ಕಿಂತ ದೊಡ್ಡವ ಜಗತ್ತಿನಾಗ ಮತ್ತೆ ಯಾರೂ ಇಲ್ಲ. ಅದಕ್ಕೇನ್ ಬರೀತೀರಿ? ನಿಮ್ಗ ಈಗ ಬ್ರಹ್ಮಜ್ಞಾನದ ಪಾಠ. ಮುಮುಕ್ಷುಗಳಾದವರು ಬ್ರಹ್ಮನನ್ನ ಅಥವಾ ಬ್ರಹ್ಮಜ್ಞಾನಿಗಳನ್ನ ಪ್ರೀತಿಸುತ್ತಾರೆ. ಅದು ಬ್ರಹ್ಮಜ್ಞಾನಿಗಳಿಗಾಗಿ ಅಲ್ಲ ಅಥವಾ ಬ್ರಹ್ಮನಿಗಾಗಿ ಅಲ್ಲ. ಏನಾರ ಬರೀರಿ. ಬ್ರಹ್ಮ ಅಂದ್ರೆ ಒಂದೇ, ಗುರು ಅಂತ ಸದ್ಗುರು ಅಂದ್ರು ಒಂದೇ, ಬ್ರಹ್ಮಜ್ಞಾನಿ ಅಂದ್ರು ಒಂದೇ, ಎಲ್ಲ ಒಂದೇ ಶಬ್ದ. ಮುಮುಕ್ಷುಗಳು ಬ್ರಹ್ಮಜ್ಞಾನಿಯನ್ನು ಪ್ರೀತಿಸುತ್ತಾರೆ. ಬ್ರಹ್ಮಜ್ಞಾನಿ ಅದು ಸೇರಿಸಬೇಕು. ಮುಮುಕ್ಷುಗಳು ಬ್ರಹ್ಮಜ್ಞಾನಿಯನ್ನು ಪ್ರೀತಿಸುತ್ತಾರೆ. ಅದು ಅಂದ್ರೆ ಪ್ರೀತಿ. ಅವ್ರದ್ದೇನು ಪ್ರೀತಿ ಅದಲ್ಲ, ಅದು ಬ್ರಹ್ಮಜ್ಞಾನಿಗಾಗಿ ಅಲ್ಲ. ಕಾಮ ಹಾಕಿ ಏನ್ ಬರೀಬೇಕು? ತನಗಾಗಿ. ಮುಮುಕ್ಷುಗಳು ತಮಗಾಗಿ. ಅವ ಬ್ರಹ್ಮಜ್ಞಾನಿ ಆದ ಇಷ್ಟು ಮಂದಿ ನನಗೆ ಪ್ರೀತಿ ಮಾಡ್ತಾರ ಅಭಿಮಾನ ಪಟ್ಟನು ಅಂತಂದ್ರೆ ಅಜ್ಞಾನ ಆಗ್ತದ. ಅವ್ರು ತಮ್ಮ ಸಲುವಾಗಿ ಇಲ್ಲಿ ಕೂತು ಸಾಧನೆ ಮಾಡ್ಲಕತ್ತಾರ. ಏನ್ ನೀವು ಮಾಡೋದು ನನಗೇನ್ರಿ ಉಪಯೋಗ ಅದ ಏನ್ರಿ? ನಿಮ್ ಸಾಧನೆಯಿಂದ ನನಗೇನು ಉಪಯೋಗ ಅದ? ಹೊರಗೆ ಹೇಳ್ಬಿಟ್ಟಿವಿ ನಾವು ಸತ್ತರ ನಮ್ ನೆನಸ್ತಾ ಇದ್ದ ನೀವ್ ಯಾರು ಬರಬಾರ್ದಂತ. ನಿಮ್ಲಿಂದ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ನೀವು ಉದ್ಧಾರ ಆಗಿ ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮ ಸ್ವರೂಪರಾಗ್ಬೇಕಷ್ಟೇ. ನಮ್ ಹೆಣ ಯಾರ ಕೈಗೆ ಸಿಗಂಗಿಲ್ಲ, ಯಾರು ನೋಡ್ಲಕ್ಕೂ ಆಗಂಗಿಲ್ಲ. ಎಲ್ಲರೂ ಮುಲಾಜಿಗೆ ಬಿದ್ದು ಸಾಯೋದು ಅದಕ್ಕೆ. ನಾವು ಸತ್ತರ ಅವ್ರು ಬರ್ಬೇಕು, ಅವ್ರು ಸತ್ತರ ನಾವು ಬರ್ರಿ. ನಾಳೆ ಹೆಣಕ್ಕೆ ಬರ್ಲಿಲ್ಲ ಅಂದ್ರೆ ಹೆಂಗ? ಲಗ್ನಕ್ಕೆ ಬರ್ಲಿಲ್ಲ ಅಂದ್ರೆ ಹೆಂಗ? ಯಾರು ಬರ್ಲಿಲ್ಲ ಅಂದ್ರೆ ಲಗ್ನ ಆಗಲ್ಲ. ಯಾರು ಬರ್ಲಿಲ್ಲ ಅಂತಂದ್ರೆ ಹೆಣ ಹೋಗಲ್ಲ. ಸುಮ್ಮನೆ ಮುಲಾಜಿಗೆ ಬಿದ್ದು ಹೋಗಲ್ಲ. ಏನೇನೋ ಆಗ್ತಿರ್ತಾವ. ಯಾರು ಬರ್ಲಿಲ್ಲ ಅಂದ್ರೆ ಲಗ್ನ ಆಗಂಗಿಲ್ಲ ಅಂದ್ರೆ ಹುಡುಗ ಹುಡುಗಿ ಇಬ್ಬರು ಸಾಕಪ್ಪ ಲಗ್ನಕ್ಕೆ. ಮ್ಯಾರೇಜ್ ಆಫೀಸ್ ಅಂತದ, ನೀವೆಂತ ಲಗ್ನ ಮಾಡ್ತೀರಿ? ನೀವು ಮಾಡಿದ ಲಗ್ನಕ್ಕೆ ಏನಾರ ಪ್ರೂಫ್ ಅದಾವ? ನಿಮ್ಮಲ್ಲಿ ಏನಾರ ಪ್ರೂಫ್ ಅದ? ನಿಮ್ ಹೆಣತೆ ಇಕ್ಕಿನೇ ನನ್ನ ಹೆಣತೆ ಅಂತ ಹೇಳಿ, ನಿಮ್ ಗಂಡ ಇಕ್ಕಿನೇ ಇವನೇ ನನ್ನ ಗಂಡ ನಿಮ್ಮಲ್ಲಿ ಏನಾರ ಪೇಪರ್ ಅದ ಏನ್ರಿ? ಏನ್ ಅದ? ಏನೋ ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು ಕೊಟ್ಟಕ್ಕೆ ಏನಾರ ರಿಜಿಸ್ಟ್ರೇಷನ್ ಆಫೀಸ್ನಾಗ ಹೋಗಿ ಸರ್ಟಿಫಿಕೇಟ್ ತಗೊಂಡಿರ ನೀವು? ನಾಳೆನೆ ನೀ ನನ್ನ ಗಂಡ ಅಲ್ಲ ಹೆಣತಿ ಯಾವಂದಾರ ಬೆನ್ನಚ್ಚಲ್ಲ, ನೀ ನಾನು ಹೆಣತಿ ಅಲ್ಲ ಗಂಡ ಯಾವ್ದಾರ ಬೆನ್ನಚ್ಚ, ನಿಮ್ಮಲ್ಲಿ ಏನೇನು ಪ್ರೂಫ್ ಇಲ್ಲ. ಅದ್ರಿ ಪ್ರೂಫ್ ಸಮೇತ ಮದುವೆ ಮಾಡ್ತಾರೆ ಸರ್ಕಾರದವರು. ಒಂದ್ ಹುಡುಗ ಒಂದ್ ಹುಡುಗಿ 18 ವರ್ಷ 21 ವರ್ಷ ಇರ್ತಂದ್ರೆ ಸರ್ಟಿಫಿಕೇಟ್ ಕೊಟ್ಟು ಮದುವೆ ಮಾಡ್ತಾರೆ. ನೀವು ಬರೀ ಹಣದ 20 ವರ್ಷ ಬೆಳೆಸೋದಕ್ಕೆ ನಿಮ್ ಕೆಲಸ. ಉಳಿದೆಲ್ಲ ಪದ್ಧತಿ ಬಂದವತ್ ನೀವು ಹೋಗ್ಲಿಲ್ಲ ಅಂದ್ರೆ ಮದುವೆ ಆಗಲ್ಲ. ಎದಕ್ ಮುಲಾಜಿಗೆ ಸಾಯ್ತೀರಿ? ಒಂದ್ 20 ವರ್ಷ ಮಕ್ಕಳು ಆಡೋದು ಬೆಳೆಸೋದು ಅಷ್ಟೇ ನಮ್ ಕೆಲಸ. ದೇಶಕ್ಕೆ ಒಂದು ಚಲೋ ಪ್ರಜೆಗಳನ್ನ ಕೊಟ್ಟು ಬಿಡೋದು, ಸತ್ಯ ಹೇಳ್ಬಿಡೋದು. ನೀವು ಎಂತ ಇರ್ಬೇಕಂತೇಳಿ ಮದುವೆ ಮಾಡ್ಬೋದು. ಇಲ್ಲ ನಮ್ಗೆ ಹುಡುಕು ಅಂದ್ರೆ ಹುಡುಕ್ತೀವಿ, ನಮ್ ಪ್ರಯತ್ನ ನಾವು ಮಾಡ್ತೀವಿ, ನಿಮ್ ಪ್ರಯತ್ನ ನೀವು ಮಾಡ್ರಿ. ಹಿಂಗಿರ್ಬೇಕು ಒಳಗೆ. ಅಯ್ಯೋ ಯಾವಂದೋ ಬೆನ್ನಚ್ಚುವ, ಯಾವಂದೋ ಬೆನ್ನಚ್ಚವ್ರು ಅವ್ರಿಗೆ ಮಾಡ್ಕೊಂಡ್ರು ಇವ್ರಿಗೆ ಮಾಡ್ಕೊಂಡ್ರು ಯಾರ್ಯಾರು ಮಾಡ್ಕೊತಾರ. ಅವ್ರು ಏನ್ ಮಾಡ್ಲಕ್ ಬಂದಾರ ಭೂಮಿ ಮೇಲೆ ಅದು ಮಾಡ್ತಿರು. ನಿಮ್ದೇನ್ ಕೆಲಸ? ಅಲ್ಲಿ ಕಾಮೆಂಟ್ರಿ ಹೇಳ್ಕೊತ್ ಕುಂದ್ರದ ಎಲ್ಲರೂ ಮುಂದೆ. ಹಿಂಗಾಗಬಾರ್ದಾಗಿತ್ತು, ಹಿಂಗಾಗಬೇಕಿತ್ತು, ಏನ್ ನಡೀತಿರ್ತೋ ನಡೀತಿರ್ತ. ಅದ್ರಲ್ಲಿ ಧೈರ್ಯವಾಗಿ ಜೀವನ ಮಾಡ್ಬೇಕು ಬ್ರಹ್ಮಜ್ಞಾನಿ ಅಂದ್ರೆ. ಯಾರು ಬೆನ್ನಚ್ಚಿ ಯಾರ್ಯಾರು ಹೋದ್ರೆ ಬ್ರಹ್ಮಗೇನಾಗ್ತದೆ? ನಿರ್ವಿಕಾರಿ ಅದ ನಾವು ಶುದ್ಧ ಬ್ರಹ್ಮ. ಎಲ್ಲಾನು ಮಾಡ್ತಾರ. ವೇದಿಕೆ ಮೇಲೆ ಭಾರಿ ದೊಡ್ಡ ನಾಟಕ ಮಾಡ್ತಾರ. ಆ ಜಾತಿ ಬೇಡ, ಈ ಜಾತಿ ಬೇಡ, ಎಲ್ಲರೂ ಒಂದೇ, ಏನೆಲ್ಲ ಮಾಡ್ತಾರ. ಕಳ್ಳನ ಮಕ್ಕಳು ಅವ್ರ ಮಕ್ಕಳು ದೊಡ್ಡ ಆದಾಗ ಆ ಜ್ಯೋತಿಷಿಗೆ ಬೈಯವ್ರೆ ಆ ಜ್ಯೋತಿಷಿ ಬೈಲಿ ಹೋಗ್ತಾರ. ಮತ್ತೆ ಎಲ್ಲರೂ ಕೂಡಿ ತಮ್ಮ ಜಾತಿಗೆ ಗಂಡ ಹೆಣ್ಣ ನೋಡ್ಕೋತಾರ, ತಮ್ಮ ಜಾತಿವೇ ಮದಿ ಮಾಡ್ಕೋತಾರ. ಆಯ್ತು ಮಾಡ್ಕೊಳ್ಳಿ ಬಿಡ್ರಿ. ಇವೆಲ್ಲ ಯಾಕೆ ನಾಟಕ? ಇವೆಲ್ಲ ನಾಟಕ ಮಾಡಿದ್ಮೇಲೆ ಏನಾಗ್ತದಂದ್ರ ಅವ್ರ ಮನ್ಯಾಗ ಮಕ್ಕಳು ಏನ್ ತಿಳ್ಕೊಂಡ್ಬಿಡ್ತಾರ, ಇವರು ಭಾರಿ ನಮ್ಮ ಅಪ್ಪ ಅಮ್ಮ ಬಹಳ ದೊಡ್ಡ ಬ್ರಾಡ್ ಮೈಂಡೆಡ್ ಅದಾರ, ಯಾರಿಗೆ ಮಾಡ್ಕೊಂಡ್ರು
ಏನು ಅನ್ನಂಗಿಲ್ಲ ಅಂತ ಅವು ತಮ್ಮ ತಾವೇ ತಿಳ್ಕೊಂಡ್ಬಿಡ್ತಾವೆ. ಯಾಕಂದ್ರೆ ಇವ್ರ ಭಾಷಣಗಳವೆಲ್ಲ ಕೇಳಿ ಜಗತ್ತಿನ ಮೇಲೆ ಏನ್ ಪರಿಣಾಮ ಆಗ್ಯದ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಭಾರಿ ಬ್ರಾಡ್ ಮೈಂಡ್ ಅದರ, ಇಂತಿಂತ ಭಾಷಣ ಮಾಡ್ತಾರ ಅಂತ ಹೇಳಿ ಆ ಮಕ್ಕಳು ಏನ್ ಮಾಡ್ಬಿಡ್ತಾವ, ನಾವ್ ಯಾರಿಗ್ ಮಾಡ್ಕೊಂಡ್ರೆ ನಡೀತದಷ್ಟೇ ಯಾರಿಗೇನು ಮಾಡ್ಕೊಂಡ್ಬಿಡ್ತಾವ. ಇವ್ರದೇನು ಒಳಗ್ ಉದ್ದೇಶ ಇರ್ತದ ಅದೆಲ್ಲ ಹೊರಗ್ ವೇದಿಕೆಗೆ ಹೇಳೋದಕ್ಕೆ ಇರ್ತದ. ಒಳಗ್ ನಮ್ ಜಾತಿನವೇ ನಾವು ಮಾಡ್ಕೊಳ್ಳೋಮ್ ಅನ್ನೋದು ಒಳಗೆ ಇವ್ರ ಉದ್ದೇಶ ಇರ್ತದ. ಆದ್ರ ಮಕ್ಕಳು ಪ್ರಾಕ್ಟಿಕಲ್ ಮಾಡ್ಬಿಡ್ತಾರ. ಅವ್ರ ಅಪ್ಪನೇರ್ ಮಾಡ್ಲಾರ ಪ್ರಾಕ್ಟಿಕಲ್, ಅವ್ರ ಅಮ್ಮದೇರ್ ಮಾಡ್ಲಾರ ಪ್ರಾಕ್ಟಿಕಲ್, ಮಕ್ಕಳು ಪ್ರಾಕ್ಟಿಕಲ್ ಆಗಿ ಅವ್ರು ಸಕ್ಸಸ್ ಮಾಡ್ತಾರ. ಸಕ್ಸಸ್ ಮಾಡಿದ್ಮೇಲೆ ನಮ್ಮ ಮಾನ ಮರ್ಯಾದೆ ಕಾಳಜಿ ಹಂಗಾಯ್ತು ಹಿಂಗಾಯ್ತು ಅಂತ ಲವ ಹೊಯ್ಕೋತ ಮಕ್ಕಳಿಗೆ ಬೈಕೋತ ಎಲ್ಲಿದ್ದೀರಿ ಬರ್ರಿ ಅಲ್ಲಿ ಇಲ್ಲಿ ಅಂತ ಹೇಳಿ ಅಂದು ಕಡೆಗೆ ಏನ್ ಮಾಡ್ತಾರಂದ್ರ ಬಸವ ತತ್ವದ ಪ್ರಕಾರ ನಾವು ಲಗ್ನ ಮಾಡೀವಿ ಅಂತೇಳಿ ಎಲ್ಲರಿಗೆ ಕಚ್ ಮತ್ತೊಂದು ಅಂತರ್ಜಾತಿ ಮದುವೆ ಇವ್ರು ಎಂದೂ ಮಾಡಿಲ್ಲ. ಯಾರ್ಯಾರು ಅಂತರ್ಜಾತಿ ಮದುವೆ ಇಲ್ಲಿ ತನ ಮಾಡಿಲ್ಲ. ಅವ ಹರಳಯ್ಯ ಮದುವರ್ತ ಮಾಡಿದ್ದು ಬಿಟ್ರೆ ಉಳಿದು ಎಲ್ಲ ಅಂತರ್ಜಾತಿ ಮದುವೆ ಏನಾಗ್ಯಾವ ಆಟೋಮೆಟಿಕ್ ಹುಡುಗರು ತಾವೇ ಮಾಡ್ಕೊಂಡವ. ಅಪ್ಪ ಅಮ್ಮಗೇರು ಏನ್ ಮಾಡ್ಯಾರ, ಅಕ್ಕಿಕಾಳ ಹಾಕಿ ಬಸವ ತತ್ವದ್ದು ಒಂದು ಹಚ್ಚಿ ಅದಕ್ಕೊಂದು ಇದು ಕೊಟ್ಟರು, ಚಾದರ್ ಹಚ್ಚಾರ ಅದ್ರ ಮೇಲೆ ಸಮಸ್ಯೆಗೆ. ಈಗ ನಡೆದದಲ್ರಿ, ಏನಿದ್ರೆ ನ್ಯಾಚುರಲ್ ಆಗಿ ತಂದೆ ತಾಯಿ ತಮ್ಮ ಜಾತಿ ಬಿಟ್ಟು ಮಂದಿ ಜಾತಿ ಮನ್ಯಾಗ ಕನ್ಯೆ ನೋಡ್ಲಕ್ ಹೋಗಿ ವರ ಕನ್ಯೆ ನೋಡಿ ಮದುವೆ ಮಾಡ್ಯಾರ. ಇಲ್ಲಿ ತನ ಯಾರೇ ಒಂದರೆ ತೋರಿಸ್ರಿ ಎಕ್ಸಾಂಪಲ್. ಅವು ಪ್ರಾಕ್ಟಿಕಲ್ ಮಾಡ್ಲಕ್ ಬರಂಗಿಲ್ಲ. ಸಾಮಾಜಿಕ ಬದುಕು ಬೇರೆ, ತಾತ್ವಿಕ ಬದುಕೇ ಬೇರೆ. ಆ ತಾತ್ವಿಕ ಬದುಕು ಸಾಮಾಜಿಕ ಬದುಕು ಒಂದಾಗ್ಬೇಕಾದ್ರೆ ಇನ್ನ ಕಾಲು ಪಕ್ವ ಆಗಿಲ್ಲ, ಪಕ್ವ ಆಗ್ತಾ ಇದೆ ಅಷ್ಟೇ. ಸಾಕಷ್ಟು ನಮ್ ಕಣ್ಣೆದ್ರೆ ಇಂಥವಾಗ್ಯಾವ. ಇವೆಲ್ಲ ನಮ್ಮ ಅನುಭವಗಳು. ಹೇಳ್ತಾ ಇರೋದೇನು ಇದೇನು ಕಥೆಯಲ್ಲ, ಸುಳ್ಳಲ್ಲ, ಏನೇನು ಅಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಏನಾಯ್ತು, ಬ್ರಹ್ಮಜ್ಞಾನಿಯನ್ನು ಪ್ರೀತಿಸುತ್ತಾರೆ. ಬ್ರಹ್ಮಜ್ಞಾನಿಗಾಗಿ ಅಲ್ಲ, ತಮಗಾಗಿ. ನಾವು ಉದ್ಧಾರ ಆಗೋದಕ್ಕೆ ಬ್ರಹ್ಮಜ್ಞಾನಿಯನ್ನು ಪ್ರೀತಿಸ್ತಾರೆ. ನೆಕ್ಸ್ಟ್ ಏನು, ನವ ಅರೆ ಕ್ಷತ್ರಸ್ಯ ಕಾಮಯ ಕ್ಷತ್ರಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಕ್ಷತ್ರಂ ಪ್ರಿಯಂ ಭವತಿ. ಅಂದ್ರೆ ಹಿಂಗೇನಂದ್ರ ಕ್ಷತ್ರ ನಿಮ್ಮನ್ನ ರಕ್ಷಣೆ ಮಾಡೋರು, ನಿಮ್ಮನ್ನ ಪೋಷಣೆ ಮಾಡೋರು. ಒಳಗ ಯಾರು, ದೇಶದ ಒಳಗ ಪೊಲೀಸರು, ದೇಶದ ಹೊರಗ ಮಿಲಿಟರಿಯವರು, ಮನೆಯ ಒಳಗ ಮಕ್ಕಳಿಗಾಗಿ ತಾಯಿ ಕ್ಷತ್ರಾಣಿ ಆಗಿರ್ತಾಳ, ಹೆಂಡತಿಗಾಗಿ ಗಂಡ ಕ್ಷತ್ರಿಯನಾಗಿರ್ತಾನ. ರಕ್ಷಣೆ ಮಾಡುವ ಒಂದು ವ್ಯವಸ್ಥೆ ಆದ ಇಲ್ಲ. ಶಾಸ್ತ್ರ ಅಂದ್ರೆ ರಕ್ಷಣೆ ಮಾಡೋದು, ಪೋಷಣೆ, ರಕ್ಷಣೆ. ಊಟ ನೀರ ಕೊಟ್ಟು ಬೆಳೆಸೋದು ಬೇರೆ, ಅಪಾಯಕ್ಕೀಡಾದಾಗ ಹೋರಾಟ ಮಾಡಿ ಅವರನ್ನ ರಕ್ಷಣೆ ಮಾಡೋದು ರಕ್ಷಣೆ. ಎಲ್ಲರೂ ರಕ್ಷಣಾ ವ್ಯವಸ್ಥೆಯನ್ನ ಏನ್ ಬರೀತೀರಿ, ಸಕಲ ಜೀವಾತ್ಮರು ಮಾನ ಪ್ರಾಣಗಳ ರಕ್ಷಣೆಗಾಗಿ ರಕ್ಷಣಾ ವ್ಯವಸ್ಥೆಯನ್ನ ಏನ್ ಮಾಡ್ಬೇಕು, ಸಕಲ ಜೀವಾತ್ಮರು ರಕ್ಷಣಾ ವ್ಯವಸ್ಥೆಯನ್ನ ಪ್ರೀತಿಸುತ್ತಾರೆ. ಅದು ರಕ್ಷಣಾ ವ್ಯವಸ್ಥೆಗಾಗಿ ಅಲ್ಲ. ಪೊಲೀಸರಿಗಾಗಿ ಪೊಲೀಸರನ್ನ ಪ್ರೀತಿಸುವುದಿಲ್ಲ, ಮಿಲಿಟರಿಯವರಿಗಾಗಿ ಮಿಲಿಟರಿಯವರನ್ನ ಪ್ರೀತಿಸುವುದಿಲ್ಲ. ಮತ್ತಿನ್ಯಾರೋ ನಮಗ್ ರಕ್ಷಣೆ ಮಾಡಕ್ ಬಂದಿರ್ತಾರ, ಅವರೆಲ್ಲರೂ ಕ್ಷಾತ್ರ ಧರ್ಮದವರೇ. ಕ್ಷಾತ್ರ ಧರ್ಮದವರೇ. ಆ ಕ್ಷಾತ್ರ ಧರ್ಮ ಏನದಲ್ಲ, ಯಾರು ನಮಗೆ ರಕ್ಷಣೆ ಮಾಡ್ತಾರೋ ಅವರು. ಎಲ್ಲಾ ಜೀವಿಗಳು ಕ್ಷಾತ್ರ ಧರ್ಮವನ್ನು ಪ್ರೀತಿಸುತ್ತಾರೆ, ರಕ್ಷಣಾ ವ್ಯವಸ್ಥೆಯನ್ನ ಪ್ರೀತಿಸುತ್ತಾರೆ. ಅದು ರಕ್ಷಣಾ ವ್ಯವಸ್ಥೆಗಾಗಿ ಅಲ್ಲ. ಆ ಪ್ರೀತಿ ರಕ್ಷಣಾ ವ್ಯವಸ್ಥೆಗಾಗಿ ಅಲ್ಲ. ಯಾರ ಸಲುವಾಗಿ? ತಮ್ಮ ರಕ್ಷಣೆಗಾಗಿ. ಎಲ್ಲ ಪ್ರವಚನ ಯಾರು ಹೇಳಕತ್ತಾರ? ಯಾರು ಹೇಳಕತ್ತಾರ ಇದೆಲ್ಲ? ಇವತ್ತಿನ ಪ್ರವಚನ
ಯಾಜ್ಞವಲ್ಕರ್ ಹೇಳಕತ್ತಾರ. ಯಾಜ್ಞವಲ್ಕರ್ ಬಂದಾರ ಇವತ್ತು ಮೈತ್ರಿಯಾಗಿ ಮುಂದೆ ಕುಂದಿರ್ಸ್ಕೊಂಡು ಹೇಳಕತ್ತಾರ. ಒಂದೇ ಒಂದು ಶಬ್ದ ಸರ್ವಂ ಪ್ರಿಯಂ ಭವತಿ ಅನ್ನೋದಕ್ಕ ಏನೇನು ಪ್ರೀತಿ ಮಾಡ್ತೀರಪ್ಪ ನೀವು, ಎದ್ರ ಸಲುವಾಗಿ ಮಾಡ್ತೀರಿ, ಏನೇನು ಪ್ರೀತಿ ಮಾಡ್ತೀರಿ ಅಂದ್ರೆ ಇದು ವೆರೈಟಿ ಪ್ರೀತಿಗಳು ತೋರಿಸ್ಲಕತ್ತಾರ. ಎದ್ರ ಸಲುವಾಗಿ ಮಾಡ್ತೀರ ಅಂದ್ರೆ ನಿಮ್ ಸಲುವಾಗಿ ನೀವು ಮಾಡ್ತೀರಪ್ಪ ಅಷ್ಟೇ. ಎಲ್ಲಿಗೆ ಬಂತಿದ್ದು ಹೋದ್ರಿ ಮುಂದೇನು. ಎಲ್ಲ ಜೀವಿಗಳು ಶಾಸ್ತ್ರ ಧರ್ಮವನ್ನು ಪ್ರೀತಿಸುತ್ತಾರೆ. ಅದು ತಮ್ಮ ಸಲುವಾಗಿ. ಅದು ನಮ್ಮ ಅದು ಓದ್ರಿ, ನೀವು ಸರಿಯಾಗಿ ಓದ್ರಿ. ಮೊದಲಿಂದ ಎಲ್ಲ ಜೀವಿಗಳು ಶಾಸ್ತ್ರ ಧರ್ಮವನ್ನು ಪ್ರೀತಿಸುತ್ತಾರೆ. ನಮ್ಮ ಸಲುವಾಗಿ. ಅದು ಚೇಂಜ್ ಯಾಕೆ ಮಾಡ್ತಾರೆ ಸೆಂಟೆನ್ಸ್? ಅದು ರಕ್ಷಣಾ ವ್ಯವಸ್ಥೆಗಾಗಿ ಅಲ್ಲ, ಆ ಪ್ರೀತಿ ರಕ್ಷಣಾ ವ್ಯವಸ್ಥೆಗಾಗಿ ಅಲ್ಲ ಅಂತ ಕ್ರಮ ಹಾಕಿ ನಮಗಾಗಿ ಅಂತ ಹಾಕ್ಬೇಕಷ್ಟೆ. ಅದು ರಕ್ಷಣಾ ವ್ಯವಸ್ಥೆಗಾಗಿ ಅಲ್ಲ, ಪೊಲೀಸರಿಗಾಗಿ ಪೊಲೀಸರನ್ನು ಗೌರವಿಸುವುದಿಲ್ಲ, ನಮಗಾಗಿ. ಮಿಲಿಟರಿಯವರನ್ನು ಪ್ರೀತಿಸ್ತೀವಿ ಅಂತಂದ್ರೆ ಮಿಲಿಟರಿಯವರಿಗಾಗಿ ಅಲ್ಲದು, ನಮಗಾಗಿ. ನಮ್ಮನ್ನು ರಕ್ಷಣೆ ಮಾಡ್ತಾರ, ಅವ್ರಿಗೆ ಗೌರವಿಸ್ಲಕತ್ತೀವಿ. ಒಬ್ಬರು ನಮ್ಮ ಸಂಬಂಧಿಕರು ದೊಡ್ಡ ಶ್ರೀಮಂತರು, ದೊಡ್ಡ ರಾಜಕೀಯ ವ್ಯಕ್ತಿಗಳು, ದೊಡ್ಡ ಬೀಗಸ್ತನ, ದೊಡ್ಡದು ಅಂತ ಹೇಳಿ ಬೆನ್ನ ಹಚ್ಚಿ ಹೋಗಿ ಒಂದು ದೊಡ್ಡ ಬೀಗಸ್ತನ ಮಾಡಿದ್ರು, ಮಗಳಿಗೆ ಕೊಟ್ಬಿಟ್ರು. ಅವರು ದೊಡ್ಡವ್ರು ಏನ್ ಮಾಡಿಬಿಟ್ರು, 2 ಮಕ್ಕಳು ಆಡೋದು ಶಿವನ ಪಾದ ಸೇರಿಬಿಟ್ರು. ಸೇರಿದ್ಮೇಲೆ ಇವರು ನಮ್ಮ ಹುಡುಗನೇ ಸತ್ತೋಗ್ಬಿಟ್ಟನ, ಆ ಹೆಣ್ಮಗಳಿಗೆ ಅವ್ರ 2 ಮಕ್ಕಳಿಗೆ ನಾವ್ಯಾಕೆ ಆಸ್ತಿ ಕೊಡ್ಬೇಕಂತ ಅವ್ರಿಗೊಂದು ಸ್ವಾರ್ಥ ಬುದ್ಧಿ ಹುಟ್ಟಿಬಿಡ್ತಪ್ಪ. ಅವರಿಗೊಂದು ಸ್ವಾರ್ಥ ಬುದ್ಧಿ ಹುಟ್ಟಿ ಏನಾಗ್ಬಿಡ್ತು, ಸ್ವಾರ್ಥ ಬುದ್ಧಿ ಹುಟ್ಟಿ ಆ ಮಕ್ಕಳನ್ನ, ಆ ಹುಡುಗಿನ ಮದುವೆಯಾಗಿ ಗಂಡ ಸತ್ತ ವಿಧವೆಯನ್ನ ಮರ್ಡರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಸಂಬಂಧಿಕರದಾಗೆ ಒಬ್ಬರು ಫ್ರೆಂಡ್ಸ್ ಅಂದ್ರು ಹೌದು, ರಿಲೇಟಿವ್ಸ್ ಅಂದ್ರು ಹೌದು, ಮರ್ಡರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವಕ್ಕೆ ಕೊಲ್ಲಿ ಹಾಕಿಬಿಟ್ರಾಯ್ತು, ಎಲ್ಲಿ ಕೆಡ್ತೀರಿ, ಅವ್ರ ಆಸ್ತಿ ನಮ್ಗೆ ಉಳಿತು. ಯಾವ ಮಟ್ಟಿಗೆ ಮನುಷ್ಯ ಕೆಟ್ಟವರಾಗ್ತಾನ. ಇವರು ಒಂದೇನೋ ಇಲ್ಲಿ ರಾಯಚೂರಾಗ ಒಂದು ನೌಕರಿ ಮಾಡ್ಕೊಂಡು ಇದ್ದವರು, ಆ ಹುಡುಗಿ ಏನ್ ಸಾಲಿ ಕಲ್ತಾಳ, ಆಕಿ ಸಾಲಿ ಕಲ್ತದ್ರ ತಕ್ಕಂತೆ ಆಕಿ ಗಂಡನ ನೌಕರಿ ಆಕಿ ಕೊಡಿಸ್ಬೇಕು, ಆಕಿ ಗಂಡನ ಆಸ್ತಿ ಪಾಸ್ತಿ ಆಕಿ ಕೊಡಿಸ್ಬೇಕು. ಈ ಹೋರಾಟ ಮಾಡ್ಕೋತ ಹೋಗಿ ಈ ರಾಯಚೂರು ಮನಿ ಬಿಟ್ಟು, ರಾಯಚೂರು ನೌಕರಿ ಬಿಟ್ಟು ಎಲ್ಲೋ ಹೋಗಿ ತಂಪು ಪ್ರದೇಶದಾಗಿದ್ದು ಕೆಮ್ಮು ದಮ್ಮು ಕರೋನಾ ಏನೇನೋ ಹಾಗೆ ಆರೋಗ್ಯ ಕೆಡಿಸ್ಕೊಂಡು ತಂದೆ ಸತ್ತು ಹೋಗಿಬಿಟ್ಟು. ಅದು ತಂದೆ ಸತ್ತದ್ದು ಒಂದು ದುಃಖ. ಇನ್ನ ಒಂದೇನಪ್ಪ ಅಂದ್ರೆ, ಮೃತ್ಯುಂಜಯ ಸ್ವಾಮಿಗಳಂತ ವಿಧಾನಸೌಧದಾಗ ಒಬ್ರು ಸಿಕ್ಕರು. ಅವ್ರ ಪುಣ್ಯಕ್ಕೆ ವಿಧಾನಸೌಧದಿಂದ ಎಲ್ಲಾ ಮಿನಿಸ್ಟರ್ MLAಗಳಿಂದ ಹಿಡಿದವ್ರು ಯಾರ್ಯಾರು ಏನೇನು ಕೆಟ್ಟ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲರಿಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಿಸಿ ಅವ್ರಿಗೆ ಆಸ್ತಿ ಪಾಸ್ತಿಗಳು ಸಿಗಂಗ ಮಾಡಿದ್ರು. ಮೃತ್ಯುಂಜಯ ಸ್ವಾಮಿಗಳಂತ ಅದರಲ್ಲಿ ವಿಧಾನಸೌಧದಲ್ಲಿ. ಈಗ ಅವ್ರು ಕ್ಷತ್ರಿಯರು ಹೌದಲ್ಲ, ಆ ಹೆಣ್ಣಿನ ಪಾಲಿಗೆ ಆಗಾಡ್ ಸಣ್ಣ ಮಕ್ಕಳು ಗಂಡ ಸತ್ತನತ್ ಮಾತಾಡ್ಸ್ಲಕ್ಕಂದ್ರ ಅದು ಡಾಕ್ಟರ್ ಆಗಿನಿ, ಅಂಕಲ್ ಇಂಜೆಕ್ಷನ್ ಬೇಕಾ, ಹುಡುಗಿ ನಡೀತದ, ಇಂಜೆಕ್ಷನ್ ಕೊಟ್ರೆ ಅರಪತ್ತಿಗೆ ಅಂತ ಹೇಳಿ ಅದು ಚೆಂದ ಮಾತಾಡ್ತಿತ್ತು. ಸಣ್ಣ ಹುಡುಗಿ, ಅದು 1-2 ವರ್ಷ 2 ವರ್ಷ ಹುಡುಗಿ. ಅಂತ ಶಾಣೆ ಮಕ್ಕಳು
ಆಯ್ಸ ಪರಿಸ್ಥಿತಿ ತಂದವರು ಎಂತ ರಾಕ್ಷಸರು, ಅವ್ರಿಗೆ ರಕ್ಷಣೆ ಮಾಡಿದ ಮೃತ್ಯುಂಜಯ ಸ್ವಾಮಿ. ಅವನು ನಿಜವಾಗಿ ಮೃತ್ಯುಂಜಯನ ಹೆಸರಿಗೆ ತಕ್ಕಂತೆ ದೇವಾನಂದ. ಹಿಂಗ ಇವ್ರು ಛತ್ರ, ಇವ್ರ ಬಗ್ಗೆ ಗೌರವಿಸ್ಬೇಕು, ಹೌದಿಲ್ಲ? ಇಂಥವ್ರ ಬಗ್ಗೆ ಗೌರವಿಸ್ಬೇಕಾದ್ರೆ ಅದು ಮೃತ್ಯುಂಜಯನಿಗಾಗಿ ಪ್ರೀತಿ ಮಾಡ್ಲಿಕ್ಕತ್ತಾರ, ಯಾರ ಸಲ ಪ್ರೀತಿ ಮಾಡ್ತಾರ? ಮೃತ್ಯುಂಜಯನ ಮೇಲೆ ದೊಡ್ಡ ಗೌರವ ಈಗ ನಮಗ್. ಅದು ಮೃತ್ಯುಂಜಯನ ಸಲುವಾಗಿ, ಯಾರ ಸಲುವಾಗಿ? ಯಾರ ಸಲುವಾಗಿ ಅವರಿಗೆ ಗೌರವಿಸ್ತಾ ಇದ್ದೀವಿ? ಮೃತ್ಯುಂಜಯ ಸಲುವಾಗಿ ಯಾಕ್ರಿ? ನಿಮ್ಮನ್ನ ರಕ್ಷಣೆ ಮಾಡಿದ ಸ್ವಾರ್ಥಕ್ಕಾಗಿ ಅವನಿಗೆ ಪ್ರೀತಿ ಪಡ್ತೀರಿ ನೀವು. ನಿಮಗಾಗಿ ಮೃತ್ಯುಂಜಯನ ಸಲುವಾಗಿ ಇಲ್ಲಲ್ಲಿ. ಮೃತ್ಯುಂಜಯನ ಮೇಲೆ ಪ್ರೀತಿ ಮೃತ್ಯುಂಜಯನಿಗಾಗಿ ಅಲ್ಲ, ತನಗಾಗಿ. ಇಷ್ಟೆಲ್ಲ ಹೇಳಿದ್ಮೇಲೆ ಇವು ಬರ್ಬೇಕು ನಿಮಗೆ ಟರ್ನಿಂಗ್ ಪಾಯಿಂಟ್. ನಮ್ಮನ್ನ ರಕ್ಷಣೆ ಮಾಡಿದ್ದಿಲ್ಲ ಅಂದ್ರೆ ಅವನಿಗೆ ಯಾರು ಪ್ರೀತಿಸ್ತೀವಿ? ಈ ರೀತಿ ಪಾಠ ಬಹಳ ದೀರ್ಘ ಆಯ್ತು. 1 ಗಂಟೆ 20 ನಿಮಿಷ ತಗೋತ ಟೈಮ್ ಇದು. ಇನ್ನೊಂದು 10 ನಿಮಿಷ ಹೇಳಮ್ಮ, ಇನ್ನು ಅರ್ಧ ಮಾಡಿ ನಾಳೆಗೆ ಹೇಳಮ್ಮ. ತಲೆ ಚಿಕ್ಕ ಹಿಡಿದಿದ್ರೆ ಬಿಟ್ಬಿಡಮ್ಮ. ಇಲ್ಲ ಇನ್ನೊಂದು ಸ್ವಲ್ಪ ಹೇಳಮ್ಮ ಅಂದ್ರೆ ಹೇಳಮ್ಮ. ಹೇಳ್ರ? ಇನ್ನೇನು ಸರಳದ ಮುಂದೇನು ಸರಳ ಬಹಳ ಏನಿಲ್ಲ. ಇದೇನು ಸರಳದ, ಇದು ಮುಂದೇನಿಲ್ಲ. ಮುಂದೇನದಪ್ಪ? ಶಾಸ್ತ್ರ ಮುಗಿದ್ಮೇಲೆ ಲೋಕ. ಲೋಕ ಅಂದ್ರ ಈ ಪ್ರಪಂಚ, ಲೋಕ, ಇಡೀ ಲೋಕ ಮಾಡ್ತಿರಲ್ಲ. ಪಂಚಭೂತಾತ್ಮಕ ಜಗತ್ತು ಮತ್ತು ಇಲ್ಲಿರುವ ಜೀವಿಗಳು, ಇಲ್ಲಿರುವ ಸಂಪನ್ಮೂಲಗಳು, ಇಲ್ಲಿರುವ ಸಂಪತ್ತುಗಳು, ಸಂಬಂಧಗಳು. ಲೋಕ ಅಂದ್ರೆ ಇದೆ ಅಲ್ಲ, ಲೌಕಿಕ ಸಂಪತ್ತು, ಸಂಬಂಧ. ಲೋಕ ಸಕಲ ಜೀವಿಗಳು ಈ ಲೌಕಿಕ ಸಂಪತ್ತುಗಳನ್ನ, ಸಂಬಂಧಗಳನ್ನ ಪ್ರೀತಿಸುತ್ತಾರೆ. ಒಬ್ರಿಗೊಬ್ರು ಭಾರಿ ಪ್ರೀತಿ ಇದೆ. ಎಲ್ಲರೂ ಬರೀ ಹೆಂಡತಿ ಗಂಡ ಅಷ್ಟೇ ಅಲ್ಲ, ಇಡೀ ಲೋಕದ ಎಲ್ಲ ಸಂಪತ್ತಿನ ಮೇಲೆ ಪ್ರೀತಿ ಅದ, ಸಂಬಂಧದ ಮೇಲೆ ಪ್ರೀತಿ ಅದ. ಸಕಲ ಜೀವಾತ್ಮರು ಲೌಕಿಕ ಸಂಪತ್ತು ಮತ್ತು ಸಂಬಂಧಗಳನ್ನ ಪ್ರೀತಿಸುತ್ತಾರೆ. ಈ ಲೋಕದಾಗೆ ಇರ್ಬೇಕಂತಾರ. ಇದು ಭಾರಿ ಅದ. ಈ ಲೋಕವನ್ನ ಪ್ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಮಾಡ್ತಾರಂದ್ರ, ದೇವತೆಗಳಿಗೂ ಇದೇ ಲೋಕದ ಮೇಲೆ ಕಣ್ಣು, ರಾಕ್ಷಸರಿಗೂ ಇದೇ ಲೋಕದ ಮೇಲೆ ಕಣ್ಣು, ಮಾನವರಿಗೆ ಇದೇ ಲೋಕದ ಮೇಲೆ ಕಣ್ಣು. ಈ ಭೂಮಿ ಅನ್ನೋದು ಅತ್ಯಂತ ಪ್ರಿಯ ವಸ್ತು ಎಲ್ಲರಿಗೂ. ಈ ಶರೀರದೊಳಗ ಎಷ್ಟರೇ ಎಲುಬು ಮುರಿಲಿ, ಎಷ್ಟರೇ ನರ ಹರಿಲಿ, ಎಷ್ಟರೇ ಹುಳ ಬೀಳಲಿ, ಎಷ್ಟರೇ ಕೊಳತ ನಾರಲಿ, ಈ ಶರೀರದೊಳಗೆ ಇರಬೇಕು, ಇದೇ ಲೋಕದಾಗೆ ಇರಬೇಕು. ಇದು ಮನುಷ್ಯನ ಅಪೇಕ್ಷೆ. ಹೆಂಗದ? ಇಲ್ಲೇ ಇರಬೇಕು, ಜೀವಂತ ಇರಬೇಕು, ಇಲ್ಲೇ ಇರಬೇಕು, ಹಿಂಗೆ ಇರಬೇಕು. ಇದು ಲೋಕದ ಇಚ್ಛೆ. ಸಕಲ ಜೀವಾತ್ಮರು ಲೋಕವನ್ನ ಪ್ರೀತಿಸುತ್ತಾರೆ ಅಂದ್ರೆ ಲೌಕಿಕ ಸಂಪತ್ತು ಮತ್ತು ಸಂಬಂಧಗಳನ್ನ. ಹೌದಾ? ಏನ್ ಬರೀತೀರಿ? ಬರೀರಿ, ಪಟ್ಟ ಪಟ್ಟ ಬರೀಬೇಕು, ಬರೆದು ಹೇಳ್ಬೇಕು. ನಿಮ್ದೇ ಸ್ಪೀಡ್ ಸ್ಲೋ ಅದ, ನಾನೇನ್ ಮಾಡ್ಲಿ? ಸರಿಯಾಗಿ ಹೇಳಿದ್ದು ಕಣಿತನ ಕೇಳಿದ್ರು ಒಂದ್ ಸೆಂಟೆನ್ಸ್ ಪರ್ಫೆಕ್ಟ್ ಬರೆದು ಹೇಳುವಲ್ರಿ. ನಾ ಹೇಳೋದೇ ಬೇರೆ, ನೀವ್ ಬರೆಯೋದೇ ಬೇರೆ. ಸಕಲ ಜೀವಾತ್ಮರು ಲೌಕಿಕ ಸಂಪತ್ತು ಸಂಬಂಧಗಳನ್ನು ಪ್ರೀತಿಸುತ್ತಾರೆ. ಅದು ಸಂಪತ್ತು ಸಂಬಂಧಗಳಿಗಾಗಿ ಅಲ್ಲ, ಅದು ನಮಗಾಗಿ. ಇದು ಆಯ್ತು. ನೆಕ್ಸ್ಟ್ ಏನಾಯ್ತು? ನವಾರೇ ಭೂತಾನಾಂ ಕಾಮಯ ಭೂತಾನಿ ಪ್ರಿಯಾಣಿ ಭವತಿ, ಆತ್ಮನತ್ತು ಕಾಮಾಯ ಭೂತಾನಿ ಪ್ರಿಯಾಣಿ ಭವತಿ. ಇನ್ನೇನಾಯ್ತು? ಭೂತ ಅಂದ್ರೆ ಅದಕ್ಕಂತೀರಿ ನಿಮ್ ಶರೀರ. ಮತ್ತೆ ಪಂಚಭೂತಗಳಿಂದ ಮಾಡಿದ್ದು ಒಂದ್ ಶರೀರ. ಮಹಾಭೂತ, ಬ್ರಹ್ಮಾಂಡ, ಭೂತ ಅಂದ್ರೆ ನಿಮ್ ಶರೀರ. ಪ್ರತಿಯೊಂದು ಜೀವಿಗೆ ತನ್ನ ಶರೀರದ ಮೇಲೆ ಪ್ರೀತಿ ಆದ ಇಲ್ಲ?
ಪ್ರತಿಯೊಂದು ಜೀವಿಯು 84 ಲಕ್ಷ ಜೀವರಾಶಿಗಳು ಎಲ್ಲವೂ ತಮ್ಮ ದೇಹದ ಮೇಲೆ ಪ್ರೀತಿ ಅದ. ಅದಕ್ಕಿದು ಬರಿಬೇಕು. ಭೂತ 84 ವೆರೈಟಿ ಅದ, 84 ಲಕ್ಷ. ಪ್ರತಿಯೊಂದು ಜೀವಿಯು ತನ್ನ ದೇಹವನ್ನ ಅಥವಾ ಭೂತವನ್ನ, ಭೂತ ಅಂತ ಎಲ್ಲಿ ಅದ ಹೊರಗೆ ಹುಡುಕ್ಲಕ್ ಹೋಗಿರಿ. ಭೂತ ನೀವೇ, ನಿಮ್ ಶರೀರನೇ ಭೂತ, ಬೆನ್ನೆಚ್ಚದ ನಿಮಗೆ. ದೆವ್ವ ಭೂತ, ನೀವೇ ದೆವ್ವ, ನೀವೇ ಭೂತ. ನಮ್ಮ ತಾಯಿ ಹಂಗೆ ಅಂತಿದ್ರು, ಒಟ್ಟೆ ಗೊತ್ತಾಗ್ತಿದ್ದಿಲ್ಲ ನಾವು ದೆವ್ವ ಬರ್ತದಂತ. ಯಾವ ದೆವ್ವ ಬರ್ತದೆ, ನೀನೇ ದೆವ್ವ, ನೀನೇ ಭೂತ ಅಂತಿದ್ರು. ಈಗ ಅರ್ಥ ಆಗತ್ತೆ ನಾವು ಇದೇನು ಭೂತ ಅಂತ. ನಾವೇ ಭೂತ ದೆವ್ವಗಳು, ಮಂದಿ ಮತ್ತೇನು ಬರ್ತಾವ ದೆವ್ವ ಭೂತಗಳು. ಹಂಗೆ ಅರ್ಥ ಆಗಿತ್ತೋ ಇಲ್ಲೋ ಆ ಶಬ್ದ ಬಳಸ್ತಿದ್ರು, ಈಗ ಅರ್ಥ ಆಗ್ಯದ ನಮ್ಗೆ. ಭೂತ ಅಂದ್ರೆ ನಮ್ಮ ಶರೀರ, 84 ಲಕ್ಷ ಜೀವರಾಶಿಗಳು. ಸಕಲ ಜೀವಿಗಳು ತಮ್ಮ ತಮ್ಮ ಭೂತಗಳನ್ನ ಅಂದ್ರೆ ದೆವ್ವಗಳನ್ನ ಅಥವಾ ದೇಹಗಳನ್ನ, ದೆವ್ವಭೂತ ಅಂತ ಬರೆದಿರ ಎಲ್ಲರೇ, ದೇಹಗಳನ್ನ ಏನ್ ಮಾಡ್ತಾರ? ಪ್ರೀತಿಸುತ್ತಾರೆ. ನಿಮ್ ದೇಹವನ್ನ ನೀವು ಪ್ರೀತಿಸ್ತೀರಿ. ಆದರೆ ಅದು ದೇಹಕ್ಕಾಗಿ ಅಲ್ಲ, ದೇಹಕ್ಕಾಗಿ ಅಲ್ಲ. ಅದಕ್ಕಾಗಿ ಬರೀ ಬಡ ಬಡ ಬರ್ದೆ ಹೇಳ್ರಿ. ಒಂದು ಸೆಂಟೆನ್ಸ್ ಬರ್ಲಿಕ್ಕೆ ಎಷ್ಟೊತ್ತು ಟೈಮ್ ತೋರಿಸ್ತೀರಿ? ಪೂರ ಓದ ಇರುವ ತಾಯಿ. 84 ಲಕ್ಷ ಜೀವರಾಶಿಗಳು ತಮ್ಮ ತಮ್ಮ 84 ಲಕ್ಷ ಜೀವರಾಶಿಗಳು ತಮ್ಮ ತಮ್ಮ ಶರೀರವನ್ನು, ಭೂತವನ್ನು ಪ್ರೀತಿಸುತ್ತಾರೆ. ಅದು ಭೂತಗಳಿಗಾಗಿ ಅಲ್ಲ, ಭೂತಕ್ಕಾಗಿ ಅಲ್ಲ, ತಮಗಾಗಿ. ಪ್ರೀತಿಸುತ್ತಾರೆ ಅಂದ್ರೆ ಮನುಷ್ಯರಿಗೆ ಬರೀತಾರೆ, ಪ್ರೀತಿಸುತ್ತವೆ. 84 ಲಕ್ಷ ಜೀವರಾಶಿಗಳು ತಮ್ಮ ತಮ್ಮ ದೇಹಗಳನ್ನು ಪ್ರೀತಿಸುತ್ತವೆ. ವ್ಯಾಕರಣ ಶುದ್ಧವಾಗಿ ಬರೆಯುವುದು. ಮನುಷ್ಯರ ಬಗ್ಗೆ ಬರೆದ್ರೆ ಪ್ರೀತಿಸುತ್ತಾರೆ. ಮನುಷ್ಯರ ಭಾಷೆ ಬೇರೆ ಅದ, ಪ್ರಾಣಿಗಳ ಭಾಷೆ ಬೇರೆ ಅದ. ಪ್ರಾಣಿಗಳೊಳಗೆ ಈ ಜೀವಿ, ಇವನು ಮನುಷ್ಯನ ಪ್ರಾಣಿಗಳನ್ನ ಬಿಟ್ಟಿಲ್ಲ. ಅದಕ್ಕೆ 84 ಲಕ್ಷ ಜೀವರಾಶಿಗಳು ತಮ್ಮ ತಮ್ಮ ದೇಹಗಳನ್ನು ಪ್ರೀತಿಸುತ್ತವೆ. ಆ ಪ್ರೀತಿ ತಮಗಾಗಿ ಅಲ್ಲ. ಅದಕ್ಕಾಗಿ ಇದು ಆ ಪ್ರೀತಿ ಆ ದೇಹಗಳಿಗಾಗಿ ಅಲ್ಲ. ಕಾಮ ಹಾಕಿ ಆ ಪ್ರೀತಿ ಏನದ ತಮಗಾಗಿ ಅಂತ. ಈಗೇನಾಗ್ಬಿಡ್ತದ? ಕುಂತ್ರಿ ಹೇಳಕ್ ಬರಲ್ಲ, ಎದ್ರ ಕೂಡ್ಲಕ್ ಬರಲ್ಲ, ಮುಂದಕ್ಕೆ ಹೋಲಕ್ ಬರಲ್ಲ, ತಿಂದ್ರೆ ಅನ್ನ ಕರಗಂಗಿಲ್ಲ, ಕಣ್ಣು ಸರಿ ಕಾಣಲ್ಲ, ಕಿವಿ ಸರಿ ಕೇಳಂಗಿಲ್ಲ, ಏನು ಮಾಡಕ್ಕಾಗಲ್ದು. ಏನಾರ ಹೇಳ್ಬೇಕಂತಂದ್ರ ಬಾಯಾಗ ಮಾತಾಡಕ್ ಶಕ್ತಿ ಇಲ್ಲ, ಮಾತನಾಡಿದ್ರು ಯಾರು ಕೇಳೋರಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂದ್ಬಿಡ್ತಾವ. ಆ ಸಮಯದಲ್ಲಿ ನೀವು ಒಂದು ಕಾಲದಲ್ಲಿ ದೇಹವನ್ನ ಪ್ರೀತಿ ಮಾಡ್ತಿದ್ರಿ. ಈಗೇನಂದ್ಲಕತ್ತೀರಿ? ಸಾವಿರ ಬರಲಾಗ್ಯದ, ಸಾವು ಬರ್ಬೇಕಾಗ್ಯದ. ಏನು ಸಾವು ಬರೋದಂದ್ರೆ ಏನು? ಈ ದೇಹ ತ್ಯಾಗ ಮಾಡ್ಬೇಕಂತ. ನೀವು ದೇಹಕ್ಕಾಗಿ ಪ್ರೀತಿ ಮಾಡಿದ್ರಿ ಅಂದ್ರೆ ದೇಹ ತ್ಯಾಗ ಮಾಡೋ ಬುದ್ಧಿ ಯಾಕೆ ಬರ್ತಿತ್ತು? ನೀವು ದೇಹವನ್ನ ಪ್ರೀತಿ ಮಾಡಿಲ್ಲ, ನಿಮಗಾಗಿ ನೀವು ದೇಹವನ್ನ ಪ್ರೀತಿ ಮಾಡಿರಿ. ಈಗ ಏನಾಗ್ಯದ? ಆ ದೇಹ ನಿಮಗೆ ಉಪಯೋಗ ಇಲ್ಲದಂಗ ಆಗ್ಯದ. ಅದಕ್ಕೇನ್ ಮಾಡ್ಬೇಕಾಗ್ಯದ? ದೇಹವನ್ನ ತ್ಯಾಗ ಮಾಡಬೇಕಾಗ್ಯದ. ಯಾಕೆ ತ್ಯಾಗ ಮಾಡಿದ್ರಿ? ದೇಹಕ್ಕಾಗಿ ನೀವು ದೇಹವನ್ನ ಪ್ರೀತಿಸಿದ್ರೆ ದೇಹ ತ್ಯಾಗ ಮಾಡುವಂತ ಪ್ರಶ್ನೆ ಬರ್ತಿದ್ದಿಲ್ಲ. ನೀವೇನ್ ಮಾಡಿರಿ? ನಿಮಗಾಗಿ ದೇಹವನ್ನ ಇದು ಪ್ರೀತಿ ಮಾಡಿದ್ದಕ್ಕೆ ಏನಾಯ್ತು? ಅದು ಉಪಯೋಗ ಇಲ್ದಂಗೆ ಆಗಿದ್ದಕ್ಕೆ ಏನಾಯ್ತು? ಉಪಯೋಗ ಇಲ್ದಂಗೆ ಆಗಿದ್ದಕ್ಕೆ ಏನಾಯ್ತು? ತ್ಯಾಗ ಮಾಡ್ಬೇಕಂತ ಬುದ್ಧಿ ಬಂತು. ದೇಹ ತ್ಯಾಗ ಮಾಡ್ಬೇಕಂತ ಲಾಸ್ಟಿಗೆ ಬರ್ತದಿಲ್ಲ. ನಿಮ್ ಶರೀರ ಭಯಂಕರ ತ್ರಾಸ ಕೊಡ್ಲಕತ್ತು ಅಂತಂದ್ರೆ ತ್ಯಾಗ ಮಾಡ್ಬೇಕನ್ನಂತ ಬುದ್ಧಿ ಏನ್ ಬರ್ತದ? ಅದೇ ಇಲ್ಲಿ ಅದ ಅರ್ಥ. ಸರ್ವಭೂತವನಿ. ನೆಕ್ಸ್ಟ್ ಏನ್ ಮಾಡಿದ್ರು? ನವ ಅರೇ ಸರ್ವಸ್ಯ ಕಾಮಾಯ. ಇದು ಸೆಂಟೆನ್ಸ್, ಮುಖ್ಯ ಸೆಂಟೆನ್ಸ್ ಇದು. ಎಲ್ಲವನ್ನ ಪ್ರೀತಿಸುವುದು. ನಾವೆಲ್ಲ ಎಲ್ಲವನ್ನ ಯಾನೇನನ್ನ ಪ್ರೀತಿಸುತ್ತೇವೆ. ಸರ್ವಂ ಪ್ರಿಯಂ ಭವತಿ.
ಎಲ್ಲವೂ ನಮಗೆ ಪ್ರಿಯವಾಗಿ ಕಾಣುತ್ತದೆ. ಯಾಕಂದರೆ ಅವುಗಳಿಗಾಗಿ ಅಲ್ಲ. ಎಲ್ಲ ಜೀವಿಗಳು ಏನ್ ಮಾಡಬೇಕು? ಸರ್ವವನ್ನ ಪ್ರೀತಿಸುತ್ತವೆ. ಸಕಲ ಜೀವಾತ್ಮರು ಸರ್ವವನ್ನ ಪ್ರೀತಿಸ್ತಾರ, ಎಲ್ಲ ಪ್ರೀತಿ ಮಾಡ್ತಾರ. ಏನೇನ್ ಪ್ರೀತಿ ಮಾಡ್ತಾರ? ಅವು ಪ್ರೀತಿ ಮಾಡ್ತಾರಲ್ಲ, ಆ ಸರ್ವ ವಸ್ತುಗಳಿಗಾಗಿ ಅಲ್ಲ, ಅದು ತಮಗಾಗಿ. ಸರ್ವಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮ ಅನ್ನೋದು ಏನಾದಲ್ಲ ಅದರ ಸಲುವಾಗಿ. ಆತ್ಮ ಅಂದ್ರೆ ನಾನು. ಏನ್ ಬರೆದ್ರಿ? ಎಲ್ಲ ಜೀವಿಗಳು ಏನೇನನ್ನು ಪ್ರೀತಿಸುತ್ತವೆಯೋ ಅಥವಾ ಅನೇಕ ವಸ್ತುಗಳನ್ನ, ವ್ಯಕ್ತಿಗಳನ್ನ, ಜೀವಿಗಳನ್ನ ಏನೇನೋ ಪ್ರೀತಿಸ್ತಾರ. ಎಲ್ಲ ಜೀವಿಗಳು ಏನೇನೋ ಪ್ರೀತಿ ಮಾಡುತ್ತವೆ. ಆದರೆ ಆ ಪ್ರೀತಿ ಅವುಗಳಿಗಾಗಿ ಅಲ್ಲ, ತಮಗಾಗಿ. ಸರ್ವ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ. ಆತ್ಮನಕ್ಕಾಗಿ, ತನಗಾಗಿ ಅಂತ. ಆತ್ಮನಸ್ತು ಕಾಮಾಯ ಅಂದ್ರೆ ತನಗಾಗಿ. ಸರ್ವಂ ಪ್ರಿಯಂ ಭವತಿ, ಎಲ್ಲ ತನಗಾಗಿ, ಎಲ್ಲ ತನಗಾಗಿ. ಅದಕ್ಕ ಆಕೆ ಏನ್ ಕೇಳ್ತಾಳ? ಹೇಳಪ್ಪ ಕರೆ, ಇದು ಅನುಭವ ಪೂರ್ವಬೇಕಾದ್ರೆ ಹೆಂಗ್ ಮಾಡಬೇಕು ಅಂತ ಕೇಳ್ತಾಳ. ಯಾರು? ಅಮ್ಮ. ಯಾರು ಕೇಳ್ತಾರ? ಮುಂದಿನ ಪ್ರಶ್ನೆ ಮೈತ್ರಾದೇವಿ. ಅಜ್ಜ ಹಲ್ಪಿ ಕರೆ, ನೀ ಹೇಳಿದೆಲ್ಲ ಕರೆ ಅನ್ನಲಿಕ್ಕತ್ತದ. ಇದು ಅನುಭವಕ್ಕೆ ಬರ್ಬೇಕಾದ್ರೆ ಏನ್ ಮಾಡಬೇಕು? ಅನುಭವಕ್ಕೆ ಬರ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ತತ್ ಪದ ಮತ್ತು ತ್ವಂ ಪದಗಳ ಬಗ್ಗೆ ಸಂಶೋಧನೆ ಮಾಡಬೇಕು. ತತ್ ಪದ ಮತ್ತು ತ್ವಂ ಪದಗಳ ಬಗ್ಗೆ ಸಂಶೋಧನೆ ಮಾಡಿಕೊಂಡ್ರ ಆತ್ಮ ಅಂದ್ರೆ ಏನಂತ ಗೊತ್ತಾಗ್ತದ. ಅದಕ್ಕೇನ್ ಮಾಡ್ಬೇಕು? ಸಂಶೋಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸಂಶೋಧನೆ ಮಾಡ್ಬೇಕಾದ್ರೆ ಶ್ರವಣ, ಮನನ, ನಿಧಿಧ್ಯಾಸ. ಸದ್ಗುರುವಿನ ಬಳಿ ಹೋಗಿ ಶ್ರವಣ, ಮನನ, ನಿಧಿಧ್ಯಾಸನ ಮಾಡ್ಬೇಕು. ಅದಕ್ಕೆ ಈ ವಾಕ್ಯ ಎಷ್ಟು ಚಂದ ಹೇಳ್ತಾನೆ. ಆತ್ಮವಾ ಅರೆ ದೃಷ್ಟವ್ಯಂ. ನಾನು ಅಂತ ನನಗಾಗಿ ಅಂತೇಳಿ ಹೇಳಿದಲ್ಲ, ಇದು ನನಗಾಗಿ ಅಂದ್ರೆ ಏನು ಅಂದ್ರೆ ಅದನ್ನು ತಿಳ್ಕೋಬೇಕಾದ್ರೆ ಆತ್ಮವ ಅರೆ ದೃಷ್ಟವ್ಯಂ ಶ್ರೋತ್ರವ್ಯವೋ. ಶ್ರೋತ್ರವ್ಯ ಅಂದ್ರ ಶ್ರವಣ ಮಾಡು. ಮಾಂತವ್ಯೋ ಅಂದ್ರ ಮನನ ಮಾಡು. ನಿಧಿಧ್ಯಾಸಿತವೋ ಅಂದ್ರೆ ನಿಧಿಧ್ಯಾಸನ ಮಾಡು. ಆತ್ಮವೋ ವಾ ಅರೇ ದರ್ಶನೇನ. ಅವಾಗ ನಿನಗೆ ಆತ್ಮ ದರ್ಶನ ಆಗ್ತದ. ಶ್ರವಣನ ಮಚ್ಚ ವಿಜ್ಞಾನೇನಂ ಸರ್ವ ವಿದಿತಂ. ಈ ಆತ್ಮವನ್ನ ಒಂದು ನೀ ತಿಳ್ಕೊಂಡ್ಬಿಟ್ಟಿ ಅಂತಂದ್ರೆ ಎಲ್ಲ ತಿಳಿದೋಗ್ಬಿಡ್ತು. ಬಂಗಾರದ ಅಂಗಡಿಯಾಗ ಬಂಗಾರ ಒಂದು ತಿಳಿದ್ರೆ ಎಲ್ಲ ಆಭರಣಗಳು ತಿಳಿದಂಗೆ. ಎಷ್ಟು ಡಿಸೈನ್ ಮಾಡಿರಿ, ಎಷ್ಟು ವೆರೈಟಿ ಮಾಡಿರಿ, ಎಲ್ಲ ಒಟ್ಟು ಬಂಗಾರಲಿಂತ ಮಾಡ್ಯಾರ. ಒಂದು ತಿಳಿದ್ರೆ ಎಲ್ಲ ತಿಳಿಬೇಕಲ್ಲ. ಅದಕ್ಕೆ ಬಂಗಾರದ ಅಂಗಡಿಯಾಗ ಬಂಗಾರ ಒಂದು ತಿಳಿದ್ರೆ ಹಂಗ ಎಲ್ಲ ಆಭರಣಗಳು ಗುಣಮಟ್ಟ, ರೇಟು ಹೆಂಗ್ ತಿಳುವಳಿಕೆ ಆಗ್ತದೋ ಹಂಗ ಇಲ್ಲೇನದ ಆತ್ಮ ಅನ್ನೋದು ಒಂದನ್ನ ನೀ ತಿಳ್ಕೊಂಡಿ ಅಂತಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿ ಗುರುವಿನ ಬಳಿ ಕುಳಿತು ಇದನ್ನ ಆತ್ಮ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಆತ್ಮ ಅಂದ್ರೆ ನಾನು ಅಂತ ತಿಳ್ಕೊಂಡಿನಿ. ನಾನು ಅಂತ ಅನ್ನೋದಕ್ಕೆ ಎಷ್ಟು ಅರ್ಥಗಳದವ? 2 ಅರ್ಥ ಅದಾವ. ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ವಾಚ್ಯಾರ್ಥದೊಳಗ ಅನಾತ್ಮ ವಸ್ತುಗಳನ್ನ ಹಿಡ್ಕೊಂಡು ಆತ್ಮವನ್ನು ಹೇಳೋದು. ದೇಹ, ಇಂದ್ರಿಯ, ಮನ, ಬುದ್ಧಿ, ಚಿತ್ತ ಅವೇನೇನದವಲ್ಲ, ಪ್ರಾಣ ಮತ್ತೆ ಜೀವಭಾವ, ಇವೆಲ್ಲ ಏನದಾವ ಅನಾತ್ಮ ವಸ್ತುಗಳು. ಇವುಗಳಲ್ಲಿ ಧರಿಸಿದಂತ ಆತ್ಮವನ್ನು ಕುರಿತು ಹೇಳಿದರೆ ಅದು ವಾಚ್ಯಾರ್ಥ. ಮತ್ತು ಲಕ್ಷ್ಯಾರ್ಥ ಅಂದ್ರೇನು? ಅನಾತ್ಮ ವಸ್ತು ರಹಿತವಾಗಿ ಕೇವಲ ಆತ್ಮವನ್ನು ಕುರಿತು ಹೇಳಿದರೆ ಅದು ಲಕ್ಷ್ಯಾರ್ಥ. ವಾಚ್ಯಾರ್ಥ, ಲಕ್ಷ್ಯಾರ್ಥ. ಮತ್ತ ಆತ್ಮ ಅಂದ್ರೆ ಏನ್ರಿ? ಅನಾತ್ಮ ಅಂದ್ರೆ ಏನ್ರಿ? ಅಂದ್ರೆ ಯಾವುದು ಅರಿಯುವ ವಸ್ತು ಆಗಿದೆಯೋ ಅದು ಆತ್ಮ, ಯಾವುದು ಅರಿಸಿಕೊಳ್ಳುವ ವಸ್ತು ಆಗಿದೆಯೋ ಅದು ಅನಾತ್ಮ.
ಉದಾಹರಣೆ ಕೊಡ್ರಿ, ನಿಮ್ಮ ದೇಹ, ನಿಮ್ಮ ಮನೆ, ಇವೆಲ್ಲ ಏನದವ? ನಿಮ್ಮ ದೇಹ, ನಿಮ್ಮ ಮನೆ ಆತ್ಮನ ಅನಾತ್ಮನ? ನಿಮ್ಮ ಮನಿ ಅದಪ್ಪ, ಚಂದ ಕಟ್ಸಿರಿ, ಎಲ್ಲ ಚಲೋ ಚಲೋ ಟಾಟಾ ಕಂಪ್ನಿ ಸ್ಟೀಲ್ ತಂದು ಹಾಕಿರಿ, ಒಳ್ಳೆ ಬಾಲಾಜಿ ಟಿಂಬರ್ ಕಂಪ್ನಿದೆ, ಏನ್ ತಂದಿರಿ? ಸಾಗವಾನಿ ಕಟ್ಟಿಗೆಗಳು ತಂದಿರಿ, ಎಲ್ಲ ಚಲೋ 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 ಮಾಲ್ ಸಿಮೆಂಟ್, ACC ಸಿಮೆಂಟ್ ಹಾಕಿ ಕಟ್ಸಿರಿ, ದೊಡ್ಡ ಬಿಲ್ಡಿಂಗ್ ಕಟ್ಸಿರಿ, ಅದು ನಿಮ್ಮ ಮನೆ. ಆ ಮನೆ ಆತ್ಮನೋ ಅನಾತ್ಮನೋ? ಅನಾತ್ಮ. ಯಾಕಂದ್ರೆ ಅದು ಎಂದು ನೀನು ನನ್ನ ಯಜಮಾನ ಇದ್ದೀಯಾ, ಬಾಳಪ್ಪ ಮಕ್ಕಳ ಇಲ್ಲಿ ನನ್ನ ರೂಮ್ನಾಗ ಚಂದ ನಿದ್ದೆ ಮಾಡು ಅಂತ ಎಂದರೆ ಅಂದದೇನದು? ನಿಮ್ಮ ಮನಿ, ನಿಮ್ಮ ರೊಕ್ಕ, ನಿಮ್ಮ ಮನಿ, ನಿಮ್ಮ ಶರೀರ, ನಾನು ನಿನ್ನ ಶರೀರ ಅದೀನಿ ಅಂತೇಳಿ ಅದೇನಾರ ಅಂದದೇನೋದು ಎಂದರೆ ಮತ್ತೆ ಮಜಾ ಮಾಡು, ನಾನು ನಿನ್ನ ಶರೀರ ಅದೀನಿ ಅಂತ ಏನಿಲ್ಲ. ನೀವು ಅದಕ್ಕೆ ಬೆನ್ನಚ್ಚಿರಿ, ಇದು ನನ್ನ ಶರೀರ, ಇದು ನನ್ನ ಮನೆ, ಇದು ನಾನು ಗಳಿಸಿದ ರೊಕ್ಕ. ಸಾಯಾಗ ಬಿದ್ದು ವಜಾಡ್ತಿರ್ತಾನೆ, ಉಸಿರು ಹೋಗ್ತಾ ಇರ್ತದೆ. ಆಲ್ಮಾರಾಗ ಬಂಗಾರ ಗಟ್ಟಿಗಳಿಟ್ಟಿರ್ತಾನ, ಜಗ್ಗಿ ರೊಕ್ಕ ಜಮಾಸಿಟ್ಟಿರ್ತಾನ. ಅವು ಏನಾರ ಬಂದ, ಅಯ್ಯೋ ನನಗೆ ಗಳಿಸಿಟ್ಟು ಮಾಲಕ್ಕ ಉಸಿರು ಗಟ್ಟಿ ಸಾಯ್ಲಕ್ಕತ್ತಾನ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬಾ ಅಂತೇಳಿ ಅವು ಏನಾರ ಬಂದವೇನೆಂದರೆ ಮ್ಯಾಲಿಂದ ಇದಕ್ಕೆ POP ಕಾಣ್ತಿರ್ತದ. ನಾವು ಸಾಯ ಟೈಮ್ನೊಳಗೆ, ಜೀವ ಟೈಮ್ನೊಳಗೆ ಎಷ್ಟು ಚಂದ ಮಾಡ್ತಿದ್ದ, ಎಷ್ಟು ಮಾಡಿ ಎಲ್ಲ ಲೈಟ್ ಗೀಟ್, ಹಸಿರು ಲೈಟ, ನೀಲಿ ಲೈಟ, ಅವು ಇವು ಹಾಕಿ ಎಷ್ಟು ಮಾಡ್ಲಿ, ಎಲ್ಲ ಬಿಟ್ಟು ಹೊಂಟಿದಲ್ಲಪ್ಪ, ಏನ್ ಮಾಡ್ಲಿ, ಹಿಂಗೆ ಕಾಲಿಗೆಲ್ಲ ಹೊಲಕತ್ತಿನಲ್ಲ, ಏನು ಮಾಡಿ. ಈಗ ಬ್ರಹ್ಮಜ್ಞಾನಿಗಳಾಗಿ ಸಾಯ ಟೈಮ್ನಾಗ ನಿಚಿಂತ ಸಾವು ಬರ್ತದಿಲ್ರಿ, ಖುಷಿ ಏನ್ ಅನುಭವಿಸ್ತೀನಿ ಈ ಜನ್ಮದಾಗ, ಇನ್ನೇನು ಬೇಕಾಗಿಲ್ಲ ನನಗೆ, ಸಾಕು, ಏನ್ ಸಾರ್ಥಕ ಮಾಡ್ಕೊಂಡಿನಿ ಅಂತೇಳಿ ಮತ್ತ ಮಜಾದಾಗ ಸಾಯ ಹೆಂಗಿರ್ತದ? ಅಯ್ಯೋ ಮನಿ ಕಟ್ತೀನಿ, ಹೊಲ ಗಳಿಸ್ತೀನಿ, ಅಂದ್ರ ಮಕ್ಕಳು ಮಾಡೀನಿ, ರೊಕ್ಕ ರೂಪಾಯಿ ಗಳಿಸಿ ಎಲ್ಲ ಇಟ್ಬಿಟ್ಟು ಹೊಲ ಕಟ್ತೀನಿ ಅನ್ನೋದು ಹೆಂಗಿರ್ತದ? ತೃಪ್ತವಾಗಿ ದೇಹ ಬಿಡೋದು ಹೆಂಗಿರ್ತದೆ? ಅತೃಪ್ತವಾಗಿ ದೇಹ ಬಿಡೋದು. ಇಷ್ಟೊಂದು ಪ್ರೀತಿನಿಂತ ಹೆಂಡತಿನ ಹೊಡ್ಕೊಂಡು ಆಕಿನ ಇಷ್ಟೊಂದು ಬೆಳೆತೀನಿ, ಇಷ್ಟು ಮಕ್ಕಳಾದೀನಿ, ಬರೀ ಇದೇ ಮಾಡಿ ಇವರಿಗೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತಂದ್ರ ಏನಾಗ್ತದೆ? ಮುಂದಿನ ಜನ್ಮದಾಗ ಯಾವನ ಹೆಂಡತಿ ಮೇಲೆ ಪ್ರೀತಿ ಇಟ್ಕೊಂಡು ಸಾಯ್ತಾನ, ಮುಂದಿನ ಜನ್ಮದಾಗ ಅವನಿಗೆ 4 ಹೆಂಡ್ರು ಹುಡ್ತಾರೆ, 4 ಹೆಂಡ್ರು ಸಿಗ್ತಾರ, ಗಡ್ಬೋಡ್ತಾರ. ಯಾರು ಮಕ್ಕಳ ಮೇಲೆ ಪ್ರೀತಿ ಇಟ್ಕೊಂಡು ಸತ್ತಿರ್ತಾರ ಅವ್ರ ಮನೆಗೆ 1 ಡಜನ್ ಮಕ್ಕಳು ಹುಟ್ಟು ಬಿಡ್ತಾರ. ಇದೇ ಮಾಡ್ಕೊತ ಹೋಯ್ತು, ಇಡೀ ಜನ್ಮ ಕಳೆದಿದೆ ಅಂದ್ರ ಇನ್ನ ಚಂದ ಮಾಡ ಅದೇ ಕೆಲಸ ಅಂತೇಳಿ ಈಶ್ವರ ಏನ್ ಮಾಡ್ತಾನ? 10 ಟನ್ ನೋಡಿ. ಬಂಗಾರ ಮೇಲೆ ಪ್ರೀತಿ ಯಾರು ಇಟ್ಟಿರ್ತಾರ ಅವ್ರಿಗೆ ಬಂಗಾರದ ಅಂಗಡಿ ಕುಂದಿರ್ತಾನ, ಹುಚ್ಚಿ ಒಯ್ಲಕ್ಕೈತ ಪುರ್ಸತಿ ಇರ್ಲಾರ್ದಂಗ್ ಮಾಡಿ ಇಟ್ಬಿಡ್ತಾನೆ. ಜಗ್ಗಿ ಗಿರಾಕಿ ಬಂದಿರ್ತಾವ, ಅಂಗಡಿಯಾಗ ಯಾರು ದಿಕ್ಕಿರಂಗಿಲ್ಲ, ಹೊರಗೆ ಹೋದ್ರೆ ಏನ್ ಕಳು ಆಗ್ತದ ಗೊತ್ತಿಲ್ಲ, ಆದ್ರೆ ಅಂಗಡಿ ಮುಚ್ಚಿಕೊಂಡು ಹೋಗ್ಬೇಕು, ಒಳಗೆ ಅಂಗಡಿ ಮುಚ್ಚಿ ಕರ್ಕೊಂಡ್ಬರ್ಬೇಕು. ಇವೆಲ್ಲ ಏನದವ ಸುತ್ತಮುತ್ತ ನಾವ್ ಏನ್ ಮಾಡಿರ್ತೀವಿ ಅವೇ ಹೆಂಗ್ ಕೂತಿರ್ತಾರೆ, ಜೇಲ್ನ ಕೂತಿರ್ತಾರೆ, ಅವ್ರ ಅಂಗಡಿ ಕೂತ್ ಮಾಲಕರು, ಅವರೇ ಮಾಲಕರ ತಿಳ್ಕೊಂಡ್ರ ಸಂಬಂಧಕ್ಕೆ ನಾವು ಬಹಳ ಬಂಧನ ಇರ್ತದ ಅವ್ರಿಗೆ ಅಲ್ಲಿ ಕುಂತಾಗ. ಯಾವ ಟೈಮ್ನಾಗ ಏನಾಗ್ತದ, ಯಾವ ಟೈಮ್ನಾಗ ಏನಾಯ್ತನೋ, ಯಾವ ಟೈಮ್ನಾಗ ಏನ್ ಬರ್ತದೋ, ಯಾವನೋ ಒಬ್ಬ ಕಾಳ ಹಿಡಿದು ಹೊಡಿತಿರ್ತಾರ. ಇದು ಎಲ್ಲಿ ತಂದಿದ್ ಹೇಳು, ಯಾರ ಅಂಗಡಿ ಕೊಟ್ರೆ ಹೇಳಿದ್ರೆ ಇವನ್ ಅಂಗಡಿ ತೋರಿಸ್ಬಿಡ್ತ ಅಂತಂದ್ರೆ ಕೆಲ ಜೀವ ಒಳಗೆ ಹೋಗಿ ಬಿಡ್ತಾರ, ಹುಡುಕ್ತಾರ, ಅಂಗಡಿ ಮುಚ್ಚಿ ಬಿಡ್ತಾರೆ, ಕೀಲಿ ಹಾಕೊಂಡು ತೊಗೊಂಡು ಹೋಗ್ಬಿಡ್ತಾರೆ, ಮನೆ ಹೋಗಮ್ಮ. ಹಿಂಗೆಲ್ಲ ಏನೇನೋ ಇರ್ತವ. ಅದ್ರ ಸಲ ಏನದ? ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆತ್ಮ ಅಂದ್ರೇನು, ನಾನಂದ್ರೆ ಯಾರು, ನನಗಾಗಿ ಅಂತ ಬರ್ದಿರಿ. ಅಲ್ಲಿ ವಾಚ್ಯಾರ್ಥ ಯಾವುದು, ಲಕ್ಷ್ಯಾರ್ಥ ಯಾವುದು, ಈ ರೀತಿ ತಿಳ್ಕೊಂಡು ನೀವು ಈ ಒಂದು ಪಾಠದಿಂದ ಇಲ್ಲಿ ಆತ್ಮನಿಗಾಗಿಯೇ ಇಲ್ಲಿ ಎಲ್ಲವೂ ನಡೆದಿದೆ. ಏನು ನಡೆದದ? ಎಲ್ಲ ಆತ್ಮದ ಲೀಲೆಯೇ ಇಲ್ಲಿ ನಡೆದಿದೆ. ವಾಚ್ಯಾರ್ಥ ಅಂದ್ರೇನು, ಲಕ್ಷ್ಯಾರ್ಥ ಅಂದ್ರೇನು ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿರಿ ಅನ್ಕೊಳಕತ್ತೀನಿ. 35ನೇ ದೋಹ 117ನೇ ವಿಷಯಾಂಕ. ಈ 4ನೇ ತರಂಗದಲ್ಲಿ ಉತ್ತಮ ಅಧಿಕಾರಿಗೆ ಆತ್ಮದ ಬಗ್ಗೆ ಸಂಪೂರ್ಣ ಜ್ಞಾನ ಕೊಟ್ಟು, ಆತ್ಮ ಅಂದ್ರೆ ಏನು ಅಂದ್ರೆ ಸಂಪೂರ್ಣ ಜ್ಞಾನ ಆಯ್ತು. ಆತ್ಮಸ್ವರೂಪ ಗೊತ್ತಾಯ್ತಲ್ರಿ. ವಾಚ್ಯಾರ್ಥ ಅಂದ್ರೇನು, ಲಕ್ಷ್ಯಾರ್ಥ ಅಂದ್ರೇನು, ಆತ್ಮ ಅಂದ್ರೇನು, ನಾನಂದ್ರೇನು, ನಾನು ಅನ್ನೋದ್ರಾಗ ಏನೇನು ವ್ಯತ್ಯಾಸಗಳವೆಲ್ಲ ತಿಳಿತಾ ಇಲ್ಲ. ಅರಿಸಿಕೊಳ್ಳುವ ವಸ್ತು ಆತ್ಮ,
ಅನಾತ್ಮ, ಅರಿಯುವ ವಸ್ತು ಆತ್ಮ, ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ನಿಮ್ಮ ದೇಹ, ಮನೆ, ಮಠ, ರೊಕ್ಕ, ರೂಪಾಯಿ, ಬಂಗಾರ, ಸಂಪತ್ತು, ಸಂಬಂಧ ಏನೇನವ ಅವೆಲ್ಲ ಅನಾತ್ಮಗಳು. ಆತ್ಮ ಅಂದ್ರೆ ಅರಿಯುವ ವಸ್ತು, ಅರಿಸಿಕೊಳ್ಳುವುದು ಅನಾತ್ಮ. ಏನ್ ಡೌಟು? ಏನ್ ಮಾತಾಡ್ಲಕತ್ತೀರಲ್ಲ? ಸಂಪೂರ್ಣ ತಿಳಿದ ಇವತ್ತಿನ ಪಾಠ ಬೃಹದಾರಣ್ಯಕ ಉಪನಿಷತ್. ಈಗ ನೀವು ರೊಕ್ಕ ಕೊಡ್ತೀರಿ ನೋಡ್ರಿ, ರೊಕ್ಕ ಕೊಟ್ಟ ಮೇಲೆ ಹಾಲಿನ ರೊಕ್ಕ ಕೊಡ್ತೀರಿ. ಹಾಲಿನ ರೊಕ್ಕದಾಗ ಹಾಲಿನ ರೊಕ್ಕ ಅಷ್ಟೇ ಅದೇನು, ನೀರಿನ ರೊಕ್ಕನೂ ಅದ. ಅದೇ ರೀತಿ ನಾನು ಅನ್ನೋದ್ರೊಳಗ ಆತ್ಮನೂ ಅದ, ಅನಾತ್ಮನೂ ಅದ. ನೀವು ಅನಾತ್ಮದ ಅಭಿಮಾನ ಎಷ್ಟು ಪಟ್ಟು ನೀವು ಅನಾತ್ಮ ಅನಾತ್ಮ ಮಾಡ್ಕೊತ ಹೋಗಿರ್ತೀರಿ, ಅಂತ ಅನಾತ್ಮ ಮುಂದಿನ ಜನ್ಮಕ್ಕ ದೊಡ್ಡ ಅನಾತ್ಮಗಳು ಗಂಟು ಬರ್ತಾವ. ಬೀಜ ಬಿತ್ತಲಕತ್ತೀರಿ. ಈಗ ಅನಾತ್ಮದ ಅಭಿಮಾನ ನೀವು ಬೀಜ ಬಿತ್ತಿರಲ್ಲ, ಮುಂದೆ ಅದೇ ಫಲ ಕೊಡ್ತದ. ನೀವು ಎಷ್ಟು ಆತ್ಮದ ಅಭಿಮಾನಿಗಳಾಗಿ ಹೋಗ್ತೀರಿ ಅಷ್ಟು ಆತ್ಮದ ಫಲ ಕೊಡ್ತದೆ. ಮುಂದಿನ ಜನ್ಮದಾಗ ನೀವು ಅನಾತ್ಮದ ಅಭಿಮಾನಿಗಳು, ಅನಾತ್ಮದ ಸೇವಕರಾಗಿ ಹುಟ್ಟಬೇಕಂತಂದ್ರೆ ಯಾಕೆ ಕೊಡ್ತೀರಿ ಅಂತಂದ್ರೆ, ಈ ಜನ್ಮದಾಗ ಅನಾತ್ಮದ ಅಭಿಮಾನ ಕೊಟ್ಟು ಅನಾತ್ಮದ ಸೇವೆ ಮಾಡ್ಕೊತ ಕೂತೀರಿ ನೀವು. ಅದಕ್ಕೆ ನಿಮ್ಗೆ ಏನಾಗ್ಯದ, ಅನಾತ್ಮದ್ದೇ ಒಂದು ದೊಡ್ಡದ ಸಂಪತ್ತು ಬಂದ್ಬಿಡ್ತದೆ ಮುಂದೆ. ಆತ್ಮದ ಸಂಪತ್ತು ಇಲ್ಲ, ಅಲ್ಲಿ ಅನಾತ್ಮದ ಸಂಪತ್ತು. ಬೇಕಾದಷ್ಟು ಆಸ್ತಿ ಪಾಸ್ತಿ, ರೊಕ್ಕ, ರೂಪಾಯಿ, ಬಂಗಾರ ಎಲ್ಲ ಅದ. ಏನ್ ಮಾಡ್ತೀರಿ? ಜೀವಕ್ಕೆ ಸಮಾಧಾನೇ ಇಲ್ಲ, ನೆಮ್ಮದಿನೇ ಇಲ್ಲ. ಒಳಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ. ನೆಮ್ಮದಿ ಇರ್ಲಾರ್ದ ಸಂಪತ್ತು ತಗೊಂಡು ಏನ್ ಮಾಡ್ತೀರಿ? ಅನಾತ್ಮ ಸೇವಕರಾಗಿ ಆತ್ಮದ ಕಡೆ ಲಕ್ಷ್ಯ ಕೊಡ್ಲಾರ್ದು, ಒಂದ್ ಹೆಜ್ಜೆ ಸಹಿತ ಈ ಕಡೆ ಇಡ್ಲಾರ್ದು ಅದನ್ನೇ ಒಂದ್ ದೊಡ್ಡದು ಮಾಡ್ಕೊಂಡು ಕೂತವ್ರಿಗೆ ಅನಾತ್ಮನೇ ದೊಡ್ಡದು. ಚಂದದನ್ರಿ ಇವತ್ತಿನ ಪಾಠ. ಅನಾತ್ಮದ ಅಭಿಮಾನದ ಬೀಜ ಬಿತ್ತಿ ಹೋದ್ರಿ, ಅನಾತ್ಮದ ಬೆಳೆನೇ ಸಿಗ್ತದೆ ಮುಂದಿನ ಜನ್ಮಕ್ಕೆ. ಆತ್ಮ ಲಾಭ ಮಾಡಿಕೊಂಡು ಆತ್ಮದ ಅನುಭವದ ಬೀಜ ಬಿತ್ತಿ ಹೋದ್ರಿ, ನಿಮಗೆ ಮುಂದೆ ದೊಡ್ಡ ಆತ್ಮಜ್ಞಾನಿಗಳಾಗಿ ಹುಟ್ಟುತ್ತೀರಿ. ಬರೀ ನೀವು ಒಂದೇ ಆತ್ಮಜ್ಞಾನಿಗಳಲ್ಲ, ಇನ್ನೊಬ್ಬರಿಗೆ ಆತ್ಮಜ್ಞಾನದ ಬೆಳಕನ್ನ ಬೀರಿ ಅವರಿಗೂ ಉದ್ಧಾರ ಮಾಡಂತ ಸದ್ಗುರುಗಳಾಗಿ ಹುಟ್ಟುತ್ತೀರಿ. ಮುಂದಿನ ಜನ್ಮ ಏನಾಗಕ್ಕಾಗಲ್ಲಕ್ಕ, ಈ ಜನ್ಮದಾಗೆ ಸದ್ಗುರುಗಳಾಗ್ರಿ ಅಂತ ನಾವು ನಿಮಗೆ ಒತ್ತಡ ಹಾಕಿದ್ರ ಅವು ಎಲ್ಲ ಉಲ್ಟಾ ಹೊಡ್ಲಿಕ್ಕತ್ತವ. ಹೋಲ್ಬಿಡ್ರಿ, ಯಾರು ನೀವು ಗುರು ಆದ್ರೆ ನಮ್ಗೇನಾಗದ, ಯಾರು ಬ್ರಹ್ಮ ಸ್ವರೂಪ ಆದ್ರೆ ನಮ್ಗೇನಾಗದ. ವಾಟ್ ಈಸ್ ನೆಕ್ಸ್ಟ್? ಇದ್ರ ಬಗ್ಗೆ ಅನುಭವ ಹೇಳ್ರಿ. ನಿಮ್ಗಾದ ಅನುಭವ ಎಲ್ಲರೂ ಸೈಲೆಂಟ್ ಕೂತೀರ, ನಿಮ್ಗೆ ಏನು ಅನುಭವ ಆಗಿಲ್ಲ ಅಂತ ಲೆಕ್ಕ. ಆತ್ಮ ಅರಿಸದ, ಅನಾತ್ಮ ಅರಿಯಿಸ್ಕೊಳ್ತಾರೆ. ಹೆಂಗ್ ಮಾಡ್ತೀರಿ ಇದು? ಇಲ್ಲಿ ನಾನು ಅನ್ನೋದ್ರಲ್ಲಿ ಎರಡು ಶಬ್ದಗಳಿದಾವ. ಅದೇ ನಾನು ಅಂತಕ್ಕಂಥದ್ದು ಆತ್ಮದ ಅರ್ಥ ಅಂತಕ್ಕಂಥದ್ದು ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ. ಲಕ್ಷ್ಯಾರ್ಥ ಅನ್ನತಕ್ಕಂಥದ್ದು ನಾನದು ಆತ್ಮ ಆಗಿರ್ತಾನೆ. ವಾಚ್ಯಾರ್ಥ ಅಂತಕ್ಕಂಥದ್ದು ಅನಾತ್ಮವಾಗಿರ್ತದೆ. ಅನಾತ್ಮದ ಲಕ್ಷಣವನ್ನು ತಿಳಿಸ್ತದೆ. ಈಗ ಅರಿಯುವುದು ಅರಿಸಿಕೊಳ್ಳುವುದು ಅಂದ್ರೆ ಹೆಂಗ್ ಮಾಡ್ತಾರೆ? ಅನಾತ್ಮ ಮತ್ತು ಆತ್ಮಗಳನ್ನು ಈಗ ಅರಿಯುವ ವಸ್ತು ಅರಿಸಿಕೊಳ್ಳುವ ವಸ್ತು ಅಂತಂದ್ರೆ ಹೆಂಗ್ ಮಾಡ್ತೀರಿ?
ಈಗ ನಿಮ್ಮ ಎದುರು ಏನದ? ಈಗ ಮೊಬೈಲ್ ಅದ. ಮೊಬೈಲ್ ನಿಮ್ಮನ್ನು ಅರಿತಾ ಇದೆ ಏನದು? ನಾನು ನಿನ್ನ ಮೊಬೈಲ್ ಅಂತ ಏನಾರ ಹೇಳದೇನು? ಹೇಳದೇನ್ರಿ? ಮತ್ತ ಅದೇನು ಆತ್ಮನ ಅನಾತ್ಮನ? ಅನಾತ್ಮ. ಇದು ನನ್ನ ಮೊಬೈಲ್ ಅಂತ ನೀವು ಹೇಳ್ತಿರಲ್ಲ, ಇದು ನನ್ನ ಮೊಬೈಲ್ ಅಂತ ಹೇಳ್ತಿರಲ್ಲ, ನೀವು ಆತ್ಮ. ಮತ್ ನೀವ್ ಯಾರು ಅಂತಂದ್ರೆ ತಿಳ್ಕೊತ ಹೋಗ್ಬೇಕು. ಹೆಂಗಂದ್ರ ಏನಾಯ್ತು, ಅದು ಮೊಬೈಲ್ ಅಂತ ಹೆಂಗ್ ಗೊತ್ತಾಯ್ತು ನಿಮಗ? ಸುತ್ತ ಬೇಕಾದಷ್ಟು ವಸ್ತುಗಳದ, ಇದಕ್ಕೆ ಮೊಬೈಲ್ ಅಂತ ಹೆಂಗ್ ಗೊತ್ತಾಯ್ತು? ಅದರ ನಾಮರೂಪಗಳನ್ನ ನೋಡಿ, ಹೌದಾ ಇಲ್ಲ? ಎದರಿಂದ ಇರ್ತೀರಿ ಇದು ಮೊಬೈಲ್ ಅಂತ? ಇದಮ್ಮ ಮೊಬೈಲ್, ಇದಮಾಕಾರ, ಜ್ಞಾನಾಕಾರ. ನಿಮ್ಮ ವೃತ್ತಿಯಲ್ಲಿರುವ ಅಂತಃಕರಣ ವೃತ್ತಿ ಅದಲ್ಲ, ಆ ವೃತ್ತಿಯಲ್ಲಿರುವ ಅವಿದ್ಯೆ ಅಂದ್ರ ಇದೇನದ? ಮೊಬೈಲ್ ಅಂದ್ರ ಏನದ? ಇದು ಅನಾತ್ಮ ಅದಲ್ಲ. ಅನಾತ್ಮ ವಸ್ತುವನ್ನ ಅವಿದ್ಯೆ ಗುರುತಿಸ್ತದ. ಅದೇ ಚಿದಾಭಾಸನ ಕೆಲಸ ಇದು. ಈ ಅವಿದ್ಯೆಯ ಒಳಗಿರುವ ನಮ್ಮಲ್ಲಿರುವ ವೃತ್ತಿಯ ಅವಿದ್ಯೆಯ ಭಾಗದಲ್ಲಿರುವ ಯಾವುದು ಸತ್ವಗುಣ ಏನ್ ಮಾಡ್ಲಕತ್ತದ? ಮೊಬೈಲಿನ ಆಕಾರ ತಾಳಲಕತ್ತದ, ಜ್ಞಾನಾಕಾರ ಆಗ್ಯದ ಸತ್ವಗುಣ. ತಮೋಗುಣ ಏನಾಗ್ಯದ? ಇದು ಮೊಬೈಲ್ ಅಂತೇಳಿ, ಇದು ಮೊಬೈಲ್ ಅಂತ ತಿಳ್ಕೊಂಡದ್ದು ಜ್ಞಾನಾಕಾರ. ಆ ಮೊಬೈಲಿನ ಆಕಾರ ತಾಳಿದ್ದು ತಮೋಗುಣ. ನಿಮ್ಮ ವೃತ್ತಿ ಒಳಗಿರೋದು ಯಾವುದು? ಒಂದು ಅವಿದ್ಯೆಯ ಭಾಗ. ಆ ಅವಿದ್ಯೆ ಒಳಗ ಒಂದು ಸತ್ವಗುಣ, ಒಂದು ತಮೋಗುಣ ಅದ. ಆ ತಮೋಗುಣದ ಭಾಗ ಹೋಗಿ ಏನ್ ಮಾಡ್ಯದ? ಆ ಮೊಬೈಲಿಂದ ಆಕಾರ ತಾಳ್ಯದ, ಮೊಬೈಲಿನ ಸಮಾನ ಆಕಾರ ತಾಳ್ಯದ. ಆಮೇಲೆ ಸಮಾನ ಆಕಾರ ತಾಳಿದ ಕೂಡ್ಲೇನೆ ಅವಾಗ ಅದ್ರೊಳಗೆ ಸತ್ವಗುಣ ಏನ್ ಮಾಡಿಬಿಡ್ತು? ಇದು ಮೊಬೈಲ್ ಅಂತ ತಿಳ್ಕೊ. ಎದರಿಂದ ಆಯ್ತಿದು? ನಿಮ್ಮ ಕಣ್ಣಿನಿಂದ ನೋಡಿದ್ರಿ. ಕಣ್ಣಿಂದ ನೋಡ್ಲಾರ್ದು ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಮೊಬೈಲ್ ಅಂತ? ಕಣ್ಣಿನಿಂದ ನೋಡ್ಲಿಲ್ಲ ಅಂತಂದ್ರೆ ಮೊಬೈಲ್ ಅಂತ ಹೆಂಗ್ ಗೊತ್ತಾಗ್ತದ್ರಿ? ಕಣ್ಣಿನಿಂದ ಕೈಲಿಂದ ಮುಟ್ಟಿಬೇಕು, ಇಲ್ಲ ಕಣ್ಣಿನಿಂದ ನೋಡಬೇಕು. ಯಾವಾಗದ ಒಂದು ಇಂದ್ರಿಯಲ್ಲಿಂದ ತೋರ್ಬೇಕದು ಅನುಭವ. ಈಗೇನಾಯ್ತು? ನಿಮ್ಮ ಇಂದ್ರಿಯ ಆತ್ಮ ಆಯ್ತು, ಮೊಬೈಲ್ ಅನಾತ್ಮ ಆಯ್ತು. ಯಾಕಂದ್ರೆ ಇಂದ್ರಿಯ ಅರಿಯುವ ವಸ್ತು ಆಯ್ತು, ಮೊಬೈಲ್ ಅರಿಸಿಕೊಳ್ಳುವ ವಸ್ತು ಆಯ್ತು. ಹೌದಾ ಇಲ್ಲ? ಮುಂದೆ ಇಂದ್ರಿಯದ ಬಗ್ಗೆ ಬರ್ಬೇಕೀಗ. ಆ ಮೊಬೈಲ್ ಬಿಡ್ರಿ, ಮುಂದೆ ಹೋಗ್ಬೇಡ್ರಿ ಅಷ್ಟೇ. ಮೊಬೈಲ್ ಅನ್ನೋದು ಏನಾಯ್ತು? ಅನಾತ್ಮ ಆಯ್ತು. ನೇತ್ರ ಇಂದ್ರಿಯ ಆಯ್ತು. ನೇತ್ರನೋ ಚರ್ಮ ಕೈಯಾಗಿ ಹಿಡ್ಕೊಂಡಿರೋ ಯಾವುದೋ ಒಂದು ಇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಯಾವುದರಿಂದ ಒಂದು ಸ್ಪರ್ಶ ಜ್ಞಾನ ಆಗಿರ್ಬೋದು, ಅಥವಾ ಒಂದು ಇಂದ್ರಿಯಗಳಿಂದ, ಈ ವಿಷಯೇಂದ್ರಿಯಗಳಿಂದ ಆಗಿರ್ಬೋದು. ಒಟ್ಟು ನಿಮಗೆ ಅನುಭವಕ್ಕೆ ಬಂತು. ಇಂದ್ರಿಯ ಏನಾಯ್ತು? ಆತ್ಮ ಆಯ್ತು, ಮತ್ತ ಅದು ಅನಾತ್ಮ ಆಯ್ತು. ಈಗ ನಿಮ್ಮ ಇಂದ್ರಿಯ ಅದು ಸ್ಪರ್ಶ ಜ್ಞಾನ, ಈ ವಿಷಯ ಜ್ಞಾನ ಮಾಡ್ಕೊಳ್ಳಂತ ಶಕ್ತಿನೇ ಕಳ್ಕೊಂಡಿತ್ತು ಅಂತಂದ್ರೆ ಇಂದ್ರಿಯ ಹೆಂಗದಪ್ಪ? ಇಂದ್ರಿಯ ಪಟುತ್ವ ಮತ್ತೆ ಅಂಧತ್ವ, ಮಂದತ್ವ. ನಿಮ್ ಇಂದ್ರಿಯ ಮೊಬೈಲ್ ಕಾಣ್ತಾ ಇಲ್ಲ ಅಂದ್ರೆ ಅಂಧತ್ವ. ಅದು ಮೊಬೈಲ್ ನಂಗ ಅನಿಸ್ಲಕತ್ತದ, ಹೌದೋ ಇಲ್ಲೋ ಗೊತ್ತಾಗಲ್ದು, ಮಂದತ್ವ. ಇದು ಮೊಬೈಲೇ ಹೌದು ಅಂತೇಳಿ ಪಕ್ಕ ಆ ಇಂದ್ರಿಯದಿಂದ ಕಂಡು ಹಿಡಿದ್ರಿ ಅಂದ್ರೆ ಅದು ಪಟುತ್ವ.
ಇಲ್ಲೇನಾಯ್ತು, ನಿಮ್ಮ ಇಂದ್ರಿಯಗಳನ್ನು ಅರಿಯುವಂತ ಮನ ಬುದ್ಧಿಯಾದಿಗಳು ಒಳಗದವು. ಈಗ ನಿಮ್ಮ ಮನ ಬುದ್ಧಿಯಾದಿಗಳೇನಾಯ್ತು, ನಿಮ್ಮ ಇಂದ್ರಿಯಗಳನ್ನು ಅರಿದವಲ್ಲ. ಮೊಬೈಲಿನ ಮಟ್ಟಿಗೆ ಇಂದ್ರಿಯ ಯಾವುದು ಆತ್ಮ ಆಯ್ತು, ಮೊಬೈಲ್ ಅನಾತ್ಮ ಆಯ್ತು. ಆದ್ರೆ ಇಂದ್ರಿಯ ಏನಾಗ್ಯದ, ಮೊಬೈಲ್ ಅನ್ನು ಅರಿತಿರ್ಬಹುದು, ಆದ್ರೆ ಅದು ಇನ್ನೊಂದರಿಂದ ಅರಿಸಿಕೊಳ್ಳಕತ್ತದ. ಇಂದ್ರಿಯ ಇನ್ನೊಂದರಿಂದ ಅರಿಸಿಕೊಳ್ಳಕತ್ತದ. ಪಟತ್ವ, ಮಂದತ್ವ, ಅಂಧತ್ವ ಅನ್ನೋದು ಅರಿಸಿಕೊಳ್ಳಲಕತ್ತದದು. ಅರಿಸಿಕೋಬಾರದು, ಅದು ಯಾವುದರಿಂದಲೂ ಅರಿಸಿಕೋಬಾರದು. ಆತ್ಮದ ಲಕ್ಷಣ ಅದು. ಈ ಮನ ಬುದ್ಧಿಗಳಿಂದ ನಿಮ್ಮ ಇಂದ್ರಿಯದ ಸಾಮರ್ಥ್ಯ ಅರಿಯಲಕತ್ತೀರಿ ಅಂತಂದ್ರೆ ಏನಾಯ್ತು, ನಿಮ್ಮ ಇಂದ್ರಿಯ ಅನಾತ್ಮ ಆಯ್ತು, ಅರಿಸಿಕೊಳ್ಳುವ ವಸ್ತು ಆಯ್ತು. ನಿಮ್ಮ ಮನ ಬುದ್ಧಿಯಾದಿಗಳು ಆತ್ಮ ಅದು. ಹೌದಾ ಇಲ್ಲ? ಅದು ಮನ ಬುದ್ಧಿಯಾದಿ ಅನಾತ್ಮ ಆಯ್ತು, ಅರಿಸಿಕೊಳ್ಳುವ ವಸ್ತು ಇಲ್ಲ. ಅರಿಸಿಕೊಳ್ಳುವ ವಸ್ತು ಅನಾತ್ಮ ಆಯ್ತು, ಅರಿಯುವ ವಸ್ತು ಆತ್ಮ. ಮೊಬೈಲು ಮೊಬೈಲು ಅರಿಸಿಕೊಳ್ಳುವ ವಸ್ತು ಆಗಿತ್ತು, ಇಂದ್ರಿಯ ಅರಿಯುವ ವಸ್ತು ಆಗಿತ್ತು. ಆದ್ರ ಇಂದ್ರಿಯವನ್ನ ಅರಿಯುವ ವಸ್ತು ಹಿಂದ ಮನ ಬುದ್ಧಿಯಾದಿಗಳದವಲ್ಲ, ಅವು ಏನಾದವು ಆತ್ಮ ಅದು. ಈ ಇಂದ್ರಿಯ ಏನಾಯ್ತು, ಅನಾತ್ಮ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ನಾಗ ಎರಡನೇ ಸ್ಟೇಜ್ನಾಗ ಹಿಂಗಾಯ್ತು. ಮುಂದ ಈ ಮನ ಬುದ್ಧಿಯಾದಿಗಳನ್ನು ಅರಿಯುವಂತದ್ದು ಹಿಂದ ಮನ ಬುದ್ಧಿ ಚಿತ್ತ ಅಹಂಕಾರ ಇವುಗಳನ್ನು ಅರಿಯುವಂತದ್ದು ಒಂದು ಜೀವ ಅಂತದ. ಈ ಜೀವ ಏನ್ ಮಾಡ್ತದ, ನನ್ನ ಮನಸ್ಸು ಏನನ್ನು ಕುರಿತು ಸಂಕಲ್ಪ ವಿಕಲ್ಪ ಮಾಡ್ತಾ ಇದೆ, ನನ್ನ ಬುದ್ಧಿ ಎಲ್ಲ ಒಳ್ಳೆ ಕೆಟ್ಟ ನಿರ್ಧಾರಗಳು ತಗೊಳಕತ್ತದ, ಹಿತಕಾರಿ ಅದೋ ಅಹಿತಕಾರಿ ಅದೋ ಅದೆಲ್ಲ ಜೀವಕ್ಕೆ ಗೊತ್ತಾಗ್ತಿರ್ತದ. ಡಾಕ್ಟರ್ ಬಜ್ಜಿ ತಿನ್ಬೇಡಂದನ, ಮಿರ್ಚಿ ಬಜ್ಜಿ ಇವತ್ತಿಲ್ಲಕತ್ತನ, ಇದು ಬುದ್ಧಿ ಏನಾಗ್ಯದ, ಕೆಟ್ಟ ನಿರ್ಧಾರ ತಗೊಂಡದ, ಸಾಯ್ಬೇಕಂತ ತಿನ್ಬೇಡ ಅಂದದ್ದು ತಿಲ್ಲಕತ್ತದ ಅಂತೇಳಿ ಜೀವಕ್ಕೆ ಗೊತ್ತಾಗ್ತದ ಡೇಂಜರ್ ಅಂತ. ಅದಕ್ಕೇನಾಯ್ತು, ಜೀವ ಆತ್ಮ ಆಯ್ತು. ಮತ್ತೆ ಈ ಮನ ಬುದ್ಧಿಯಾದಿ ಅಂತಃಕರಣಗಳು ಅನಾತ್ಮ ಅದು. ಇವು ಅರಿಸಿಕೋಬಾರದು. ಆತ್ಮ ಅಂದ್ರ ಎಲ್ಲವನ್ನ ಅರಿಬೇಕು, ತಾನು ಯಾವುದರಿಂದಲೂ ಅರಿವಿಗೆ ಬರಬಾರದು ಅಂತ ಲಕ್ಷಣ ಅದ ಆತ್ಮದ್ದು. ಮುಂದೇನಾಯ್ತು, ಜೀವ. ನಿಮ್ಮ ಜೀವ ದೇಹದ ಬಗ್ಗೆ ಅಭಿಮಾನ ಪಡ್ಲಕತ್ತದೋ ಏನ ಆತ್ಮದ ಬಗ್ಗೆ ಹೆಚ್ಚು ಅಭಿಮಾನ ಪಡ್ಲಕತ್ತದೋ ಅಂತ ನಿಮಗ್ ಗೊತ್ತಾಗಲಕತ್ತದ ಇಲ್ಲ? ಸಂಸಾರದ ಬಗ್ಗೆ ಹೆಚ್ಚು ಅಭಿಮಾನ ಪಡ್ಲಕತ್ತದೋ ಆತ್ಮದ ಬಗ್ಗೆ ಅಭಿಮಾನ ಪಡ್ಲಕತ್ತದ ಅಂತ ಗೊತ್ತಾಗ್ತದ ಇಲ್ಲ? ಹೆಂಗ ನಿಮ್ಮ ಜೀವಭಾವ ಬ್ರಹ್ಮಾಂಡ ಪಿಂಡಾಂಡ ಸಂಸಾರದ ಮೇಲೆ ಹೆಚ್ಚು ಅಭಿಮಾನ ಪಡ್ಲಕತ್ತದೋ ಆತ್ಮದ ಮೇಲೆ ಹೆಚ್ಚು ಅಭಿಮಾನ ಪಡ್ಲಕತ್ತದ ಅನ್ನೋದು ನಿಮಗ್ ಗೊತ್ತಾಗ್ತದ ಇಲ್ಲ? ಅಳತಿ ಮಾಡ್ಲಿಕ್ಕೆ ಗೊತ್ತಾಗ್ತದ ಇಲ್ಲ? ಎದ್ರ ಮೇಲೆ ಜಾಸ್ತಿ ಅದ? ಬ್ರಹ್ಮಾಂಡದ ಮೇಲೆ ಜಾಸ್ತಿ ಅಭಿಮಾನ ಅದು, ಬ್ರಹ್ಮನ ಮೇಲೆ ಜಾಸ್ತಿ ಅದು. ಎದ್ರ ಮೇಲೆ ಅಭಿಮಾನ ಜಾಸ್ತಿ ಅದ ನಿಮ್ದು? ಇದು ಯಾರಿಗೆ ಗೊತ್ತಾಗ್ತದ? ಆತ್ಮನಿಗೆ ಗೊತ್ತಾಗ್ತದ. ಆತ್ಮ ಅರಿಯುವ ವಸ್ತು, ನಿಮ್ಮ ಅಂತಃಕರಣ ಅರಿಸಿಕೊಳ್ಳುವ ವಸ್ತು. ಮತ್ತ ಆತ್ಮ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಆದ. ಈ ಆತ್ಮ ಅನ್ನೋದು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಆದ. ಈಗ ಆತ್ಮನನ್ನ ಅರಿತೆ ಅನ್ಲಕ್ ಬರಂಗಿಲ್ಲ. ಅಕಸ್ಮಾತ್ ನೀವು ಆತ್ಮನನ್ನ ಅರಿತೆ ಅಂದ್ರೆ ಆತ್ಮ ಅನಾತ್ಮ ಆಗ್ತದ. ನೀವು ಬಹಳ ಅದರ ಸಾಧನೆ ಮಾಡಿದ್ರೆ ಆತ್ಮ ಸ್ವರೂಪರಾಗಬಹುದೇ ಹೊರತು ಆತ್ಮವನ್ನು ಅರಿತವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ್ಮ ಅರಿಸಿಕೊಳ್ಳುವ ವಸ್ತು ಅಲ್ಲ, ಆತ್ಮ ಅರಿಯುವ ವಸ್ತು ಮಾತ್ರ. ಆತ್ಮ
ಆತ್ಮ ಎಂದು ಅನಾತ್ಮ ಆಗಂಗಿಲ್ಲ. ಆತ್ಮವನ್ನು ಹೊರತುಪಡಿಸಿ ಎಲ್ಲವೂ ಅನಾತ್ಮ ಆಗ್ತದ. ಆತ್ಮನ ಸಂಗಟ ಗುದ್ದಾಡ್ಲಕ್ಕೆ ವಾದ್ರಿ ನೀವು ಆತ್ಮ ಸ್ವರೂಪರೇ ಆಗ್ತೀರಿ. ಆತ್ಮನನ್ನು ಅರಿತವರು ಆಗಂಗಿಲ್ಲ. ಅದು ತನ್ನಂತೆ ಮಾಡ್ಕೊತದ. ಜ್ಯೋತಿ ಸಂಗಟ ಬತ್ತಿ ಗುದ್ದಾಡ್ಲಕ್ಕೆ ಹೋದ್ರೆ ಬತ್ತಿ ತಾನು ಜ್ಯೋತಿ ಆಗ್ತದ. ಹಿಂಗದ. ಅದಕ್ಕೆ ಆತ್ಮ ಅನಾತ್ಮ ಆತ್ಮ ಅನಾತ್ಮ ಅಂದ್ರೆ ಹಿಂಗ ವಿಚಾರ ಮಾಡ್ಬೇಕು. ಇದೆಲ್ಲ ವಿಚಾರ ಮಾಡ್ಲಕ್ಕತ್ತ ಕೆಲಸ ಸಮಯ ಬಹಳ ತಗೊಂಡ್ಬಿಡ್ತೀವಿ. ಆಗ್ಲಿ ಮಹತ್ವದ ಪಾಠಗಳು ಹೇಳ್ಬೇಕು. ಇಂಥವೆಲ್ಲ ಯಾವಾಗೋ ಒಂದ್ಸಾರಿ ಬರ್ತಿರ್ತಾವ ಅಪರೂಪಕ್ಕೆ. ನಾಳೆಗೆ ಮುಂದಿನ ಪಾಠಕ್ಕೆ ಹೋಗೋಣ. ಆತ್ಮದರ್ಶನ ಆಗ್ಯದ ಅನ್ಕೋತೀನಿ. ಆತ್ಮದ ಲಕ್ಷಣ ಏನು? ಎಲ್ಲವನ್ನು ಅರಿಬೇಕು ಮತ್ತು ಯಾವುದರಿಂದಲೂ ಅದು ಅರಿವಿಗೆ ಬರಬಾರ್ದು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜೀವ, ಇಂದ್ರಿಯ, ಪ್ರಾಣ ಯಾವುದರಿಂದಲೂ ಅದು ಅನುಭವಕ್ಕೆ ಬರಬಾರ್ದು. ಎದಕ್ಕೋ ನಮ್ಗೆ ಅನುಭವಕ್ಕೆ ಬರ್ತದ. ನನಗೆ ಬ್ರಹ್ಮನನ್ನು ಅರಿತೆ ಅಂದ್ರೆ ಏನ್ ಮನಸ್ಸಿನಿಂದ ಅರ್ಥ, ಬುದ್ಧಿಯಿಂದ ಅರ್ಥ, ಚಿತ್ತದಿಂದ ಅರ್ಥ, ಏನ್ ಇಂದ್ರಿಯಗಳಿಂದ ಅರಿತ, ಏನ್ ಪ್ರಾಣದಿಂದ ಅರ್ಥ, ಯಾವ್ದರಿಂದ ಅರ್ಥಪ್ಪ ನೀನು? ಅದು ಯಾವ್ದ್ರ ಅನುಭವಕ್ಕೂ ಬರಂಗಿಲ್ಲ. ಹಂಗಾದ್ರೆ ನಿನಗೆ ಅನುಭವಕ್ಕೆ ಏನ್ ಬಂದದ? ಅದು ಅನುಭವ ಅಲ್ಲ, ಆತ್ಮದ ಅನುಭವ ಅಲ್ಲ. ಆತ್ಮದ ಅನುಭವ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ. ಆತ್ಮ ಹೆಂಗದನ? ಸತ್ಚಿತ್ ಆನಂದ ಅದನ. ನೀವನು ಸತ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಆದ್ರೆ ಅಂದ್ರೆ ಆತ್ಮನ ಸ್ವರೂಪರಾಗಬಹುದೇ ಹೊರತು ಆತ್ಮನನ್ನು ಅರಿತವರು ಆಗಂಗಿಲ್ಲ. ಈ ರೀತಿ ಇವತ್ತಿನ ಪಾಠದ ತಾತ್ಪರ್ಯ. ಆತ್ಮ ಅನಾತ್ಮದ ಚೈನ್ ಗೊತ್ತಾಯ್ತಲ್ರಿ? ಹೆಂಗ್ ತಿಳ್ಕೋಬೇಕನ್ನೋದು ಸಾಕಾಯ್ತು, ತಲೆ ಬಿಸಿ ಆಯ್ತು. ಇವಾಗ ಟೈಮ್ ಆಗ್ತದಲ್ಲ, ಮುಂದಿನ ಕೆಲಸ ಇರ್ತಾವ ಎಲ್ಲರಿಗೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಇವತ್ತು ಸಂಜೆ ಅದ, ಸುಮ್ಮ ಆರಾಮ್ ಕುಂತೀವಿ. ಏನೋ ಒಂದು ಸಡ್ಲು ಬಿಟ್ಟು ಪಾಠ ಹೇಳಕತ್ತೀವಿ. ನಾಳೆ ನಮ್ಮ ಅವಸರ ಇರುತ್ತೆ, ನಮ್ಮನ್ನು ನಾವು ಪ್ಯಾಕ್ ಮಾಡ್ಕೊಂಡು ಓಡ್ತಿರ್ತೀವಿ. ಒಳ್ಳೆಯದಾಗಲಿ. ಮುಂದೆ ಏನ್ ಮಾಡ್ತೀವಿ?